ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಿಘ್ನ ನಿವಾರಕನಾದ ಗಣಪತಿಯನ್ನು ವಂದಿಸಿ ಆಶೀರ್ವಾದ ಬೇಡುತ್ತಾ ಕೃಷ್ಣ ಭಕ್ತಿಯಿಂದ ಭಗವದ್ಗೀತೆಯ ಆಲಿಸುವಿಕೆಗೆ ಬಂದ ಎಲ್ಲ ಸದ್ಭಕ್ತರನ್ನು ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾನು ಭಗವದ್ಗೀತೆಯ ಪ್ರವೇಶಿಕೆಯನ್ನು ಮಾಡಿದ್ದೇನೆ. ಒಂದು ದೃಷ್ಟಿಯಿಂದ ಭಗವದ್ಗೀತೆಯ ಪ್ರವೇಶಿಕೆ ಅಂತಂದರೆ ಅದು ಪೂರ್ವ ಪೀಠಿಕೆಯೂ ಹೌದು, ಪ್ರಥಮ ಅಧ್ಯಾಯವೂ ಹೌದು. ಆ ಪೂರ್ವ ಪೀಠಿಕೆಯನ್ನು ನಾನು ನಿಮ್ಮ ಮುಂದೆ ಅರಿಕೆ ಮಾಡುವಾಗ ಅದು ಹೇಗೆ ಒಂದು ಸಂಜಯನಿಂದ ನಮಗೆ ಕೃಪಾಪೋಷಿತವಾಗಿ ಬಂತು ಮತ್ತು ಸಂಜಯ ಎಷ್ಟು ಅರ್ಹನಿದ್ದ ಅನ್ನುವ ಅಂಶಗಳನ್ನೆಲ್ಲ ನಾನು ಒಂದು ಸಾರಥಿಯ ಹಿನ್ನೆಲೆಯಲ್ಲಿ ಕೂಡ ಪರಿಭಾವಿಸಿದ್ದೆ. ಆ ನಂತರದಲ್ಲಿ ನಾವು ಅದನ್ನು ಕೃಷ್ಣನ ಸಂದರ್ಭಕ್ಕೆ ಬಂದಾಗ ನಾನು ಕೆಲವು ವಿಷಯಗಳನ್ನು ಹೇಳ್ತಾ ಅದು ಅರ್ಜುನನ ನಪುಂಸಕತ್ವ ಅಲ್ಲ, ಕೃಷ್ಣನ ಮಾಸ್ಟರ್ ಪ್ಲ್ಯಾನ್. ಕೃಷ್ಣನಲ್ಲದೇ ಇದ್ದಿದ್ದರೆ ಅರ್ಜುನ ಹಾಗೆ ಆಗ್ತಿರಲಿಲ್ಲ. ಅರ್ಜುನನನ್ನು ಹಾಗೆ ಮಾಡುವುದು ಕೃಷ್ಣನ ಉದ್ದೇಶ. ಅದು ಅರ್ಥವಾಗಬೇಕಾದ್ರೆ ಸ್ವಲ್ಪ ಪೂರ್ವ ಹಿನ್ನೆಲೆಗಳು ಬೇಕು ಅನ್ನುವ ಅರ್ಥದಲ್ಲಿ ಕೂಡ ನಾನು ನಿಮ್ಮನ್ನು ಸ್ವಲ್ಪ ಕೃಷ್ಣನ ಮತ್ತು ಅರ್ಜುನನ ಸಂಬಂಧದ ಬೇರೆ ಬೇರೆ ವಿವರಣೆಗಳು ನಮಗೆ ಭಾಗವತದಲ್ಲಿ ಮಹಾಭಾರತದಲ್ಲಿ ಎಲ್ಲ ಸಿಕ್ಕುವ ಸಂಗತಿಗಳನ್ನು ಆದಷ್ಟು ಬಿಡಿ ಬಿಡಿಯಾಗಿ ಹೆಕ್ಕಿ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಕೃಷ್ಣನಿಗೆ ಕೋಪ ಬಂತು, ಕೃಷ್ಣ ಸಿಟ್ಟಿನಿಂದಲೇ ಉತ್ತರ ಕೊಟ್ಟಿದ್ದಾನೆ, ಕೃಷ್ಣನಿಗೆ ಇವನ ಹೇಳಿತನ ಇಷ್ಟವಾಗಲಿಲ್ಲ ಅನ್ನೋದನ್ನು ಹೇಳುವ ಸಾಕಷ್ಟು ವಿದ್ವಾಂಸರಿದ್ದಾರೆ. ಅವರೆಲ್ಲರ ಬಗ್ಗೆ ನನಗೆ ಅಪಾರ ಗೌರವ ಇದ್ದೇ ನನ್ನ ಭಿನ್ನಾಭಿಪ್ರಾಯಗಳನ್ನು ನಾನು ವ್ಯಕ್ತಪಡಿಸೋದು. ವಾಸ್ತವಿಕ ಕೃಷ್ಣನಿಗೆ ಕೋಪ ಬಂದದ್ದಾದರೆ ಒಬ್ಬ ನಾಲಾಯಕ್ಕು ಹೇಡಿ ನಪುಂಸಕ ಅನ್ನುವ ಸಿಟ್ಟು ಬಂದದ್ದಾದರೆ ಅಂಥವನಿಗೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸ್ತಿರಲಿಲ್ಲ. ಅರ್ಹನಲ್ಲದವನಿಗೆ, ಅಪಾತ್ರನಿಗೆ ವಿಶ್ವರೂಪ ದರ್ಶನ ಮಾಡಿಸುವ ಅವಶ್ಯಕತೆ ಕೃಷ್ಣನಿಗಿರಲಿಲ್ಲ. ಕೃಷ್ಣ ದುರ್ಯೋಧನನಿಗೂ ವಿಶ್ವರೂಪ ದರ್ಶನ ಮಾಡಿಸಿದ್ದಾನೆ, ಅದಕ್ಕೆ ಮತ್ತೆ ಬೇರೆ ಕಾರಣಗಳುಂಟು. ಬಟ್ ಇಲ್ಲಿ ಮುಖ್ಯ ಉದ್ದೇಶವಾಗಿ ಕೃಷ್ಣ ವಿಶ್ವರೂಪ ದರ್ಶನ ಕೊಡುವವರೆಗೆ ಅನುಗ್ರಹ ಮಾಡಿದ್ದಾನೆ ಅಂದರೆ ಅರ್ಜುನನ ಸಾಮರ್ಥ್ಯದ ಬಗ್ಗೆ, ಅರ್ಜುನನನ್ನು ಆಯ್ಕೆ ಮಾಡಿಕೊಂಡವನ ಅರ್ಹತೆಗಳ ಬಗ್ಗೆ ನಾವು ಮತ್ತೊಮ್ಮೆ ನೋಡುವ ಹಾಗೆ ಅದು ನಮ್ಮನ್ನು ಪ್ರಚೋದಿಸ್ತದೆ. ಇನ್ನೊಂದು ನಾನು ನಿಮಗೆ ಹೇಳಬೇಕಾದ ಮುಖ್ಯ ವಿಷಯ, ಕೋಪ ಬಂತು, ಸಿಟ್ಟಿನಲ್ಲೇ ಎಲ್ಲ ಉತ್ತರ ಕೊಟ್ಟಿದ್ದು ಅಂತ ಒಂದು ಮಾತು. ಆಮೇಲೆ ನಾವೆಲ್ಲ ಬಹಳ ಪ್ರಚಲಿತವಾಗಿ ಹೇಳುವ ಒಂದು ಸಂಗತಿ ಇದೆ, ಭಗವದ್ಗೀತೆ ಎಷ್ಟು ಸರಿ ಕಂಠಪಾಠ ಮಾಡಿರ್ತೀವಿ ನಾವು ಅಲ್ವಾ? ನಮಗೆ ಅಧ್ಯಾಯ ಅಧ್ಯಾಯ ಕಂಠಪಾಠ ಆಗಿರುತ್ತೆ, ಯಾರೇ ಕೇಳಿದರೂ ಹೇಳಲಿಕ್ಕೆ ಬರುತ್ತೆ, ಶ್ಲೋಕಗಳೆಲ್ಲ ಗೊತ್ತಿರುತ್ತೆ. ಆಮೇಲೆ ಅವರು ಶ್ಲೋಕಗಳನ್ನು ಹೇಳಿಕೊಡೋರು ಅದನ್ನೆಲ್ಲ ಅರ್ಥನೂ ಹೇಳಿರ್ತಾರೆ ಆಗ. ಬಟ್ ನಿಮಗೆ ಅಥವಾ ನಮಗೆ ಯಾರಿಗೇ ಆದರೂ ಕೂಡ ಭಗವದ್ಗೀತೆಯನ್ನು ಪುನರ್ ನೆನಪು ಮಾಡಿಕೊಳ್ಳುವಾಗ ನಮಗೆ ಭಗವದ್ಗೀತೆ ಗೊತ್ತಾಗಲ್ಲ, ನೆನಪಾಗಲ್ಲ.
ಯಾರೇ ಒಬ್ಬರು ಕೂಡ ನನ್ನನ್ನು ಮೊದಲುಗೊಂಡು ನಾವಿವತ್ತು ಹಾಗೆ ಬಂದು ಭಗವದ್ಗೀತೆ ಬಗ್ಗೆ ಹೇಳ್ತೇವೆ ಅಂದರೆ ಅದು ಸಾಧ್ಯವೇ ಇಲ್ಲ. ಅದೊಂಥರ ನಮ್ಮನ್ನು ಮರೆವಿಗೆ ದೂಡಿದ ಹಾಗೋ, ನಮಗೆ ಗೊತ್ತೇ ಆಗದ ಹಾಗೋ, ಏನೋ ಒಂದು ಆ ಸಂದರ್ಭದಲ್ಲಿ ನಮ್ಮನ್ನು ಮರೆಮಾಚುವ, ಮೌಢ್ಯಕ್ಕೆ ಕರೆಯುವ, ಅಥವಾ ನಮಗೆ ಗೊತ್ತಿಲ್ಲದಂತಹ ಒಂದು ಸತ್ಯವೋ ಏನೋ ಅನ್ನುವ ಹಾಗೆ ಅದು ಯಾಕೋ ನಮ್ಮಿಂದ ವಂಚಿತವಾಗ್ತದೆ, ನಮಗೆ ಗೊತ್ತಾಗದ ಹಾಗೆ. ಏನು ಕಾರಣ ಅಂತ ನಮ್ಮಲ್ಲಿ ಅನೇಕ ಜನ ನನಗೆ ಕೇಳಿದ್ದುಂಟು. ನಾವು ಇಡೀ ಭಗವದ್ಗೀತೆಯನ್ನು 1ನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೆ ಓದ್ತೇವೆ, ಅರ್ಥಸಹಿತ ಪಾಠ ಕೇಳಿದ್ದೇವೆ. 1ನೇ ಅಧ್ಯಾಯ ಮುಗಿಯುತ್ತಿದ್ದಾಗ ಎಲ್ಲ ಅರ್ಥ ಆದಂಗೆ ಅನ್ನಿಸ್ತದೆ. 2ನೇ ಅಧ್ಯಾಯಕ್ಕೆ ಹೋಗಿ ಮತ್ತೆ 1ನೇ ಅಧ್ಯಾಯ ಏನು ನೆನಪಿರಲ್ಲ, ಅಥವಾ ಮುಂಚಿನ ಅಧ್ಯಾಯ ಮರ್ತು ಹೋಗುತ್ತೆ ಅಂತ. ಅಶ್ವಮೇಧಿಕ ಪರ್ವದಲ್ಲಿ ಭೀಷ್ಮ ಅವಸಾನದ ನಂತರ ಈ ಪಾಂಡವಾದಿಗಳಿಗೆ ಪಟ್ಟಾಭಿಷೇಕ ಆದ ಬಳಿಕ ಅರ್ಜುನ ಮೊದಲಾದವರೆಲ್ಲ ಒಂದು ಹಂತದ ವಿರಾಮಾವಸ್ಥೆಗೆ ಬರ್ತಾರೆ, ಒಂದು ಸಣ್ಣ ವಿಶ್ರಾಂತಿ. ಯುದ್ಧ ಮಾಡಿ ಗದ್ದಲ ನೋಡಿ ಸಾಕಾದ ಸಂದರ್ಭ. ಅರ್ಜುನ ಹೇಳ್ತಾನೆ, ಒಂದು ಸಣ್ಣ ವಾಯುವಿಹಾರ ಹೋಗೋಣ ಬಾರಪ್ಪ ಅಂತ ಕೃಷ್ಣನ ಜೊತೆಗೆ. ಈ ವಾಯುವಿಹಾರ ಹೋಗುವಾಗ ಕೃಷ್ಣನ ಹತ್ರ ಅರ್ಜುನ ಕೇಳುವ ಪ್ರಶ್ನೆ ಏನು ಗೊತ್ತಾ? ಅವತ್ತು ಯುದ್ಧ ರಂಗದಲ್ಲಿ ಅದೆಂಥದ್ದು ಹೇಳಿದ್ಯಲ್ಲ ಮಾರೆ, ಒಂಚೂರು ಈಗ ನೆನಪಾಗೋದಿಲ್ಲ, ಒಂಚೂರು ಹೇಳು ಅಂತ. ಕೃಷ್ಣನಿಗೆ ಕೋಪ ಬರಬೇಕಿದ್ರೆ ಇಲ್ಲಿ ಬರಬೇಕಿತ್ತು. ಆ ದಿವಸ ನೀನು ಅದೆಂಥದೋ ಎಲ್ಲ ಹೇಳಿದ್ಯಲ್ಲ, ಅದು ಎಷ್ಟು ಘನವಾದ ವಿಷಯ ನಮಗೆ ಗೊತ್ತಿದೆ, ನಮಗೆ ಇನ್ನೂ ಅರ್ಥ ಆಗದೇ ಘನ ಅಂತ ಗೊತ್ತಿದೆ. ಅವನು ಅಷ್ಟೂ ಘನತ್ವವನ್ನು ಇವನಿಗೆ ಅರ್ಥ ಮಾಡಿಸಿಯೂ ಅವನು ಹೇಳೋದು ಅರ್ಜುನ, ಆವತ್ತು ಎಂಥದೋ ಹೇಳಿದ್ದೆ, ಅದು ಏನು ನೆನಪಾಗೋದಿಲ್ಲ, ಒಂಚೂರು ಪುನಃ ಹೇಳು. ಒಂದು ನಾವು ಗಮನಿಸಬೇಕು, ಯಾವ ಮಟ್ಟದ ಸಲುಗೆ ಕೊಟ್ಟಿದ್ದ ಕೃಷ್ಣ ಅಂತ. ಅಂದರೆ ಗುರು ಶಿಷ್ಯರಲ್ಲಿ ಸಖ್ಯ ಭಾವದ ಅಷ್ಟು ಆಪ್ತತೆ, ಅಷ್ಟು ಸ್ವಾತಂತ್ರ್ಯ, ಅಷ್ಟು ಏಕತ್ರ ಭಾವ ನಮಗಿನ್ನು ಎಲ್ಲೂ ಸಿಗೋದಿಲ್ಲ. ಅಂದರೆ ಶಿಷ್ಯ ಭಾವಕ್ಕೆ ಸ್ನೇಹ ಭಾವ ಇರಬಹುದು, ಸ್ನೇಹಿತನಾಗಿದ್ದುಕೊಂಡು ಗುರುವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿದ ಪ್ರಪ್ರಥಮ ಒಂದು ಮಾದರಿ ಇಡೀ ಇತಿಹಾಸದಲ್ಲಿಲ್ಲ. ಹಾಗೊಂದು ಗೆಳೆಯನ ಹಾಗೆ ಭಗವಂತ ನಮಗೆ ಸಿಗ್ತಾನೆ ಅನ್ನೋದನ್ನು ತೋರಿಸಿದ್ದು ಭಗವಂತನ ಅವತಾರದಲ್ಲಿ ಬಂದ ಕೃಷ್ಣ. ಇವತ್ತಿಗೂ ಕೂಡ ನಮಗೆ ಭಗವಂತನನ್ನು ಫ್ರೆಂಡ್ ಮಾಡಿ ಕರೆಯುವುದು ಸ್ವಲ್ಪ ನಮ್ಮ ಭಾರತೀಯ ಪರಂಪರೆಗೆ ಅಷ್ಟು ಯೋಗ್ಯವಲ್ಲ ಅಂತಲೇ ನಾವು ಭಾವಿಸ್ತೇವೆ. ಆದರೆ ಕ್ರಿಶ್ಚಿಯಾನಿಟಿಯಲ್ಲಿ ಈಗಲೂ ಇದೆ, ಹಿ ಈಸ್ ಅ ಫೇತ್ಫುಲ್ ಫ್ರೆಂಡ್, ಸಚ್ ಅ ಫೇತ್ಫುಲ್ ಫ್ರೆಂಡ್, ಐ ಕ್ಯಾನ್ ಕೌಂಟ್ ಆನ್ ಹಿಮ್ ಅಂತ, ಟು ದ ವೆರಿ ಎಂಡ್ ಅಂತ. ಈ ಮಾತುಗಳನ್ನು ಕ್ರೈಸ್ತ ಸಮುದಾಯ ಮಾತಾಡ್ತದೆ, ಅಥವಾ ಅವರು ಹಾಗೆ ಭಾವಿಸ್ತಾರೆ. ನಮ್ಮಲ್ಲಿ ಇನ್ನೂ ಕೂಡ ದೇವರನ್ನು ಫ್ರೆಂಡ್, ಗುರುವನ್ನು ಫ್ರೆಂಡ್ ಅಂತ ಯೋಚಿಸುವ ಸಾಧ್ಯತೆಗಳೇ ಇಲ್ಲ. ಆದರೆ ಅರ್ಜುನನ ಜೊತೆಗೆ ಅಂಥದ್ದೊಂದು ಫ್ರೆಂಡ್ಶಿಪ್ಪಿನ ಹಾಗೆ ಅತ್ಯದ್ಭುತವಾದ, ಭಾರೀ ಇಂಟಿಮೇಟ್ ಆದ, ಏನು ಬೇಕಾದರೂ ಕೇಳಬಹುದಾದ ಒಂದು ಸ್ವಾತಂತ್ರ್ಯ ಇದ್ದ, ಆತ್ಮೀಯತೆ ಇತ್ತು ಅನ್ನೋದಕ್ಕೆ ಮತ್ತೆ ಪುನಃ ಅಶ್ವಮೇಧಿಕ ಪರ್ವದಲ್ಲಿ ಅವನು ಈ ಕೇಳುವ ಪ್ರಶ್ನೆ ಕೂಡ ಒಂದು ಉದಾಹರಣೆ. ಇದಕ್ಕೆ ಕೋಪ ಮಾಡಿಕೊಂಡ ಕೃಷ್ಣ, ಸ್ವಲ್ಪ ಕೋಪ ಬಂತು ಅಂತ ಬರೀತಾರೆ ವೇದವ್ಯಾಸರು. ಆದರೆ ಇಮಿಡಿಯೇಟ್ಲಿ ಅಪ್ಪಿಕೊಂಡ ಅಂತ ಹೇಳ್ತಾರೆ. ಅಪ್ಪಿಕೊಂಡು ಹೇಳಿ ಮುಂದಿನ ಮಾತು ಏನು ಅಂದರೆ, ನೀನು ತುಂಬ ಪ್ರಾಮಾಣಿಕ, ಅದಕ್ಕೆ ನನಗೆ ನೀನು ತುಂಬ ಪ್ರಿಯ. ಸೋಗು ಹಾಕಲಿಲ್ಲ ನೋಡಿ, ನನಗೆ ನೀನು ಅವತ್ತು ಹೇಳಿದ್ದೆಲ್ಲ ಅದು ಭಾರಿ ಚೆನ್ನಾಗಿ ಅರ್ಥ ಆಗಿದೆ ಕಣೋ ಅಂತ ಸೋಗು ಹಾಕಲೇ ಇಲ್ಲ ಅವನು. ನನ್ನಲ್ಲಿ ಅದು ಕಂಪ್ಲೀಟ್ ಇವತ್ತು ಬೇಕಾದರೆ ಅಷ್ಟು ಉಂಟು ಕಣೋ ಅಂತ. ನಾವಾದರೆ ಅವನನ್ನು ಮೆಚ್ಚಿಸಲಿಕ್ಕೆ ಬುರುಡೆ ಬಿಡ್ತಿದ್ವಿ. ಬುರುಡೆ ಬಿಡೋ ಜಾತಿಯೇ ಅಲ್ಲ ಇವನು ಬಹಳ ಪ್ರಾಮಾಣಿಕ, ಇದ್ದದಿದ್ದ ಹಾಗೆ. ಟ್ರಾನ್ಸ್ಪರೆನ್ಸಿ ಅಂದರೆ ಟ್ರಾನ್ಸ್ಪರೆನ್ಸಿ. ಬಹಳ ಮೆಚ್ಚುವುದು ದೊಡ್ಡವರು ಗುರುಗಳೆಲ್ಲ. ನೀವು ಅಜ್ಞಾನಿಗಳಿದ್ದರೂ ತೊಂದರೆ ಇಲ್ಲ, ಪ್ರಾಮಾಣಿಕರಿರಬೇಕು. ಪ್ರಾಮಾಣಿಕತೆ ಮಾತ್ರವಲ್ಲ, ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅದೆಲ್ಲ ಇತ್ತಲ್ಲ. ಅದಕ್ಕೆ ಗಾಢ ಆಲಿಂಗನ ಮಾಡಿ ಕೃಷ್ಣ ಕೊಟ್ಟ ಉತ್ತರ ಎಂಥದ್ದು ಗೊತ್ತಾ? ಅದು ಇನ್ನೂ ವಿಸ್ಮಯಕಾರಕ. ಅದು ಎಷ್ಟು ವಿಸ್ಮಯಕಾರಕ ಅಂದರೆ, ಕೃಷ್ಣ ಹೇಳ್ತಾನೆ, ನೀನು ತುಂಬ ಪ್ರಾಮಾಣಿಕ, ಆದ್ದರಿಂದ ನಾನೀಗ ನಿನಗೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ನಿನಗೊಂದು ವಿಷಯ ಗೊತ್ತಿರಲಿ, ಅದು ಆ ಸಂದರ್ಭದಲ್ಲಿ ಹಾಗೆ ಹುಟ್ಟಿತು, ಈಗ ನನಗೂ ಗೊತ್ತಿಲ್ಲ. ಕೃಷ್ಣನೇ ನನಗೆ ಗೊತ್ತಿಲ್ಲ ಆಗ ಹೇಳಿದ್ದು ಅಂತ ಅಂತಾನೆ. ಇನ್ನು ನಾವು ಎಲ್ಲಿಯ ಯಾವ ಕಾಡಿನ ಸೊಪ್ಪುಗಳು? ಹಾಗಾಗಿ ಕೃಷ್ಣ ಈ ಥರದ ಮಹಾಭರವಸೆಗಳನ್ನು ನಮಗೆಲ್ಲ ಮುಟ್ಟಿಸ್ತಾನೆ ಅರ್ಜುನನ ಮೂಲಕ. ಸೊ ಅರ್ಜುನನಿಗೆ ಅವನ ಆ ಬಳಿಕ ಪುನಃ ಅನುಗೀತೆ ಅಂತ ಒಂದು ಭಾಗವನ್ನು ಹೇಳ್ತಾನೆ. ಅದು ಗೀತೆಗೆ ಯಥಾವತ್ತಿಲ್ಲ, ಆದರೆ ಅದನ್ನು ಹೆಸರು ಗೀತೆಯನ್ನು ನೆನಪಿಸಿ ಇವ ಕೇಳಿದ್ದರಿಂದ
ಗೀತೆಯನ್ನು ಅನುಸರಿಸಿ ಬಂದ ಇನ್ನೊಂದು ಗೀತೆ ಆಯಿತೆ ಹೊರತು ಅದು ಯಥಾವತ್ ಗೀತೆ ಅಲ್ಲ. ಬೇರೆ ಬೇರೆ ಕಥಾಭಾಗಗಳ ಮೂಲಕ ಮತ್ತೆ ಪುನಃ ಒಮ್ಮೆ ತಾನು ಹೇಳಿದ್ದನ್ನು ಹೇಳುವ ಪ್ರಯತ್ನ ಮಾಡಿದ ಒಂದು ಗೀತಾಭಾಗ. ಇವತ್ತಷ್ಟು ಪ್ರಚಲಿತ ಕೂಡ ಇಲ್ಲ, ನಮ್ಮಲ್ಲಿ ಕೆಲವರಿಗೆ ಗೊತ್ತು ಅದು. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಅರ್ಜುನ ಹೇಡಿಯೋ, ಅರ್ಜುನ ನಪುಂಸಕನೋ, ಅಥವಾ ಅರ್ಜುನನಂತಹ ಒಬ್ಬ ನಾಲಾಯಕ್ಕು ಮನಸ್ಸಿಗೆ ಕೃಷ್ಣ ಇಷ್ಟೆಲ್ಲ ಹೇಳಿದನೋ ಅನ್ನೋದನ್ನು ನೀವೇ ಪರಾಮರ್ಶಿಸಬೇಕು. ಅದು ಅದರಾಚೆಗಿನ ಒಂದು ಪುಟ್ಟ ಮಗುವನ್ನು ಕೈಗೆತ್ತಿಕೊಂಡ ತಾಯಿಯ ಮನಸ್ಸಿನ ಅಂತಃಕರಣದ, ಆ ತಾಯಿ ಮಗು ಎಷ್ಟು ಬೆಳೆಯಲಿಕ್ಕಿದೆ ಎನ್ನುವ ಎಲ್ಲ ದಿವ್ಯದೃಷ್ಟಿಗಳಿಂದ ಕಂಡರಿತು ಈ ಮಗು ಬೆಳೀಬೇಕಾದ್ರೆ ಈ ದೋಷಗಳನ್ನೆಲ್ಲ ನಿವಾರಿಸಬೇಕು ಅಂತ ತಾನು ಸಿದ್ಧಪಡಿಸುವ ಒಂದು ಹಂತದಲ್ಲಿ ಆದಂತಹ ಉಪದೇಶ ಅಥವಾ ಅನುಗ್ರಹ, ಇದು ಸಾಮಾನ್ಯರಿಗೆ ಒದಗಿ ಬರುವ ಸಂಗತಿ ಅಲ್ಲ. ಇಂಥ ಸಂದರ್ಭದಲ್ಲೇ ನಿಮಗೆ ನಾನು ಬಹಳ ಪ್ರಾಮಾಣಿಕವಾಗಿ ನಿವೇದಿಸಿಕೊಳ್ತೇನೆ, ನಾನು ಶ್ಲೋಕಾರ್ಥಗಳನ್ನು ಹೇಳುವವಳಲ್ಲ. ಒಂದು ಶ್ಲೋಕ ಹೇಳೋದು, ಅದಕ್ಕೊಂದು ಅರ್ಥ ಹೇಳೋದು, ಒಂದು ಶ್ಲೋಕ ಹೇಳೋದು, ಒಂದು ಅರ್ಥ ಹೇಳೋದು, ಅದೊಂದು ಶಾಸ್ತ್ರೀಯ ಕ್ರಮ ಇದೆ. ಅದಕ್ಕೆ ನನ್ನ ಪೂರ್ತಿ ಗೌರವ ಆದರಗಳಿವೆ. ಆದರೆ ನಾನು ಆ ಮಾರ್ಗದವಳಲ್ಲ. ಯಾಕೆ ಆ ಮಾರ್ಗದವಳಲ್ಲ ಅಂತ ನಾನು ಹೇಳ್ತೇನೆ, ನೀವು ಅದನ್ನು ತಪ್ಪು ಭಾವಿಸಬಾರ್ದು. ಸಾಮಾನ್ಯವಾಗಿ ಶಾಸ್ತ್ರೀಯ ಪರಂಪರೆಯ ಒಂದು ಮಾದರಿಯಾಗಿ ಅಂಥದ್ದೊಂದು ಪ್ರಚಲಿತವಾಗಿದೆ. ಅವರು ಪಾಣಿಪೀಠ ಇಟ್ಕೊಂಡು ಭಗವದ್ಗೀತೆ ಗ್ರಂಥವನ್ನು ಇಟ್ಕೊಂಡು ಒಂದೊಂದೇ ಶ್ಲೋಕವನ್ನು ಹೇಳ್ತಾರೆ. ತಪ್ಪು ತಿಳಿಯಬೇಡಿ, ಹಾಗೆ ಕೂತು ಯಾರೋ ಹೇಳಲಿಕ್ಕೆ ಶುರು ಮಾಡಿದ ಕೂಡಲೇ ಬಹಳಷ್ಟು ಜನ ಇದು ನಮಗಲ್ಲ ಅಂತ ತಿಳಿಯುವ ಒಂದಿಷ್ಟು ಜನ ಭಯಪಡುವವರು ಇದ್ದಾರೆ. ಹಾಗೆ ಯಾರಿಗೂ ಇದು ಮೈಲಿಗೆಯ ವಿಷಯ ಅಲ್ಲ. ಭಗವದ್ಗೀತೆ, ಭಾಗವತ ಮತ್ತು ಮಹಾಭಾರತ, ರಾಮಾಯಣಗಳು ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಸಲ್ಲಬಹುದಾದ ಮತ್ತು ಸಲ್ಲಲೇಬೇಕಾದ ಅದ್ಭುತವಾದ ತತ್ವಶಾಸ್ತ್ರ. ಜಾತಿ ಮತ ಭೇದಗಳಿಲ್ಲದೆ ನಮಗೆ ಗೊತ್ತಿರುವ ಸಂಸ್ಕೃತದ ಅರ್ಥದಿಂದ ಹೇಳುವುದೇ ಸರಿ ಅನ್ನುವ ಪೂರ್ವಗ್ರಹಗಳ ಆಚೆಗೆ ಅದರ ತತ್ವಸಾರವನ್ನು ಕೊಟ್ಟರೆ ಒಂದು ಮಗು ಕೂಡ ಉದ್ಧಾರ ಆಗಬಹುದು ಅನ್ನುವುದನ್ನು ಉಳ್ಳ ಅತ್ಯಂತ ಶಕ್ತಿಯುತವಾದ ಒಂದು ಸತ್ವ. ಅದರಿಂದ ಅದನ್ನು ನಾನು ಆದಷ್ಟು ಅಂದರೆ ನನಗೆ ಅಲ್ಲಲ್ಲಿ ನೆನಪಾದರೆ, ನನಗೆ ನೋಡಿ ನಾನು ಬಹಳ ನೆನಪಿನ ಹಿಂದೆ ಹೋಗುವವಳು ಕೂಡ ಅಲ್ಲ. ಬೆಳವಣಿಗೆಯ ದಾರಿಯಲ್ಲಿ, ಪ್ರೀತಿಯ ದಾರಿಯಲ್ಲಿ ನೆನಪು ಶತ್ರು ಅಂತ ನನ್ನ ಗುರುಗಳು. ಅದರಿಂದ ಇಲ್ಲಿ ಏನು ಓದಾಗ್ತದೋ ಅಲ್ಲಿ ಹೇಳ್ತಾ ಹೋಗುವವಳಾದ್ದರಿಂದ ನೀವು ಅಪೇಕ್ಷೆ ಪಡುವ ಯಾವುದೋ ಮಂತ್ರ, ಆ ಶ್ಲೋಕಕ್ಕೆ ಅರ್ಥ, ಇವುಗಳನ್ನು ನಾನು ಹೇಳಲಿಕ್ಕಿಲ್ಲ, ನನ್ನನ್ನು ಮನ್ನಿಸಬೇಕು. ಮತ್ತು ನಾನು ಯಾಕೆ ಅರ್ಜುನನನ್ನು ಮಾತನಾಡುವಾಗ, ಭಗವದ್ಗೀತೆಯನ್ನು ಮಾತನಾಡುವಾಗ ಗಾಂಧೀಜಿಯನ್ನು ಯಾಕೆ ಹೇಳಬೇಕು ಅಂತ ಅನೇಕರಿಗೆ ನಿನ್ನೆ ಎಲ್ಲ ಸ್ವಲ್ಪ ಅಂತಃಕಲಹ ಆಗಿದೆ. ಅವರು ನನ್ನ ಹತ್ರ ನೇರ ಹೇಳದಿದ್ದರೂ ಒಳಗೊಳಗೆ ಒದ್ದಾಡಿದ್ದಾರೆ. ನೋಡಿ, ಮೂಲಭೂತವಾಗಿ ನಾನು ಇಲ್ಲಿ ಅಂತಲ್ಲ, ಎಲ್ಲೆಲ್ಲ ಭಗವದ್ಗೀತೆ ಮಾತನಾಡಿದ್ದೇನೆ ಅಲ್ಲೆಲ್ಲ ನಾನು ಗಾಂಧೀಜಿಯನ್ನು ನೆನಪಿಸಿಕೊಂಡಿದ್ದೇನೆ. ಅದಕ್ಕೆ ಕಾರಣ ಏನು ಅಂದರೆ, ಶ್ರೀಮದ್ ಭಗವದ್ಗೀತೆ ಮತ್ತು ರಾಮಾಯಣದ ಶ್ರೀರಾಮಚಂದ್ರನನ್ನು ತನ್ನ ಜೀವಿತದಲ್ಲಿ ಅಂತರ್ಗತ ಮಾಡಿಕೊಂಡು ಅದಕ್ಕನುಗುಣವಾಗಿ ತನ್ನ ಹೆಜ್ಜೆ ಹೆಜ್ಜೆಯನ್ನು ನಡೆದಿದ್ದೇನೆ ಅಂತ ವಾಕ್, ಕಾಯ, ಮನಸ ಹೇಳಿದವರು ಗಾಂಧಿಯವರು. ಆದ್ದರಿಂದ ಭಗವದ್ಗೀತೆಗೆ ಬಂದಾಗೆಲ್ಲ ಗಾಂಧಿಯವರನ್ನು ಯಾಕೆ ಹೇಳಬೇಕಾಗ್ತದೆ? ಗಾಂಧೀಜಿಯನ್ನು ಇವತ್ತು ಅಪಭ್ರಂಶಗೊಳಿಸಿರುವ ಒಂದು ಸಂದರ್ಭದಲ್ಲಿ ಹಾಗೆ ಹೇಳುವಾಗ ಅನೇಕರಿಗೆ ಇನ್ನೊಂದು ಮುಖ ಕಾಣ್ಬೋದು. ಯಾಕೆ ಅಂದರೆ ಸುಭಾಷ್ ಚಂದ್ರ ಬೋಸನ್ನು ಕೊಂಡಾಡುವವರು ತಕ್ಷಣವೇ ಗಾಂಧಿಯನ್ನು ವಿರೋಧಿಸ್ತಾರೆ. ಸಾವರ್ಕರನ್ನು ಬಹಳ ಮೆಚ್ಚುವವರು ಗಾಂಧೀಜಿಯನ್ನು ಒಪ್ಪೋದಿಲ್ಲ. ಭಗತ್ ಸಿಂಗನ್ನು ಕೊಂಡಾಡುವವರು ಗಾಂಧಿ ತಪ್ಪಿತಸ್ಥ ಅಂತಾರೆ. ನನಗೆ ನಮೇ ದ್ವೇಷ್ಯೋ ಅಸ್ತಿ ನ ಚ ಮೇ ಪ್ರಿಯ. ನನಗೆ ಯಾರ ಬಗ್ಗೆಯೂ ದ್ವೇಷ ಇಲ್ಲ, ಯಾರ ಬಗ್ಗೆ ಪ್ರೀತಿಯೂ ಇಲ್ಲ. ನನಗಿರೋದಿಷ್ಟೇ, ಸತ್ಯಗಳು ಅಪಭ್ರಂಶವಾಗಬಾರದು. ಸತ್ಯ ಅಪಭ್ರಂಶ ಆಗುವುದು ಅಂದರೆ ನಮ್ಮ ಇತಿಹಾಸದ ಸತ್ಯಗಳನ್ನು ನಾವು ಸುಮ್ಮನೆ ಕೂತಲ್ಲಿ ದ್ವೇಷಕ್ಕೆ, ವಿಭಜನೆಗೆ, ಇವತ್ತು ನೋಡಿ ಗಾಂಧಿ ದ್ವೇಷ ಮಾಡಿಯೇ ನಾವು ಒಡಿತಾ ಇದ್ದೇವೆ. ನಾನು ಸಾವರ್ಕರನ್ನು ಎಂದೂ ಅಗೌರವಿಸುವುದಿಲ್ಲ, ನಾನು ಭಗತ್ ಸಿಂಗನ್ನು ಎಂದೂ ತಪ್ಪು ಅಂದಿಲ್ಲ, ನಾನೆಂದೂ ಸುಭಾಷ್ ಚಂದ್ರ ಬೋಸ್ ಮಾಡಲಿಲ್ಲ ಕೆಲಸ ಅಂದಿಲ್ಲ. ಆದರೆ ನಾನು ನಿನ್ನೆ ನಿಮಗೆ ಹೇಳಿದೆ, ಭೀಷ್ಮಾಚಾರ್ಯರ ತಪ್ಪಿನಿಂದಾಗಿ ಯುದ್ಧ ಆಯಿತು. ಭೀಷ್ಮಾಚಾರ್ಯರು ಮದುವೆ ಆಗಿಬಿಟ್ಟಿದ್ರೆ ಸತ್ಯವತಿಯೇ ಹೇಳಿದ್ಲು ಮದುವೆ ಆಗು ಅಂತ, ಆಗಲಿಲ್ಲ ಅವರು. ಅದು ಹೋಗಲಿ, ಅಂಬೆಯನ್ನು ಮದುವೆ ಆಗುವಂಥ ಸಾಕ್ಷಾತ್ ಗುರು ಪರಶುರಾಮರು ಆದೇಶಿಸಿದ್ರು, ಅವರು ಆಗಲಿಲ್ಲ. ಅವರು ಮದುವೆ ಆಗಿದ್ದರೆ ಎಲ್ಲ ಸುಸೂತ್ರ ಆಗಿಬಿಡ್ತಿತ್ತಲ್ಲ. ಭೀಷ್ಮರನ್ನು ಬೈಕೋತ ಕೂತ್ಕೊಳ್ಳೋದ ಆಯಿತು. ಭೀಷ್ಮಾಚಾರ್ಯರು ಮಾತ್ರವಲ್ಲ, ಯುಧಿಷ್ಠಿರ ಜೂಜಾಡದೇ ಇದ್ದಿದ್ರೆ, ದ್ರೌಪದಿಯನ್ನು ಪಣಕ್ಕಿಡದಿದ್ದಿದ್ರೆ ಇಂಥ ದುಸ್ಥಿತಿ ಬರ್ತಿದ್ದ. ಆ ಯುಧಿಷ್ಠಿರ ಮಾಡಿದ ಎಲ್ಲ ಪಾಪಕ್ಕೆ ಹೋರಾಟ ಮಾಡಿದ್ದೆಲ್ಲ ಅರ್ಜುನ ಮತ್ತು ಭೀಮರು. ಈ ಯುಧಿಷ್ಠಿರ ಬಹಳ ಯುದ್ಧಗಾರ ಏನಲ್ಲ, ಯೋಧನಲ್ಲ.
ಆದರೆ ಭೀಮ ಮತ್ತು ಅರ್ಜುನಾದಿಗಳು ಹೋರಾಟ ಮಾಡಿ ಸ್ವಂತ ಮಗ ಅಭಿಮನ್ಯುವನ್ನು ಯುಧಿಷ್ಠಿರನ ನೇತೃತ್ವದಲ್ಲಿ ಬಿಟ್ಟು ಹೋಗಿದ್ದಂಥ ಹೊತ್ತಿನಲ್ಲಿ ಕಳ್ಕೊಂಡ್ರೂ ಕೂಡ ಯುಧಿಷ್ಠಿರನಿಗೆ ಪಟ್ಟ ಕಟ್ಟಿ ಅವನೇ ರಾಜ ಅಂದ್ರಲ್ಲ. ಇದೆಲ್ಲ ಯಾಕೆ ಅಂತ ಇದನ್ನು ಹೇಳ್ತೀನಿ ಅಂದರೆ, ಇಲ್ಲೊಂದು ಕಾಸ್ಮಿಕ್ ಅರೇಂಜ್ಮೆಂಟ್ ಇದೆ. ಎಲ್ಲರೂ ಅವರವರ ರೋಲ್ ಪ್ಲೇ ಮಾಡ್ತಾರೆ. ನೋಬಡಿ ಈಸ್ ಟು ಬ್ಲೇಮ್, ನೋಬಡಿ ಈಸ್ ಟು ಎಪ್ರಿಷಿಯೇಟ್. ಅವರವರ ರೋಲ್ ಪ್ಲೇ ಮಾಡಿದ್ದಾರೆ. ರಾಮಾನುಜಾಚಾರ್ಯರನ್ನು, ಮಧ್ವಾಚಾರ್ಯರನ್ನು, ಶಂಕರಾಚಾರ್ಯರನ್ನು ಹಿಡ್ಕೊಂಡು ವಿಭಾಗ ಆಗಿದ್ದೇವೆ. ಸಾಕು, ಆಗೋದಿಲ್ಲ ಅಂತ ಈಗ ಸುಭಾಷ್ ಚಂದ್ರ ಬೋಸು, ಸಾವರ್ಕರ್, ಗಾಂಧಿ ಅಂತ ಓಡ್ಕೊಳ್ಳೋದ? ಎಷ್ಟು ಹೆಸರಲ್ಲಿ ಓಡ್ಕೋತೀರಿ? ಇಂದಿರಾ ಗಾಂಧಿ ಅಂತ ಓಡ್ಕೊಳ್ಳೋದು, ಮೋದಿ ಅಂತ ಓಡ್ಕೊಳ್ಳೋದು. ಜಗತ್ತಿನಲ್ಲಿ ಕಾಸ್ಮಿಕ್ ಅರೇಂಜ್ಮೆಂಟ್ ಒಂದಿದೆ. ನೆಹರೂನ್ ಕೂಡಿಸಿದ್ದೆ ಗಾಂಧಿ ಅಂತ ಬೈಯೋರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. 6 ತಿಂಗಳಲ್ಲಿ ಗಾಂಧಿ ಸತ್ರಲ್ಲ, ಯಾಕೆ ಪಟೇಲನ್ನು ಕೂಡ್ಸೋಕ್ಕಾಗಲ್ಲ? ಯಾಕೆ 30 ವರ್ಷ, 40 ವರ್ಷ, 70 ವರ್ಷ ಕಾಯಬೇಕಾಯಿತು? ಈ ಪ್ರಶ್ನೆಗಳನ್ನು ಕೇಳಿದಾಗ ಏನು ಉತ್ತರ? ಕಾಸ್ಮಿಕ್ಕಿಗೆ ಒಂದು ಅರೇಂಜ್ಮೆಂಟ್ ಇದೆ. ಇವರೆಲ್ಲ ಟೂಲ್ಸ್, ದೇ ಹ್ಯಾವ್ ಡನ್ ದೇಯರ್ ರೋಲ್. ಯಾರಂದ ಏನನ್ನು ಮಾಡಿಸಬೇಕೋ ಮಾಡಿದ್ದಾನೆ. ಗಾಂಧೀಜಿಯಿಂದಾಗೆ ಮುಸಲ್ಮಾನರು ತುಷ್ಟೀಕರಣ ಆದದ್ದು. ಮುಘಲರು ಬಂದ್ರಲ್ಲ, ಎಲ್ಲಿದ್ದರು ಗಾಂಧಿ? ಮುಘಲರು ಪವರ್ಫುಲ್ ಆದಾಗ ಗಾಂಧಿ ಏನು ಕಾಂಟ್ರಿಬ್ಯೂಷನ್? ಬೇಡ, ಮುಂದೆ ಬಂತು. ಈಗ ಭಾರತ ಮಾತ್ರ ಆಗಿದ್ದಿದ್ರೆ ನೀವು ಹೇಳ್ಬೋದಿತ್ತು ಗಾಂಧೀಜಿ ಕಾರಣ. ಜಾಗತಿಕವಾಗಿ ಮುಸಲ್ಮಾನರು ಇವತ್ತು ಭಾರಿ ಪವರ್ಫುಲ್ ಆಗ್ತಿದ್ದಾರಲ್ಲ. ಆಸುರಿ ಶಕ್ತಿಗಳು ಕಾಲಕಾಲಕ್ಕೆ ಚಕ್ರದಲ್ಲಿ ಒಮ್ಮೆ ಮೇಲಕ್ಕೆ, ಒಮ್ಮೆ ಸುರರು ಮೇಲಕ್ಕೆ ಆಗ್ತಾರೆ ಅನ್ನೋದನ್ನು ಸಮುದ್ರ ಮಥನದಲ್ಲಿ ಶ್ರೀಕೃಷ್ಣನ ಅಥವಾ ವಿಷ್ಣುವಿನ ಒಂದು ಭಾಗವಾಗಿ ಮಾತೇ ಇದೆ. ವಿಷ್ಣು ಹೇಳ್ತಾನೆ, ಇದೊಂದು ಚಕ್ರ, ಕಾಲಚಕ್ರದಲ್ಲಿ ಒಮ್ಮೆ ಅವರು ಮೇಲೆ, ಒಮ್ಮೆ ನಾವು ಮೇಲೆ ಇದು ಆಗ್ತಾ ಇರ್ತದಪ್ಪ. ನಾನು ಬೇಕು ಅಂತ ಹಾಗೆ ಮಾಡ್ತೇನೆ. ಯಾಕೆಂದರೆ ಯಾರಿಗೂ ಅಹಂಕಾರ ತುದಿಗೆ ಹೋಗಬಾರ್ದು. ಒಂದೊಂದು ಹೊಡೆತ ಬೀಳ್ತಾ ಕೆಳಗೆ ಹಾಕ್ತಾ ಇರಬೇಕು. ಈ ಕಾಸ್ಮಿಕ್ ಅರೇಂಜ್ಮೆಂಟಿನ ಮೇಲಿನವನ ಕಣ್ಣಿನಲ್ಲಿ ನೋಡಿದರೆ ಎಲ್ಲರೂ ಅವರವರ ಪಾತ್ರ ಮಾಡಿದ್ದಾರೆ. ಇಷ್ಟನ್ನೇ ತಿಳ್ಕೊಂಡ್ರೆ ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಯಾಕೆ ಮಾಡಬೇಕಿತ್ತು? ಅರ್ಜುನನನ್ನು ಕೂಡಿಸ್ಬೇಕಿತ್ತಲ್ಲ. ಅರ್ಜುನನನ್ನು ಅಥವಾ ಭೀಮನನ್ನು ಕೂಡಿಸದೆ ಯುಧಿಷ್ಠಿರನಂತಹ ಅಧರ್ಮಿಯನ್ನು ಅಂತ ನಾವೆಲ್ಲ ಮಾತಾಡ್ತೇವೆ. ಅವ ಅಧರ್ಮಿ ಅಲ್ಲ, ಅವನಂಥ ಧರ್ಮನಿಷ್ಠ ಇಲ್ಲ. ಅವನಿಗೆ ಕೊಟ್ಟಿರುವ ವೇದವ್ಯಾಸರ ಸರ್ಟಿಫಿಕೇಟನ್ನು ಒಂದು ಸಾರಿ ಮಹಾಭಾರತದ ಉದ್ದಕ್ಕೂ ಗಮನಿಸಿ ನೋಡಬೇಕು. ಭೀಷ್ಮಾಚಾರ್ಯರನ್ನು ವೇದವ್ಯಾಸರು, ಶ್ರೀಕೃಷ್ಣ ಇಬ್ಬರು ಸರ್ಟಿಫೈ ಮಾಡುವುದನ್ನು ಓದಿ ನೋಡಬೇಕು. ಆಮೇಲೆ ಅವರನ್ನೆಲ್ಲ ಬೈಬೇಕು. ಕಾಲಕ್ಕೆ ವ್ಯಕ್ತಿತ್ವ ನಾಶ, ಹಾನಿ ನಡೀತಾ ಇರ್ತದೆ. ಆದರೆ ಸತ್ಯ ಮರೆಮಾಚಬಾರದು. ಸತ್ಯ ಏನು ಅಂದರೆ, ಪ್ರತಿಯೊಬ್ಬರು ಅವರವರ ಕರ್ತವ್ಯ ಮಾಡಿದ್ದಾರೆ. ಅದಕ್ಕಾಗಿ ನಾವು ದ್ವೇಷಿಸ್ತಾ ಕೂಡುವುದಲ್ಲ. ದ್ವೇಷಿಸುವುದಕ್ಕೆ ಹೊರಡುವಾಗ ಒಂದು ನೆನಪಿಟ್ಕೊಳ್ಬೇಕು, ಆ ವ್ಯಕ್ತಿಯು ಯಾವುದೋ ದೇವರನ್ನು ನಂಬಿಯೇ ನಡೆದಿದ್ದಾನೆ. ಆ ವ್ಯಕ್ತಿಯು ರಾಮನನ್ನು, ಕೃಷ್ಣನನ್ನು ಆದರ್ಶ ಅಂತ ನಡೆದಿದ್ದಾನೆ. ಅವನು ನಡೆಯುವಾಗ ತಪ್ಪಾಗಿದ್ದರೆ ಅವನು ಹೊಣೆ ಅಲ್ಲ, ಮೇಲಿನವನ ಲೆಕ್ಕಾಚಾರ. ನೆನಪಿಟ್ಕೊಳ್ಬೇಕು, ನಾವೇ ಎಲ್ಲದಕ್ಕೂ ಹೊಣೆಗಳಲ್ಲ. ನಾನೇ ಮಾಡುವುದಾಗಿದ್ದರೆ, ಎಲ್ಲ ಗಾಂಧಿಯೇ ಮಾಡುವುದಾಗಿದ್ದರೆ, ಎಲ್ಲ ನೆಹರುವೇ ಮಾಡಿದ್ದರೆ, ಎಲ್ಲವೂ ಮೋದಿಯೇ ಮಾಡುವುದಾಗಿದ್ದರೆ ಭಗವಂತ ಯಾಕೆ ಬೇಕು? ಇವರೆಲ್ಲ ಅವರವರ ರೋಲ್ ಪ್ಲೇ ಮಾಡ್ತಿದ್ದಾರೆ. ಯಾವ ಮೋದಿನೂ ಪರ್ಮನೆಂಟ್ ಅಲ್ಲ, ಯಾವ ಗಾಂಧಿನೂ ಪರ್ಮನೆಂಟ್ ಅಲ್ಲ. ಈ ಎಚ್ಚರ ಇರಬೇಕು ಅನ್ನೋ ಕಾರಣಕ್ಕಾಗಿ ಯಾರನ್ನೂ ದ್ವೇಷಿಸದೆ ಹಿಸ್ಟ್ರಿಯನ್ನು ಅವರವರ ರೋಲ್ ಪ್ಲೇಗಾಗಿ ಗೌರವಿಸುವ ಒಂದು ಸಂಗತಿಯನ್ನು ನಾವು ಇಟ್ಕೊಳ್ಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಅಷ್ಟನ್ನು ಹೇಳಿದ್ದೇನೆ. ಕೆಲವರಿಗೆ ಅದು ವರ್ಜ್ಯವಾಗಿದ್ದರೆ, ಅನಿಷ್ಟವಾಗಿದ್ದರೆ ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ನನಗೆ ಯಾರ ಮೇಲೂ ಏನೂ ಬೇಸರಗಳಿಲ್ಲ. ನನಗೆ ವೈಯಕ್ತಿಕವಾಗಿ ನಾನು ಗಾಂಧಿಯನ್ನು ತಲೆಯಲ್ಲಿ ಇಟ್ಟವಳಲ್ಲ, ಸುಭಾಷ್ ಚಂದ್ರ ಬೋಸನ್ನು ಕಾಲಿಗೆ ಹಾಕಿದವಳಲ್ಲ. ನನಗೆ ಅವರಿಬ್ಬರ ಬಗ್ಗೆ ಕೂಡ ಗೌರವ ಇದೆ. ಅವರು ಆ ಟೈಮಿಗೆ ಏನು ಬೇಕಿತ್ತೋ ಆ ಕೆಲಸವನ್ನು ಈ ದೇಶಕ್ಕಾಗಿ ಮಾಡಿದ್ದಾರೆ. ಅವರ ಪುಣ್ಯದಿಂದ ನಾವಿವತ್ತು ಹೀಗಿದ್ದೇವೆ. ಎಲ್ಲರ ಪುಣ್ಯ ಅದರಲ್ಲಿದೆ, ಒಬ್ಬರಿಬ್ಬರಲ್ಲ, ಅಷ್ಟು ಜನರ ಪುಣ್ಯ ಇದೆ. ಅದೆಲ್ಲವನ್ನು ತಗೊಂಡು ನಾವು ನಡೆಯೋಣ. ಹೆಸರಿನಿಂದ ಒಡೆಯೋದು ಬೇಡ. ಜಗತ್ತಿನಲ್ಲಿ ಒಡೆಯುವುದಕ್ಕೆ 100 ಕಾರಣಗಳಿವೆ, ಕೂಡುವುದಕ್ಕೆ ಕಾರಣಗಳಿಲ್ಲ. ಪ್ರೀತಿ ಒಂದೇ ಕಾರಣ. ದಯವಿಟ್ಟು ಪ್ರೀತಿಸೋಣ. ಜಗತ್ತಿನಲ್ಲಿ ಕೂಡುವುದಕ್ಕೆ ಬಂದಿದ್ದೇವೆ ನಾವು, ಒಡೆಯೋದಕ್ಕಲ್ಲ. ಒಡೆಯೋದು ಬೇಡ ಕೂಡ, ಒಡೆಯೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಕೂಡುವುದಕ್ಕೆ ಹುಡುಕೋಣ ಕಾರಣಗಳನ್ನು. ಆ ದೃಷ್ಟಿಯಿಂದ ನನ್ನ ಮಾತು. ಇಷ್ಟೆಲ್ಲ ಹೇಳಿದಾಗ ಎಲ್ಲ ಕಾಲಕ್ಕೂ ಧೃತರಾಷ್ಟ್ರರು ಇದ್ದೇ ಇರ್ತಾರೆ. ಅವರಿಗೊಂದು ಮೌಢ್ಯವೋ, ಕುರುಡುತನವೋ, ಅಂಧತ್ವವೋ ಇದ್ದೇ ಇರ್ತದೆ. ಮಾಮಕಾಹ ಪಾಂಡವಾಶ್ಚೈವ ಅಂತಲೇ ಪ್ರಾರಂಭ ಮಾಡಿದವ ಅವನು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಕಿಮಕುರ್ವತ ಸಂಜಯ ಅಂತ ಕೇಳುವಾಗ ಮಾಮಕಾಹ ಪಾಂಡವಾಶ್ಚೈವ ಅಂತಲೇ ಕೇಳಿದ. ನನ್ನವರು ಮತ್ತು ಪಾಂಡವರು ಅಂತ ಅಲ್ಲಿಯೇ ಡಿಫ್ರೆನ್ಸ್ ಹೇಳಿ ಆಯಿತು ಅವನು.
ಒಡೆಯುವುದಕ್ಕೆ ಕಾರಣಗಳು ಪ್ರಾರಂಭವೇ ನೋಡಿ ಇಂಥ ಧೃತರಾಷ್ಟ್ರನಂತಹ ಮೌಢ್ಯ ಇದ್ದಾಗ. ಮೌಢ್ಯ ಇಲ್ಲದಿದ್ದರೆ ಆ ಶಬ್ದ ಬರ್ತಿರಲಿಲ್ಲ. ಆದರೆ ಶಬ್ದವನ್ನೇ ನೀವು ಗಮನಿಸಿದರೆ ಮಾಮಕಾಹ ಪಾಂಡವಾಶ್ಚೈವ ಅನ್ನೋದನ್ನು ಬೇರೆ ಬೇರೆ ಅರ್ಥದಲ್ಲಿ ವ್ಯಾಖ್ಯಾನಕಾರರೆಲ್ಲ ವಿವರಿಸ್ತಾರೆ. ಎಲ್ಲಕ್ಕಿಂತ ಬ್ಯೂಟಿಫುಲ್ ನಮ್ಮ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನೋದನ್ನು KS ನಾರಾಯಣಾಚಾರ್ಯರು ಬಹಳ ಚಂದ ವಿಭಜಿಸ್ತಾರೆ. ಅವ್ರು ಹೇಳೋದು ಕ್ಷೇತ್ರೇ ಧರ್ಮಂ ಕುರು ಅಂತ ಪ್ರಾರಂಭ. ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಲ್ಲ, ಕ್ಷೇತ್ರೇ ಧರ್ಮಂ ಕುರು ಅನ್ನೋದು ಮಾತಿನ ಆರಂಭ. ಇದೊಂದು ದೊಡ್ಡ ಪೀಠಿಕೆ ಅಂತ ಭಗವದ್ಗೀತೆಗೆ. ಅವರವರ ಕಾಣಿಕೆ ಒಂದು ಶ್ಲೋಕ ಹೇಗೆಲ್ಲ ಅರ್ಥ ಆಗಬಹುದು ಅಂತ. ಆದರೆ ಮಾಮಕಾಹ ಪಾಂಡವಾಶ್ಚೈವ ಅಂದಾಗ ಅವನು ನನ್ನವರು ಮತ್ತು ಪಾಂಡವರು ಏನು ಮಾಡಿದರು, ಕಿಂ ಅಕುರ್ವತ ಸಂಜಯ ಅಂತ ಕೇಳುವಾಗ ಏನು ಮಾಡಿದರು ಅಂತ ಕೇಳೋ ಹೊತ್ತಿಗೆ ಆವಾಗ ಕೊಟ್ಟ ಆ ವಿವರಣೆ ಕೆಲವರಿಗೆ ಅದು ಮಾಮಕಾಹ ಅಂದರೆ ಅವನು ದುರ್ಯೋಧನಾದಿಗಳನ್ನು ನನ್ನವರು ಅಂತ ಹೇಳಿದ, ಪಾಂಡವಾಶ್ಚೈವ ಅಂದಾಗ ಪಾಂಡವರನ್ನು ಅಂತ ಭಿನ್ನವಾಗಿಸಿದ ಒಂದು. ಇನ್ನೊಂದು ಮಮಕಾರಕ್ಕೆ ಒಳಗಾದ ನನ್ನವರು ಅಂತ ಮಮಕಾರ. ಅದು ಮಾಮಕ ಅನ್ನೋದು ಮಮಕಾರ ಅಂತ ಅರ್ಥ ಮಾಡುವವರು ಇದ್ದಾರೆ. ಇವನ ಮಮಕಾರಕ್ಕೆ ಒಳಗಾದವರು ಇವನವರು, ಇವನ ಮಮಕಾರಕ್ಕೆ ಒಳಗಾದವರು ಹೊರಗಿನವರು ಅಷ್ಟೇ. ಹಾಗಾಗಿ ಮಮಕಾರವೇ ಅವನಲ್ಲಿ ಡಾಮಿನೇಟಿಂಗ್ ಇತ್ತು. ಆ ಮಮಕಾರದ ಕಾರಣದಿಂದ ಅವನವರನ್ನು ಮಾಮಕಾಹ ಅಂತ ಹೇಳಿದ. ಈ ಮಮಕಾರ ಯಾವತ್ತೂ ಕೂಡ ಇಂದ್ರಿಯಗಳಿಂದ ಪ್ರಚೋದಿತ. ಈ ಇಂದ್ರಿಯ ಪ್ರಚೋದಿತವಾದದ್ದು ಎಲ್ಲವೂ ಕೂಡ ಅಂತ್ಯವಾಗಲಿಕ್ಕೆ ಬಂದಿದೆ ಅನ್ನುವುದು ಇನ್ನಿತರ ಅನೇಕರು ಕೊಡುವಂತಹ ಮಾತು. ಆಮೇಲೆ ಪರ್ಯಾಪ್ತಮ್ ಅಪರ್ಯಾಪ್ತಮ್ ಅನ್ನುವ ದುರ್ಯೋಧನನ ಮಾತು, ಅದಕ್ಕೂ ವಿವರಣೆಗಳಿವೆ. ನಾನು ಬಹಳ ಅಂಥವುಗಳನ್ನು ಹೆಚ್ಚು ಹೇಳೋದಿಲ್ಲ, ಯಾಕೆಂದರೆ ಇವೆಲ್ಲ ಒಂಥರ ಶಬ್ದದ ಹಿನ್ನೆಲೆಯಲ್ಲಿ ಅರ್ಥ ಸಾಧ್ಯತೆಗಳ ಊಹೆ ಮಾತ್ರವೇ ಹೊರತು ನಮ್ಮ ಒಬ್ಬ ಮುಖ್ಯ ಪಾತ್ರನಿದ್ದಾನಲ್ಲ, ಕುಸಿದು ಬಿದ್ದ ಅರ್ಜುನ, ಎದ್ದು ನಿಲ್ಲಿಸಲಿಕ್ಕೆ ಸಿದ್ಧನಾದ ಕೃಷ್ಣ, ಇವರ ಮಧ್ಯೆ ಏನು ನಡೆಯಿತು ಅಂತತಃ ಆಂತರಂಗಿಕವಾದ ಅವರಿಬ್ಬರ ನಡುವಿನ ಸಂವೇದನೆಗಳೇನು, ಯಾವ ರೀತಿಯ ಕಾನ್ವರ್ಸೇಷನ್ ಅದು, ಮೌನವಾಗಿಯೇ ಎಂಥೆಂಥದ್ದನ್ನು ಅಲ್ಲಿ ದಾಟಿಸಿದ್ದ, ಇವುಗಳು ನನಗೆ ಬಹಳ ಮುಖ್ಯವಾದ ಸಂಗತಿ. ಆದ್ದರಿಂದ ಈ ಒಂದು ದೃಷ್ಟಿಯಿಂದ ಅಂದರೆ ದುರ್ಯೋಧನನಿಗೆ ಒಂದು ಅತೃಪ್ತಿ ಇತ್ತು ಅನ್ನುವುದು ಸಹಜ. ಅದಕ್ಕೆ ಅವನು ಪರ್ಯಾಪ್ತಮ್ ಅಂತ ಹೇಳುವಾಗ ಅವರಿಗೆ ಹೇಳ್ತಾನೆ, ಅಪರ್ಯಾಪ್ತಮ್ ಅಂತ ಹೇಳುವಾಗ ತನಗೆ ಹೇಳ್ತಾನೆ ಅಂತ ಇವರು ಭಾವಿಸ್ತಾರೆ ವ್ಯಾಖ್ಯಾನಕಾರರು. ಯಾಕೆಂದರೆ ಪರ್ಯಾಪ್ತಮ್ ಅನ್ನೋದಕ್ಕೆ ಇಷ್ಟೇಯ ಅನ್ನೋ ಅರ್ಥವೂ ಬರುತ್ತೆ. ಅಪರ್ಯಾಪ್ತಮ್ ಅಂದರೆ ಈ ಸಾಲದಷ್ಟು ಅನಂತವಾದಷ್ಟು ಇದೆ ಅಂತ, ಪರ್ಯಾಪ್ತಮ್ ಅಂದರೆ ಕಡಿಮೆ ಅನ್ನೋ ಅರ್ಥಗಳನ್ನೆಲ್ಲ ಇಂಟರ್ಪ್ರಿಟ್ ಮಾಡ್ತಾರೆ. ಒಟ್ಟು ದುರ್ಯೋಧನನಿಗೆ ಫ್ರಮ್ ದಿ ಬಿಗಿನಿಂಗ್ ತಾವು ಅಪರಿಪೂರ್ಣರು, ಅವರು ಪರಿಪೂರ್ಣರು ಅನ್ನೋದು ಇತ್ತು ಅನ್ನುವ ಸೂಚನೆಗಳನ್ನೆಲ್ಲ ಆ ಮಾತುಗಳು ಕೊಡ್ತಾವೆ ಅಂತ. ಇವು ಯಾವುವೂ ಅರ್ಜುನನಿಗೆ ಗೊತ್ತಿಲ್ಲ, ಮಾತುಕತೆ ನಡೆಯುವುದು. ಆದರೆ ಯುದ್ಧ ಮಾಡಬೇಕು ಅಂತ ಹೊರಟಾಗ ಈ ಪಾಂಚಜನ್ಯವನ್ನು ಕೃಷ್ಣನು, ದೇವದತ್ತವನ್ನು ಧನಂಜಯನು ಊದಿದ್ರು, ಮತ್ತಿತರರೆಲ್ಲ ಯಾವ ಶಂಖಗಳನ್ನು ಊದಿದ್ರು ಅನ್ನೋ ಲಿಸ್ಟ್ ನಿಮಗೆ ಗೊತ್ತಿದೆ. ಒಂದು ವಿವರಣೆ ಬರುತ್ತೆ ಸಂಜೆಯ ಮುಂಚಿನ ವಿವರಣೆಯಲ್ಲಿ ಹೇಳುವಾಗ, ಈ ಶಂಖ ಊದಿದಾಗ ಅದು ಯಾವ ಮಟ್ಟಕ್ಕೆ ಭೀತಿಯ ವಾತಾವರಣ ಹುಟ್ಟಿಸಿತ್ತು ಅಂದರೆ, ನಿಂತುಕೊಂಡಿದ್ದ ಅಲ್ಲಿ ಇದ್ದಂತಹ ಅನೇಕ ಯೋಧರು ಕೂಡ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಅಂತ ಒಂದು ಉಲ್ಲೇಖ ಇದೆ. ಅಂದರೆ ಅದು ಸಾಮಾನ್ಯ ಮಟ್ಟದ ಯುದ್ಧ ಘರ್ಜನೆ ಆಗಿರಲಿಲ್ಲ. ಹಾಗಾದರೆ ಈ ಸಾಮಾನ್ಯ ಮಟ್ಟದ ಯುದ್ಧ ಘರ್ಜನೆ ಆಗಿರಲಿಲ್ಲ, ಆದ್ದರಿಂದ ಅರ್ಜುನ ಹೆದರಿದ್ನ ಅಲ್ಲ. ಯಾಕೆ ಗೊತ್ತಾ? ನೆಕ್ಸ್ಟ್ ಅವನ ಮಾತು ಮೊದಲು ಕೂಡ ಯುಧಿಷ್ಠಿರನಿಗೆ ಹೇಳಿದ್ದಾನೆ ಅಂತ ನಾನು ಅಂದೆ, ನೀನು ಯಾಕೆ ಹೆದರ್ತೀವಿ, ವಿಷಾದ ಪಡುವ ಸಮಯ ಅಲ್ಲ, ನಮ್ಮ ಜೊತೆಗೆ ಕೃಷ್ಣ ಇದ್ದಾನೆ ಅಷ್ಟೇ ಹೇಳಲಿಲ್ಲ ಅವನು. ಕೃಷ್ಣ ಮಾತ್ರ ಇದ್ದಾನೆ ಅಂತ ಭಾವಿಸಬೇಡ, ನಮ್ಮ ಜೊತೆಗೆ ಧರ್ಮ ಇದೆ, ಸತ್ಯ ಇದೆ, ಪ್ರಾಮಾಣಿಕತೆ ಇದೆ, ಪ್ರಯತ್ನಶೀಲತೆ ಇದೆ. ಸತ್ಯ, ಧರ್ಮ, ದಯೆ ಮತ್ತು ಪ್ರಯತ್ನಶೀಲತೆ ನಮ್ಮ ಜೊತೆಗಿರೋದ್ರಿಂದ ನಮಗೆ ಸೋಲಾಗುವುದಿಲ್ಲ. ಈ ನಾಲ್ಕು ಇದ್ದರೆ ಸಾಲೋದಿಲ್ಲ. ಕೃಷ್ಣ ದೈವ, ಅವನು ಇದ್ದಾನೆ, ಆದ್ದರಿಂದ ಗೆಲ್ತೇವೆ ಅಂತ ಯುಧಿಷ್ಠಿರನಿಗೆ ಒಂದು ಭರವಸೆ ಕೊಟ್ಟಂತಹ ಕೃಷ್ಣ, ಐ ಮೀನ್ ಅರ್ಜುನ, ಮುಂದೆ ನನ್ನನ್ನೊಮ್ಮೆ ಈ ಸೇನೆಯೋರು ಉಭಯೋರ ಮಧ್ಯೆ ಸ್ಥಾಪಯಿತು ಅಂತ ಕೇಳಿಕೊಂಡವನು. ಅವನು ಕೃಷ್ಣ ಯಾಕೆ ಮಾಸ್ಟರ್ ಪ್ಲ್ಯಾನ್ ಅನ್ನೋದಕ್ಕೆ ಇಲ್ಲೆಲ್ಲ ಸೂಚನೆಗಳಿವೆ ನೋಡಿ. ಕೃಷ್ಣ ಅಷ್ಟು 11 ಅಕ್ಷೋಹಿಣಿ ಸೇನೆ ಇತ್ತು. ಯಾರೋ ಕಾಕಪೋಕರ ಹತ್ರ ಹೋಗಿ ನಿಲ್ಲಿಸಬಹುದಿತ್ತಲ್ಲ, ಅವನು ಯಾಕೆ ಭೀಷ್ಮ ದ್ರೋಣರ ಮುಂದೆ ನಿಲ್ಲಿಸಿದ? ಯಾಕೆ ದುರ್ಯೋಧನ ಮತ್ತು ಇತರ ಯಾವ ಸಹೋದರ ಬಂಧುಗಳು ಅಂತ ಇವ ಭಾವಿಸ್ತಾನೆ, ಮಾತುಲ, ಪುತ್ರಾನ್, ಪೌತ್ರಾನ್ ಅಂತ ಯಾರನ್ನ ಭ್ರಾತೃನಂತೆಲ್ಲ ಭಾವಿಸ್ತಾನೆ, ಅವನ ಮುಂದೆಯೇ ಯಾಕೆ ಹೋಗಿ ನಿಲ್ಲಿಸಿದ? ಇಲ್ಲಿಯೇ ಕೃಷ್ಣನ ಮಾಸ್ಟರ್ ಪ್ಲ್ಯಾನ್ನ ಇಂಪ್ಲಿಮೆಂಟೇಷನ್ ಟು ಟೆಸ್ಟ್. ಹೌದು, ಇದೇ ಅರ್ಜುನನಿಗೆ
ಇದೇ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಶ್ವಶುರಾನ್ ಯಾರೆಲ್ಲ ಇದ್ದಾರೆ, ಅಥವಾ ದ್ರೋಣ ಭೀಷ್ಮ ಮೊದಲಾದ ಗುರುಗಳು, ಇವರು ಎಲ್ಲರನ್ನು ಕೂಡ ವಿರಾಟ ಪರ್ವದಲ್ಲೂ ಎದುರಾಬದುರಾಗಿದ್ದಾನಲ್ಲ. ವಿರಾಟ ಪರ್ವದಲ್ಲಂತೂ ಆರಂಭದಲ್ಲಿ ಗುರುವಿಗೆ ನಮಸ್ಕರಿಸದೆ ಶಿಷ್ಯ ಬಾಣಪ್ರಯೋಗ ಮಾಡುವ ಹಾಗಿಲ್ಲ. ಅಂಥದ್ದೊಂದು ಧರ್ಮ ಪರಂಪರೆ ಆ ಕಾಲಕ್ಕೂ ಇತ್ತು. ಈಗಿನಲ್ಲಿ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ನಮಿಸಿ ಆಗಲಿ ಎಂದರೆ ಮಹಾಪ್ರಸಾದ ಎಂಬೆನೋ ಅನ್ನೋ ಅಲ್ಲಮನ ಮಾತಿನ ಹಾಗೆ ಈಗಿನ ಕಾಲ ಅಲ್ಲ, ಆಗಿನ ಕಾಲದಲ್ಲಿ ಗುರು ಒಬ್ಬನಿಗೆ ನಮಿಸದೆ ಶಿಷ್ಯ ಮುಂದೆ ಹೆಜ್ಜೆ ಇಡ್ತಿರಲಿಲ್ಲ. ಅರ್ಜುನನಿಗೆ ಬೃಹನ್ನಳೆಯ ವೇಷದಲ್ಲಿದ್ದಾನೆ. ಬಾಣವನ್ನು ಹೂಡಿ ಯುದ್ಧ ಪ್ರಾರಂಭ ಮಾಡಬೇಕಾದ್ರೆ ಧರ್ಮ ಸಂಕಟ, ಗುರುವಿನ ಆಶೀರ್ವಾದ ತೆಗೆದುಕೊಳ್ಳದೆ ಹೇಗೆ ಪ್ರಾರಂಭ ಮಾಡೋದು? ಹಾಗಂತ ನಾನು ಗುರುವಿನ ಹತ್ರ ಹೋಗಿ ನಮಸ್ಕಾರ ಮಾಡಿದರೆ ಬೃಹನ್ನಳೆ ಅಂತ ಅನ್ನೋದು ಅಲ್ಲ ಅಂತ ಗೊತ್ತಾಗತ್ತೆ. ಅರ್ಜುನ ಅನ್ನೋದನ್ನು ಪ್ರಕಟಿಸಬೇಕಾಗತ್ತೆ. ಇನ್ನೂ ಅಜ್ಞಾತವಾಸ ಮುಗುದಿಲ್ಲ, ಪ್ರಕಟಿಸುವ ಹಾಗಿಲ್ಲ. ಈ ಧರ್ಮ ಸಂಕಟದಲ್ಲಿ ಹೇಗಾದರೂ ಮಾಡಿ ಗುರುವಿಗೆ ವಂದಿಸಬೇಕು ಅಂತ ಅರ್ಜುನ ಮಾಡಿದ ನಿರ್ಣಯ ಏನು ಅಂದರೆ, ನಾನು ಹೇಗಾದರೂ ಗುರುವಿಗೆ ವಂದಿಸಬೇಕು. ಹೇಗೆ ವಂದಿಸಬೇಕು? ಅವರು ಕಲಿಸಿದ ವಿದ್ಯೆಯ ಮೂಲಕ ವಂದಿಸಬೇಕು. ಬಿಲ್ಗಾರನಾದ ಅರ್ಜುನ ಮೊದಲು ಬಾಣವನ್ನು ತೆಗೆದುಕೊಂಡು ನೇರವಾಗಿ ಆ ದ್ರೋಣರ, ಅಂದರೆ ನಾವು ಯಾವ ಪಾದಕ್ಕೆ ಶಿರವಿಟ್ಟು ನಮಸ್ಕರಿಸುವ ಹೆಬ್ಬೆರಳು ಇದೆಯಲ್ಲ, ಅದು ನಾವು ಶಿರಾಗ್ರವನ್ನು ತಲುಪಿಸಬೇಕು, ತಗ್ಗಿಸಬೇಕು, ಮುಟ್ಟಿಸಬೇಕು ನಮ್ಮ ನಮಸ್ಕಾರದಲ್ಲಿ. ಆ ಹೆಬ್ಬೆರಳಿಗೆ ನಮಸ್ಕರಿಸಬೇಕು. ಈಗ ಇವನು ಇಲ್ಲಿಂದ ಹೀಗೆ ಆ ರಥದಲ್ಲಿರುವ ದ್ರೋಣಾಚಾರ್ಯರಿಗೆ ಬಾಣ ಬಿಟ್ಟರೆ ಹೆಬ್ಬೆಟ್ಟಿನ ತುತ್ತ ತುದಿಗೆ, ಹಾಗಂತ ಹೆಬ್ಬೆಟ್ಟಿನ ಚರ್ಮಕ್ಕೂ ಸೋಂಕಲಿಲ್ಲ, ಹೆಬ್ಬೆಟ್ಟು ಅಲ್ಲ ಅನ್ನಕ್ಕೆ ಸಾಧ್ಯ ಇಲ್ಲ. ಕೂದಲೆಳೆಯ ಡಿಫರೆನ್ಸಿನಲ್ಲಿ ಬಾಣ ಬಂದು ಬಿದ್ದಾಗ ದ್ರೋಣಾಚಾರ್ಯರು ಅಂದುಕೊಂಡ್ರಂತೆ, ಇದು ನನ್ನ ಶಿಷ್ಯ ಅರ್ಜುನ. ಇದು ಅಂದರೆ ಸಾಮಾನ್ಯನಲ್ಲ ಅರ್ಜುನ ಅನ್ನೋದಕ್ಕೆ. ಅಂಥ ಅರ್ಜುನ ಇವತ್ತು ಪುನಃ ಮುಖಾಮುಖಿಯಾದಾಗ, ಆವತ್ತು ವಿರಾಟ ಪರ್ವದಲ್ಲಿ ಕೃಷ್ಣ ಮುಂದೆ ಇಲ್ಲದೇ ಇರುವಾಗ ಗೆದ್ದವನು, ಇಷ್ಟು ಜನರನ್ನು ಅವರನ್ನು ಸೋಲಿಸಿ ವಾಪಸ್ ಕಳುಹಿಸಿದವನು. ಇವತ್ತು ಭಕ್ತಿ ಪರಂಪರೆಯ ಯಾರಾದರೂ ಕೂಡ ನೀವು ಜೀವನದಲ್ಲಿ ಯಾವುದನ್ನು ಪಾರಾಯಣ ಮಾಡಬೇಕು ಅಂತಂದರೆ, ಒಂದು ವಿರಾಟ ಪರ್ವವನ್ನು ಪಾರಾಯಣ ಮಾಡಿ ಅಂತ ಹೇಳೋದು, ಇನ್ನೊಂದು ಸುಂದರಕಾಂಡವನ್ನು ಪಾರಾಯಣ ಮಾಡಿ ಅಂತ ಹೇಳೋದು. ಎರಡರಲ್ಲೂ ದೇವರೇ ಇಲ್ಲ. ವಿರಾಟ ಪರ್ವದಲ್ಲೂ ಕೃಷ್ಣನಿಲ್ಲ, ಸುಂದರಕಾಂಡದಲ್ಲೂ ರಾಮನಿಲ್ಲ. ಎರಡು ಹೇಳೋದು ಭಕ್ತಿಯ ಪಾರಮ್ಯವನ್ನು. ಯಾರ ಮೂಲಕ? ಭಕ್ತನ ಮುಖಾಂತರ. ಕೃಷ್ಣ ಬೆನ್ನಿಗಿದ್ದದ್ದರಿಂದ ಅರ್ಜುನ ಗೆದ್ದಿದ್ದಾನೆ ಅನ್ನುವುದು ಭಕ್ತಿ ಶ್ರದ್ಧೆಯ ಫಲ. ಇಲ್ಲಿ ಸುಂದರಕಾಂಡದಲ್ಲಿ ಹನುಮಂತನಿಗೆ ಆ ರಾಮ ಭಕ್ತಿ ಇದ್ದದ್ರಿಂದ ಅವನ ಸುಂದರಕಾಂಡ ಅಷ್ಟು ಯಶಸ್ವಿ, ವಿಜಯಿ. ಇದನ್ನು ಹೇಳುವುದಕ್ಕಾಗಿ ಪಾರಾಯಣವನ್ನು ಮಾಡುವಾಗ ದೇವರಿಲ್ಲದ ಭಕ್ತಿಯ ಪಾರಮ್ಯ ಬೇಕಾದರೆ, ನಮ್ಮೊಳಗೆ ಭಕ್ತಿ ಅಂತರ್ಗತವಾಗಬೇಕಾದ್ರೆ ಆ ಭಕ್ತರನ್ನು ನೆನೆಯಿರಿ, ದೇವರನ್ನಲ್ಲ. ದೇವರನ್ನು ನೆನೆಯುವುದಕ್ಕೆ ಭಕ್ತರು ಮಾಧ್ಯಮ. ಈ ಅರ್ಥದ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟ ಅರ್ಜುನನ ವಿರಾಟ ಪರ್ವದ ಗೆಲುವು ಇಲ್ಲಿ ಎದುರಾಬದುರಾದಾಗ ಅಷ್ಟು ಸಂಕುಚಿತವಾಗಿ, ಅರೆ ನಾನು ಇವರನ್ನು ಕೊಲ್ಲೋದಾ? ಇವರನ್ನು ಕೊಂದು ನಾನು ಯಾವ ಮೋಕ್ಷವನ್ನು ಅನುಭವಿಸಲಿ? ಇವರನ್ನೆಲ್ಲ ಕೊಂದ ನಂತರದ ಆ ಭೋಗ ಸಾಮ್ರಾಜ್ಯ ಯಾಕೆ? ನಾನು ಯಾವ ಒಂದು ಸಾಮ್ರಾಜ್ಯದ ಊಟ ಮಾಡಬೇಕು ಅಂತ ಹೊರಟಿದ್ದೇನೆ, ಅದು ರಕ್ತದ ಊಟ ಅಲ್ವಾ? ಅಂತೆಲ್ಲ ಮಾತಾಡ್ತಾ ಇಲ್ಲ ನಾನಿವರನ್ನು ಕೊಲ್ಲುವುದಿಲ್ಲ. ನೋಡಿ, ಇಷ್ಟು ನೆನಪಿಟ್ಕೊಳ್ಬೇಕು. ಹೇಡಿಯಾಗಿದ್ದರೆ, ನಪುಂಸಕನಾಗಿದ್ದರೆ, ಭೀತನಾಗಿದ್ದರೆ, ಇವರು ನನ್ನನ್ನು ಕೊಂದರೆ ನಾನು ಇಲ್ಲವಾದರೆ ಅಂತ ಮಾತಾಡಬೇಕಿತ್ತು. ಅವನಿಗೆ ಖಚಿತ ಗೊತ್ತು ನಾನು ಗೆಲ್ತೇನೆ, ಅವನಿಗೆ ಖಚಿತ ಗೊತ್ತು ನಾನು ಅವರನ್ನು ಕೊಲ್ತೇನೆ, ನನ್ನನ್ನು ಕೊಂದರೆ ಅಂತ ಎಲ್ಲೂ ಮಾತಾಡಿಲ್ಲ ಅವನು. ಹೇಡಿಯ ಮಾತಲ್ಲ ಅದು, ಇಷ್ಟು ಸ್ಪಷ್ಟ ಇದೆ. ಆದರೂ ಯಾಕೆ ಅವನನ್ನು ಹೇಡಿ ಅಂತಾನೆ ತನಗೆ ಆಶ್ಚರ್ಯ ಆಗುತ್ತೆ. ಅವನ ಮಾತು ಇಡೀ ಓದಿ, ಅವರು ಸತ್ತರೆ, ಅವರನ್ನು ಸತ್ತ ಬಳಿಕ ನಾನು ಪಡೆಯುವ ರಾಜ್ಯ ಯಾಕೆ ಬೇಕು? ಅವರು ಸತ್ತ ಬಳಿಕ ಉಣ್ಣುವ ಭೋಗಾಕಾಂಕ್ಷೆಯ ರಾಜ್ಯದ ಸುಖ ನಾನು ಯಾಕೆ ಉಣ್ಣಲಿ? ಅವರು ಇಲ್ಲವಾದ ಈ ಭೂಮಿಯಲ್ಲಿ ಉಳಿಯುವ, ರಕ್ತ ಕುಡಿದು ಬದುಕುವ ಈ ದೊಡ್ಡ ಸಾಮ್ರಾಜ್ಯದ ಸುಖ ಏನು? ಕಿಮ್ನೋ ಭೋಗ ಅಲ್ವಾ? ಈ ಥರದ ಒಂದು ತನ್ನ ಒಳಗೆ ಆತ್ಮವಿಮರ್ಶೆ ಮಾಡಿಕೊಳ್ಳುವಾಗ ಅರ್ಜುನ ಎಲ್ಲಿಯೂ ಕೂಡ ಅವರು ನನ್ನನ್ನು ಕೊಂದರೆ ಅನ್ನುವ ಭೀತಿಯ ಮಾತಲ್ಲ ಅದು. ನಾನು ಅವರನ್ನು ಕೊಂದರೆ ನಾಳೆ ಇಲ್ಲವಾಗ್ತಾರಲ್ಲ, ಅವರನ್ನು ಕೊಂದು ಉಣ್ಣುವ ಈ ಪಾಪದ ಅನ್ನ ಯಾಕೆ ಅಂತ. ಹಾಗಾಗಿ ಇಡೀ ಅರ್ಜುನನ ದೊಡ್ಡ ಧೀರನ ಸೋಲು ಹೇಗಿರ್ತದೆ ಅಂದರೆ, ದೊಡ್ಡ ಧೀರನಿಗೆ ಇನ್ನೊಬ್ಬರಿಂದ ಸೋಲು ಬರೋದಿಲ್ಲ, ಅವನ ಮೌಢ್ಯದಿಂದಲೇ ಸೋಲು. ಹಾಗಾಗಿ ಅರ್ಜುನನ ಸೋಲನ್ನು ಕೃಷ್ಣ ಅವನ ಮೌಢ್ಯದಿಂದಲೇ ಸೋಲಿಸಲಿಕ್ಕಾಗಿ ಹೂಡಿದ ಒಂದು ತಂತ್ರ. ಆದ್ದರಿಂದಲೇ ಅಲ್ಲಿ ತಗೊಂಡು ಹೋಗಿ ನಿಲ್ಲಿಸಿ ಅವರನ್ನೇ ತೋರಿಸುವ ಹಾಗೆ ಮಾಡಿದ. ಬೇರೆಯವರನ್ನು ತೋರಿಸಿದರೆ ಈ ಮೌಢ್ಯ ಬರ್ತಿರಲಿಲ್ಲ.
ಭಾವುಕನಾಗಬೇಕು, ಮೋಹಕ್ಕೆ ಒಳಗಾಗಬೇಕು. ಮೋಹ ಶಬ್ದಕ್ಕೆ ಅಟ್ಯಾಚ್ಮೆಂಟ್ ಅಂತ ನಾವು ಈಗ ಬರೀತೀವಿ ನಮ್ಮ ಅರ್ಥದಲ್ಲಿ. ಅಟ್ಯಾಚ್ಮೆಂಟ್ ಅಂತ ಅರ್ಥ ಅಲ್ಲ, ಭ್ರಾಂತಿ ಮೌಢ್ಯ ಅಂತ ಸಂಸ್ಕೃತದಲ್ಲಿ ಮೋಹಕ್ಕೆ ಇರುವ, ಅಂದರೆ ಒಂದು ಭ್ರಾಂತಿಗೆ ಒಳಪಡಿಸುವುದು. ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಕರ್ಣ ಅನೇಕ ಸಾರಿ ಗೆಲ್ಲಬಹುದಾದ ಸಂದರ್ಭದಲ್ಲೆಲ್ಲ ಸೋಲ್ತಾನೆ. ಅದು ಹೇಗೆ ಅಂಥ ಧೀರ ಸೋತ ಅಂತ ನಮಗೆ ಕೆಲವೊಮ್ಮೆ ಅನಿಸುತ್ತೆ. ಮತ್ತು ಅವನು ಅಂಥ ಕಾನ್ಫಿಡೆಂಟ್, ಅವನಿಗೆಲ್ಲ ಗೊತ್ತಿದೆ. ಎಲ್ಲೋ ಒಂದು ಕಡೆ ಕೃಷ್ಣ ಹೇಳ್ತಾನೆ, ಬಹಳ ಸಂದರ್ಭಗಳಲ್ಲಿ ಕರ್ಣ ತಾನು ಸೋಲುವ ಹಾಗೆ ನಾನೊಂದು ಮೋಹದ ಬಲೆಯನ್ನು ಬೀಸಿದ್ದೆ ಅಂತ. ನೋಡಿ, ಅವ ಅಲ್ಲಿ ಮಾಡ್ತಾನಾದರೆ ಇಲ್ಲಿಯೂ ಮಾಡಿದ್ದಾನೆ. ಕರ್ಣನಲ್ಲಿ ಮಾಡುವಾಗ ಕರ್ಣ ಸೋಲಲಿಂತಲೇ ಮಾಡಿದ್ದು. ಅರ್ಜುನನಲ್ಲಿ ಮಾಡುವಾಗ ಇವನು ಗೆಲುವನ್ನು ತೆಗೆದುಕೊಂಡು ಬೀಗದೇ ಇರಲಿ, ಗೆಲುವು ಅನ್ನುವುದಕ್ಕೆ ಪೂರ್ವ ಪೀಠಿಕೆಯಾಗಿ ಗೆಲ್ಲುವುದು ನಾನಲ್ಲ ಅವನು ಅನ್ನುವ ಎಚ್ಚರ ಹುಟ್ಟಲಿ. ಇವನು ಗೆಲ್ಲುವುದು ಖಚಿತ, ಆದರೆ ಇವನೇ ಗೆದ್ದೆ ಅನ್ನುವ ದೊಡ್ಡ ಅಹಂಕಾರಕ್ಕೆ ಹೋಗುವುದು ಬೇಡ, ಅದಕ್ಕೆ ಮೊದಲೇ ತಿಳಿಸೋಣ ಅನ್ನುವ ಹಾಗೆ. ಯಾಕೆ ಅಂತಂದರೆ ಇಲ್ಲಿ 2 ಕೆಲಸಗಳನ್ನು ಮಾಡಿದ್ದಾನೆ ಕೃಷ್ಣ. ಒಂದು, ತಾನು ಆ ಮಧ್ಯೆ ಹೋಗಿ ನಿಂತುಕೊಂಡು ಅರ್ಜುನನಿಗೆ ಒಂದು ಕಲಸು ಮೇಲೋಗರ ಮಾಡಿದ. ಅವ ಅಡಿ ಮೇಲಾದ, ಬಿದ್ದ. ಅವನ ಆಮೇಲೆ ಯಾವ ಸ್ಥಿತಿಗೆ ತಲುಪಿದ ಅಂತ ನೀವು ನಿನ್ನೆ ನಾನು ಹೇಳಿದ್ದನ್ನು ಕೇಳಿ, ಅಂದರೆ ನಹಿ ಶಕ್ನೋಮಿ ಅವಸ್ಥಾತು, ನಿಲ್ಲಕ್ಕಾಗಲ್ಲ ಅಂತ. ಭ್ರವತೀವಚ ಮೇ ಮನಃ, ನನ್ನ ಮನಸ್ಸು ಇಡೀ ಗರಗರ ತಿರುಗ್ತದೆ ಅಂತೆಲ್ಲ ಹೇಳ್ತಾನೆ. ಗಾಂಡೀವಂ ಸ್ರಂಸತೆ ಹಸ್ತ ತ್ವಕ್ಷೈವ ಪರಿದಹ್ಯತೆ ಮುಖಂಚ ಪರಿಶುಷ್ಯತಿ ಶರೀರ ವೇಪತುಶ್ಚ ಶರೀರೇ ಮೇ ವೇಪತುಶ್ಚ, ಇವೆಲ್ಲ ಹೇಳುವಾಗ ಅವನ ಇಡೀ ದೈಹಿಕ ಅವಸ್ಥೆ ಒಣಗ್ತಿದೆ. ಅವನು ಕುಸಿದಿದ್ದಾನೆ. ಹೇಗೆ ಕುಸಿದಿದ್ದಾನೆ ಅಂದರೆ ವಿಸೃಜ್ಯ ಚಾಪರಂ, ಅಂದರೆ ಯಾವ ಬಾಣ ಇತ್ತು ಅದನ್ನು ಆಚೆಗೆ ಕೆಳಗೆ ಹಾಕಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಅರ್ಜುನ ಕುಸಿದಿದ್ದಾನೆ ಅಂತ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ಆ ಮಧ್ಯೆ ಹೋಗಿ ನಿಂತಾಗ ಮುಂದೆ ಒಂದು ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಸೋಲುವುದಕ್ಕೆ ಸಿದ್ಧರಾಗುವ ಶಿಖಂಡಿಯನ್ನು ತಂದು ಇನ್ನೇನು ಸೋಲ್ತಾನೆ, ಭೀಷ್ಮಾಚಾರ್ಯರು ಸೋಲ್ತಾರೆ. ಅವರ ಪಟ್ಟಾಭಿಷಿಕ್ತನಾಗಿ ಸೈನ್ಯಾಧಿಪತಿ ಅನ್ನುವ ಅಹಂಕಾರದ 10 ದಿನಗಳ ಹೋರಾಟ ಇನ್ನು ಮುಗೀತದೆ ಅಂತ ಅವರಿಗೆ ಗೊತ್ತಾದಾಗ ಅವರೊಂದು ಕಡೆ ಹೇಳ್ತಾರೆ, ಕೃಷ್ಣ, ನಾನು ಸಾಯುತ್ತಿರುವುದು ಅಥವಾ ನಮ್ಮವರು ಸಾಯುತ್ತಿರುವುದು ಇವತ್ತಲ್ಲ, 10 ದಿನದ ನಂತರ ಅಲ್ಲ. ಯುದ್ಧ ಆರಂಭ ಆಗುವುದಕ್ಕೆ ಮುನ್ನ ನೀನು ಬಂದು ಅರ್ಜುನನ ಸಹಿತವಾಗಿ ರಥ ತಂದು ಒಮ್ಮೆ ನಮ್ಮನ್ನು ಕಣ್ಣಿನಿಂದ ನೋಡಿದ್ದೀಯಲ್ಲ, ಆ ಕಣ್ಣು ನೋಡಿದಾಗಲೇ ನೀನು ಕೊಂದಾಗಿತ್ತು ಅಂತ. ಕೃಷ್ಣ ಕಣ್ಣಲ್ಲಿ ನೋಡುವಾಗ ಕೊಂದಿದ್ದ ಅನ್ನುವ ಇಂಟರ್ಪ್ರಿಟೇಷನ್ ಇದೆಯಲ್ಲ, ಅದು ಭೀಷ್ಮಾಚಾರ್ಯರಿಗೆ ಮಾತ್ರ ಗ್ರಹಿಸಲಿಕ್ಕೆ ಸಾಧ್ಯ. ಕೃಷ್ಣ ಕಣ್ಣಲ್ಲೇ ಕೊಂದಿದ್ದ, ಆಮೇಲೆ ಅರ್ಜುನ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ. ಆ ಸ್ಥಿತಿಯಲ್ಲಿ ಅರ್ಜುನ ಬಿದ್ದಾಗ ನಾವು ಭಾವಿಸಿದ ಹಾಗೆ ಅವನು ಇನ್ನೂ ಏಳೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದಾನೆ. ಆದರೆ ಆಗ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅನ್ನುವ ಮಾತುಗಳನ್ನು, ಕ್ಲೈಬ್ಯ ಮಾಸ್ಮಗ ಮಹ್ಪಾರ್ಥ, ಇವುಗಳೆಲ್ಲವನ್ನು ಕೃಷ್ಣ ಹೇಳಿದ ಅಂತಲೂ ನಾನು ಹೇಳಿದೆ. ಆಗ ಅವನು ಏನು ಕೇಳಿದ, ನಾನು ಈ ಯುದ್ಧರಂಗದಲ್ಲಿರುವ ಈ ನನ್ನ ಗುರುಗಳನ್ನು ಹೇಗೆ ಕೊಲ್ಲಲಿ ಅಂತ. ಕಥಂ ಭೀಷ್ಮ ದ್ರೋಣಂಚ ಸಾಂಖ್ಯೇ ಅಲ್ವಾ, ನಾನು ಈ ಯುದ್ಧರಂಗದಲ್ಲಿ ನಾನು ಅವರನ್ನು ಹೇಗೆ ಕೊಲ್ಲಲಿ, ಅವರು ಪೂಜಾರ್ಹ ವರಿಸೂದನ. ಏ ಮಧುಸೂದನ ಅಂತ ಮೊದಲು, ಏ ಅರಿಸೂದನ ಅಂತ 2ನೇ ಬಾರಿ. ಮಧುಸೂದನ ಅಂದಾಗ ನಿನ್ನೆ ಹೇಳಿದೆ ನಾನು, ಮಧು ಎನ್ನುವ ರಾಕ್ಷಸರನ್ನು ಕೊಂದವನೇ ನೀನು ನನಗೆ ಇವತ್ತು ಗುರುವನ್ನು ಕೊಲ್ಲಕ್ಕೆ ಹೆಂಗೆ ಹೇಳ್ತೀಯಪ್ಪ. ಮತ್ತು ನೀನು ಅರಿಸೂದನ, ನೀನು ಅರಿಯನ್ನು ಕೊಲ್ಲುವವ, ಶತ್ರುವನ್ನು ಕೊಲ್ಲುವವ, ನನಗೆ ಅರಿವನ್ನು ಉಂಟು ಮಾಡಿದವರನ್ನು ಕೊಲ್ಲೋದಕ್ಕೆ ಹೇಗೆ ಹೇಳ್ತಿ. ಇದು ಈ ಪ್ರಶ್ನೆಯನ್ನು ಕೇಳಿದ ನಂತರ ಅವನು ಹೇಳಿದ್ದು, ಇದಕ್ಕಿಂತ ಭಿಕ್ಷಾಟನೆ ವಾಸಿ. ಯಾಕೆ, ನನ್ನ ಗುರುಗಳನ್ನು ಕೊಂದು ಅವರಿಲ್ಲದ ನೆಲದಲ್ಲಿ ನಾನು ಭಿಕ್ಷೆ ಮಾಡಿ ಬದುಕುವುದು ವಾಸಿ ಹೊರತು ನನಗೆ ಯುದ್ಧ ಮಾಡಿ ಗೆದ್ದ ರಾಜ್ಯ ಭೋಗ ಬೇಡ. ಆಕಾಂಕ್ಷಿ ವಿಜಯಂ ಕೃಷ್ಣ, ನನಗೆ ಇಷ್ಟ ಇಲ್ಲ, ನ ಭೋಗಾನ್, ನನಗೆ ಭೋಗ ಬೇಡ, ನ ರಾಜ್ಯಾನ್, ನನಗೆ ರಾಜ್ಯ ಬೇಡ ಅಂತ ಬಹಳ ನೇರಾನೇರವಾಗಿ ಪ್ರಾಮಾಣಿಕವಾಗಿ ಅರ್ಜುನ ಹೇಳ್ತಿದ್ದಾನೆ. ಇದಕ್ಕೆ ಇವನು ಹೇಳಿದ್ದೇನು, ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷ್ಯಸೆ. ಇದರ ಪೂರ್ವದಲ್ಲಿ ಅವನದೊಂದು ಮಾತಿದೆ, ಏನು, ನಾವು ಹೀಗೆ ಯುದ್ಧ ಮಾಡಿ ಅವರನ್ನು ಸೋಲಿಸುವುದರಿಂದ ಅನೇಕ ಜನ ಗಂಡಂದರು ಕಳ್ಕೊಂಡ ಹೆಂಡಂದರು ಉಳಿತಾರೆ.
ಆಗೇನಾಗುತ್ತೆ, ಕುಲಕ್ಷಯ ಕೃತಂ ದೋಷಂ, ನಮಗೆ ಕುಲವನ್ನು ಕ್ಷಯಿಸಿದ ಕೃತ ದೋಷ ಬರುತ್ತೆ, ನಾವು ಕುಲಕ್ಷಯ ಕೃತರಾಗ್ತೇವೆ. ಅದರಿಂದ ಏನಾಯಿತು, ನಮ್ಮ ಇಡೀ ಸಮಾಜ ಬುಡಮೇಲಾಗತ್ತೆ. ಆಮೇಲೆ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ ಬುದ್ಧಿವಾದ ಬೇರೆ ಹೇಳ್ತಾನೆ ಕೃಷ್ಣನಿಗೆ ಅರ್ಜುನ. ಹೆಣ್ಮಕ್ಳೆಲ್ಲ ಹಾಳಾದರೆ ವರ್ಣಸಂಕರ ಆಗುತ್ತೆ, ಹೆಣ್ಣು ಮಕ್ಕಳು ಹಾಳಾದರೆ ವರ್ಣಸಂಕರ ಆಗ್ತದೆ ಅಂತ ಯಾಕೆ ಹೇಳಿದ? ಗಂಡಸರು ಹಾಳಾಗ್ಬೋದಾ ಅಲ್ವಾ? ಅನೇಕರು ಇದೆಲ್ಲ ಹೇಗೆ ಅಂದರೆ ಫೆಮಿನಿಸ್ಟ್ಗಳು ಕೇಳುವ ಪ್ರಶ್ನೆ. ಹಾಗಾದರೆ ಕೃಷ್ಣನ ಮುಂದೆ ಅರ್ಜುನ ಹೀಗೆ ಹೇಳುವಾಗ ಕೃಷ್ಣ ಅದಕ್ಕೆ ಉತ್ತರ ಕೊಡಲಿಲ್ಲ, ಅದರ ಅರ್ಥ ಏನು? ಅಥವಾ ಅನೇಕರು ಅದನ್ನು ಕೃಷ್ಣನೇ ಹೇಳಿದ್ದು ಅಂತಲೂ ಇಂಟರ್ಪ್ರಿಟ್ ಮಾಡ್ತಾರೆ. ಕೃಷ್ಣ ಹೇಳಲೇ ಇಲ್ಲ, ಹೇಳಿದವನು ಅರ್ಜುನ. ಯಾಕೆ ಹೇಳಿದ, ಏನರ್ಥ? ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ ಹೇಳುವಾಗ ಹೆಣ್ಣು ಮಕ್ಕಳು ಹಾಳಾದರೆ ವರ್ಣಸಂಕರವಾಗುತ್ತದೆ. ವರ್ಣ ಅಂದರೆ ಬಣ್ಣ, ಸಂಕರ ಆಗುವುದಂದರೆ ಬಣ್ಣಗೆಡುವುದು. ಇದಕ್ಕೆ ನಾನೊಂದು ಬಹಳ ಪ್ರಾಕೃತಿಕ ಉದಾಹರಣೆ ಕೊಡ್ತೇನೆ. ನನಗೆ ಒಂದು ಹೊಲ ಇದೆ, ನಿಮಗೂ ಒಂದು ಹೊಲ ಇದೆ, ನಿಮ್ಮೆಲ್ಲರಿಗೂ ಒಂದೊಂದು ಹೊಲ ಇದೆ ಅಂದ್ಕೊಳ್ಳೋಣ. ಇರಬೇಕಿತ್ತು, ನಿಜವಾಗಿ ಇದೆ ಅಂದ್ಕೊಳ್ಳೋಣ. ನಮ್ಮ ಹೊಲಗಳಲ್ಲಿ ನಾವು ಎಲ್ಲ ಒಂದೇ ಊರಿನವರು. ನಾವು ಹೋಗಿಬಿಟ್ಟು ಬೆಸ್ಟ್ ಬೀಜ ಯಾವುದು ಅಂತ ಒಂದು ಮುಸುಕಿನ ಜೋಳದ ಬೀಜ ತೊಗೋತೀವಿ, ಅಕ್ಕಿದು ಭತ್ತದ ಯಾವುದು ತೊಗೋತೀವಿ. ಒಂದೇ ಕಂಪನಿದು ಬೀಜ ತೊಗೋತೀವಿ ನಾವೆಲ್ಲರೂ ಏಕಕಾಲಕ್ಕೆ ನಮ್ಮ ಹೊಲದಲ್ಲಿ ಒಳ್ಳೆಯ ಟೈಮು, ಯಾವುದನ್ನು ರೈಟ್ ಟೈಮ್ ಅಂತ ಪ್ರಕೃತಿಯ ಪ್ರಕಾರ ಗುರುತಿಸಲಾಗ್ತದೆ ಆ ಟೈಮಿಗೆ ಉತ್ತಿರ್ತೀವಿ, ಅದೇ ಟೈಮಿಗೆ ಬಿತ್ತಿರ್ತೀವಿ. ಸರಿಯಾದ ಪ್ರಮಾಣದಲ್ಲಿ ಎಲ್ಲರೂ ಏಕಕಾಲಕ್ಕೆ ಕೊಡಬೇಕಾದ ನೀರು ಕೊಟ್ಟಿರ್ತೀವಿ. ನಿಮ್ಮ ಭೂಮಿಯಲ್ಲಿ ನನ್ನ ಭೂಮಿಯಲ್ಲಿ ಬೆಳೆಯುವ ಬೆಳೆ ಬೇರೆ ಬೇರೆ. ಯಾವುದು ನಿರ್ಣಯ ಮಾಡಿದ್ದು? ಬೀಜವಲ್ಲ, ಬೀಜ ಒಂದೇ. ನಿರ್ಣಯ ಮಾಡಿದ್ದು ಯಾವುದು? ಭೂಮಿ, ಕ್ಷೇತ್ರ ನಿರ್ಣಯ ಮಾಡುವುದು ಫಲ ಯಾವುದು ಅನ್ನುವುದನ್ನು. ಭೂಮಿಯ ಫಲವಂತಿಕೆಯ ಮೇಲೆ ಆ ಬೀಜದ ಫಲ. ನಾನು ತಗೊಂಡದ್ದು ಅದೇ ಕಂಪನಿ, ನೀವು ತೊಗೊಂಡದ್ದು ಅದೇ ಕಂಪನಿ, ನೀವು ಹಾಕಿದ್ದು ಅದೇ ಗೊಬ್ಬರ, ನಾನು ಹಾಕಿದ್ದು ಅದೇ ಗೊಬ್ಬರ, ನೀವು ಕೊಟ್ಟದ್ದು ಅದೇ ನೀರು, ನಾನು ಕೊಟ್ಟದ್ದು ಅದೇ ನೀರು, ನಾವು ಅದೇ ಸಮಯ ಪಾಲನೆ ಮಾಡಿದ್ದೇವೆ. ಎಲ್ಲಿಯೂ ನಮಗೆ ಪ್ರಾಕೃತಿಕವಾಗಿ ನಿಮಗೆ ಬಿಸಿಲು ನನಗೆ ಕಡಿಮೆ ಬಿಸಿಲು ಆಗಿಲ್ಲ. ಏಕಕಾಲಕ್ಕೆ ಒಂದೇ ಜಾಗದಲ್ಲಿ ಹತ್ರ ಇರುವ 10 ಹೊಲಗಳಲ್ಲಿ ಬರುವ ಫಲ 10 ಥರವಾಗಿ ಬಂದರೆ ಬೀಜವು ಫಲವನ್ನು ನಿರ್ಣಯಿಸುವುದಿಲ್ಲ. ಫಲ ನಿರ್ಣಯಿಸುವುದು ಹೆಣ್ಣು. ಯಾವ ಗಂಡಿನಿಂದ ಹುಟ್ಟಿತೂ ಮುಖ್ಯವಲ್ಲ, ಯಾವ ಹೆಣ್ಣು ಧಾರಣೆ ಮಾಡಿದ್ದಾಳೆ ಮುಖ್ಯ. ರುಚಿಕ 2 ಹವಿಸ್ಸು ತಯಾರು ಮಾಡಿದ. ರುಚಿಕ 2 ಹವಿಸ್ಸು ತಯಾರು ಮಾಡುವಾಗ ಒಂದು ಸತ್ಯವತಿಗೆ, ಅವನ ಹೆಂಡತಿಗೆ, ಇನ್ನೊಂದು ಅವಳ ತಾಯಿಗೆ. ಯಾಕೆ ಅವಳು ಪ್ರಾರ್ಥಿಸಿಕೊಂಡ್ಳು, ಗಾದಿಯ ಹೆಂಡತಿ, ನನಗೂ ಒಂದು ಮಗು ಕೊಡು ಅಂತ. ಇಬ್ಬರಿಗೆ ಹವಿಸ್ಸು ಸಿದ್ಧ ಮಾಡಿದ. ಹವಿಸ್ಸು ಸಿದ್ಧ ಮಾಡುವಾಗ ಅವನೊಂದು ಮಾನಸಿಕವಾಗಿ ಸಂಕಲ್ಪ ಮಾಡಿ ಅದರಲ್ಲಿ ಇಂಥದ್ದು ಅಂಶ ಇರಬೇಕು ಅಂತ ಅವನು ಮಾಡಿದ್ದಾನೆ. ಈ ಹವಿಸ್ಸನ್ನು ಅವರು ತಾಯಿ ಮಗಳಿಗೇನೋ ಒಂದು ಅನುಮಾನ, ಅಥವಾ ತಾಯಿಗೆ ಅನುಮಾನ, ಮಗಳಿಗೇನೋ ಒಳ್ಳೆಯದು ಮಗು, ನನಗೆ ಕೆಟ್ಟ ಮಗು ಮಾಡ್ತಾನೆ ಇವು ಅಂತ ಇವರ ಒಳಗಿನ ಮನಸ್ಸಿನ ಒಂದು ಅನುಮಾನಕ್ಕೆ ಅವರೇನು ಮಾಡಿಕೊಂಡ್ರು, ರುಚಿಕ ಬರುವ ಮೊದಲೇ ಇಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ತಾಯಿ ತಿನ್ನಬೇಕಾದ್ದನ್ನು ಮಗಳು, ಮಗಳು ತಿನ್ನಬೇಕಾದ್ದನ್ನು ತಾಯಿ ತಿನ್ನು. ಆಗ ಹೇಳಿದ ರುಚಿಕ, ಕ್ಷತ್ರಿಯ ಗುಣದಿಂದ ಇರುವ ಮಗ ಹುಟ್ಟಲಿ ಅಂತ ಗಾಧಿಯ ಹೆಂಡತಿಗೆ, ಯಾಕೆ ಗಾಧಿ ಕ್ಷತ್ರಿಯ, ಗಾಧಿಯ ಹೆಂಡತಿಗೆ ಕ್ಷತ್ರಿಯ ಮಗು ಹುಟ್ಟಲಿ ಅಂತ ನಾನು ಅಂಥದ್ದೊಂದು ಹವಿಸ್ಸು ತಯಾರು ಮಾಡಿದ್ದೆ. ನನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಲಿ ಅಂತ ನಾನು ಅಂಥದ್ದೊಂದು ಹವಿಸ್ಸು ತಯಾರು ಮಾಡಿದೆ. ಈಗ ಬ್ರಾಹ್ಮಣ ತೇಜಸ್ಸಿನ ಮಗ ಗಾಧಿಯ ಹೆಂಡತಿಗೆ ಹುಟ್ಟುತ್ತಾನೆ, ನಿನಗೆ ಕ್ಷತ್ರಿಯ ತೇಜಸ್ಸಿನ ಮಗ ಹುಟ್ಟುತ್ತಾನೆ, ಅದು ಅನಿವಾರ್ಯ ಅಂತ. ಹಾಗಾಗಿಯೇ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಬ್ರಾಹ್ಮಣ ತೇಜಸ್ಸನ್ನು ಬೆಳೆದ ವಿಶ್ವಾಮಿತ್ರ ಹುಟ್ಟಿದ. ಅದೇ ಜಮದಗ್ನಿ ಕ್ಷತ್ರಿಯ ಗುಣಗಳನ್ನು ಹೊಂದಿದ ಬ್ರಾಹ್ಮಣ ಮನೆತನದಲ್ಲಿ ಬ್ರಾಹ್ಮಣ ಇನ್ಫ್ಲುಯೆನ್ಸಿನಿಂದ ಬೆಳೆದ. ಆದ್ದರಿಂದಲೇ ಅಲ್ಲಲ್ಲಿ ಕ್ಷತ್ರಿಯದ ಬಹಳ ವೀರ್ಯ ಪರಾಕ್ರಮ, ತಾಯಿಯ ತಲೆ ಕಡಿಯುವವರೆಗೆ, ಹೆಂಡತಿಯ ತಲೆ ಕಡಿಯಿರಿ ಅಂತ ಆಜ್ಞೆ ಮಾಡುವವರೆಗೆ ಅವನಲ್ಲಿ ಕ್ಷತ್ರಿಯ ಗುಣ. ರುಚಿಕ ಮಾಡಿದ ಹವಿಸ್ಸಿನ ಫಲ. ಇದು ಎಲ್ಲ ಭೀಷ್ಮ ಪರ್ವದಲ್ಲಿ ಎಂಥ ಅನಾಲಿಸಿಸ್ ಇದೆ. ಭೀಷ್ಮ ಪರ್ವ ಅಂದಾಗ ನನಗೆ ಅವರ ಶರಶಯ್ಯೆಯ ಪರ್ವವನ್ನು ನಾನು ಹೇಳೋದು, ಅದು ಭೀಷ್ಮ ಪರ್ವ ಅಲ್ಲ, ಅದಕ್ಕೆ ಶಾಂತಿ ಪರ್ವ ಅಂತಾರೆ. ಅದರಲ್ಲಿ ದಾನ ಧರ್ಮ ಪರ್ವ ಓದಬೇಕಾದ ಭಾಗಗಳು. ಏನು ಸೈಂಟಿಫಿಕ್ ಅನಾಲಿಸಿಸ್. ಯಾಕೆ ಅಂದರೆ ಜಮದಗ್ನಿಗೆ ಆಗ ಮಾಡಿದ ಆ ಒಂದು ಹವಿಸ್ಸು ಅದರಲ್ಲಿ ಕ್ಷಾತ್ರ ತೇಜಸ್ಸನ್ನು ಉಳ್ಳ
ಗಾದಿಯ ಹೆಂಡತಿ ಉಣ್ಣಬೇಕಾದ ಹವಿಸ್ ಅದನ್ನು ಸತ್ಯವತಿ ಉಂಡಿದ್ಲು. ಅವಳು ಅದಕ್ಕೆ ಬೇಜಾರಾಗಿ ತಾನು ಇನ್ನು ಇರೋದಿಲ್ಲ ಅಂತ ನದಿ ಆಗ್ತಾಳೆ. ಅವಳೇ ಮುಂದೆ ಕೌಶಿಕಿ ನದಿ, ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಕುಶಿಕಾ ಅನ್ನುವ ತಾಯಿ ಇವಳು ಕೌಶಿಕಿ ಆಗ್ತಾಳೆ, ಅದಕ್ಕೆ ಕೌಶಿಕಾ ಅಂತ ವಿಶ್ವಾಮಿತ್ರನಿಗೆ ಹೆಸರು. ಈ ಗಾದಿಯ ಹೆಂಡತಿ ಕುಶಿಕಾಳ ಮಗಳು ಸತ್ಯವತಿ ಬೇಸರ ಬಂದು ನದಿ ಆಗ್ತಾಳೆ. ಆಮೇಲೆ ಪರಶುರಾಮ ಹುಟ್ಟುವಾಗ ಅವಳಿಗೊಂದು ಅನುಗ್ರಹ ಇತ್ತು. ಅನುಗ್ರಹ ಏನಿತ್ತು? ಅವಳು ಬೇಡಿಕೊಳ್ತಾಳೆ, ತಪ್ಪಾಯಿತು, ನನಗೆ ಬ್ರಾಹ್ಮಣ ತೇಜಸ್ಸಿನ ಮಗನನ್ನು ಕೊಡು. ಮುಂದಿನ ನಿನ್ನ ಮಗ ಹುಟ್ಟುವಾಗ ನಿನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟುತ್ತಾನೆ. ಈ ಬ್ರಾಹ್ಮಣ ತೇಜಸ್ಸು ಪ್ರಖರವಾಗಿದ್ದರೂ ಕೂಡ ಕ್ಷತ್ರಿಯ ಬೀಜದ ಗುಣ ಪರಶುರಾಮನಲ್ಲಿ ಬಿಟ್ಟಿಲ್ಲ. ಅವನು ಪರಶುರಾಮ ಅಂಥ ಕ್ಷಾತ್ರಗುಣ, ಅದರ ಪರಾಕಾಷ್ಠೆ. ಮತ್ತು ಅದರ ಒಳಗೆ ಇನ್ನೊಂದು ಆ್ಯಡೆಡ್ ಏನು ಅಂತಂದರೆ ಅವನ ಹುಟ್ಟೆ ಕ್ಷತ್ರಿಯ ನಾಶಕ್ಕಾಗಿ ಆದಂತಹ ಅವತಾರ ಅವನು. ಆದ್ದರಿಂದ ಅವನು ಬ್ರಾಹ್ಮಣ ಮನೆತನದಲ್ಲಿ ಕ್ಷಾತ್ರಗುಣ. ಹಾಗಾಗಿ ಎಲ್ಲರೂ ಯಾಕೆ ಹೋರಾಟ ಮಾಡಬಾರ್ದು? ಪರಶುರಾಮ ಬ್ರಾಹ್ಮಣ ಅಲ್ವಾ, ಹೋರಾಟ ಮಾಡಲಿಲ್ವ, ನಾವು ಯಾಕೆ ಹೋರಾಟ ಮಾಡಬಾರ್ದು ಅನ್ನೋದರಲ್ಲಿ ಇದೆಲ್ಲ ಹಿನ್ನೆಲೆಯನ್ನು ಗಮನಿಸಬೇಕು. ನಿಮ್ಮಪ್ಪ ಕ್ಷಾತ್ರ ಇದ್ದು ನೀವು ಕ್ಷಾತ್ರ ಮನೆತನದಿಂದ ಬಂದ ಬ್ರಾಹ್ಮಣರಾದರೆ ಖಂಡಿತ ಹೋರಾಟ ಮಾಡ್ಬೋದು, ಅದು ತಾನಾಗಿ ಬಂದಿರುತ್ತೆ. ನಮ್ಮಪ್ಪ ನಿತ್ಯ ಪೂಜೆ, ಸಂಸ್ಕಾರ, ಜ್ಞಾನ, ದೇವರ ದಾರಿ, ಆ ಧರ್ಮ, ಅದರ ಕುರಿತೆ ನಿತ್ಯ ಚಿಂತನೆ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹದಲ್ಲೇ ಇದ್ದರೆ ನನಗೆ ಯುದ್ಧ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಯಾಕೆ? ಬೀಜ ಅನ್ನೋದು ಸ್ವಭಾವ, ವರ್ಣ, ಇದೆಲ್ಲ ಮುಂದೆ ಕೃಷ್ಣ ಬಹಳ ಅದ್ಭುತವಾದ ಸೈನ್ಸನ್ನು ಹೇಳ್ತಾನೆ. ಇದು ಬಂತು. ಅದರಿಂದ ಸ್ತ್ರೀಷು ದುಷ್ಟ ಸುವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂದಾಗ ಅರ್ಜುನ ಇಂಥದೊಂದು ಸೈನ್ಸನ್ನು ಬಲ್ಲವನಾಗಿ ಹೇಳಿದ್ದಾನೆ. ಅವನ ಅಜ್ಞಾನಿ ಅಲ್ಲ, ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಹೆಣ್ಣು ಕೆಟ್ಟರೆ ಕುಲ ಕೆಡ್ತದೆ ಅಂತ. ಹೆಣ್ಣು ಕೆಡದೇ ಇದ್ದರೆ ಒಬ್ಬ ಕ್ಷತ್ರಿಯನಿಗೆ ಬ್ರಾಹ್ಮಣನಲ್ಲಿ ಹುಟ್ಟುವ ಒಂದು ಮಗು ಕ್ಷತ್ರಗುಣದಿಂದ ಆಗದೆ ಬ್ರಾಹ್ಮಣ ಆಗಬಹುದು ಅನ್ನೋದಕ್ಕೂ ಬೇಕಾದಷ್ಟು ನಮ್ಮಲ್ಲಿ ಉದಾಹರಣೆಗಳಿವೆ. ಸೊ ಇಂಥದನ್ನೆಲ್ಲ ಉದ್ದೇಶ ಇಟ್ಟು, ಅದರಿಂದಲೇ ನನಗೆ ಅನೇಕರು ಕೇಳ್ತಾರೆ, ನೀವೇನ್ರಿ ಒಬ್ಬ ಹೆಣ್ಮಗಳಾಗಿ ಅದನ್ನೆಲ್ಲ ಡಿಫೆಂಡ್ ಮಾಡ್ತೀರಿ? ಡಿಫೆಂಡ್ ಮಾಡೋದು ಸೈನ್ಸ್, ಅದು ನಾನಲ್ಲ ಅಂದರೆ ಸುಳ್ಳಾಗೋದಿಲ್ಲ, ನಾನು ಹೌದು ಅನ್ನೋದರಿಂದ ಸತ್ಯವೂ ಆಗೋದಿಲ್ಲ. ಅದು ಅದರ ಒಳಗಿರುವ ಸೈನ್ಸ್. ಆ ದೃಷ್ಟಿಯಿಂದ ಅರ್ಜುನ ಹೇಳಿದ. ಇದನ್ನೆಲ್ಲ ಹೇಳಿದ್ದಕ್ಕೆ ಅವನು ಹೇಳೋದು ಪ್ರಜ್ಞಾವಾದಾಂಶ್ಚ ಭಾಷಸೆ. ಅಲ್ಲಯ್ಯ, ಪರವಾಗಿಲ್ಲ, ನೀನು ಅಶೋಚಾನ್ ಅನ್ವಶೋಚಸ್ತ್ವಂ, ಆಮೇಲೆ ಈ ಕಡೆ ಬಂದರೆ ಪ್ರಜ್ಞಾವಾದಾಂಶ್ಚ ಭಾಷಸೆ. ಒಂದು ಕಡೆ ಯಾವುದಕ್ಕೆ ದುಃಖಿಸಬಾರದು ಅದಕ್ಕೆ ದುಃಖಿಸ್ತಿ, ಮತ್ತು ಭಾರೀ ತಿಳಿದವರ ಹಾಗೆ ವಿಶೇಷವಾದ ಟಿಪ್ಪಣಿ ಬೇರೆ ಮಂಡಿಸ್ತಿ. ಹಾಗೆ ಆಗುತ್ತೆ, ಹೀಗಾಗುತ್ತೆ, ಸಮಾಜಕ್ಕಿಡುತ್ತೆ, ಅಲ್ಲಿ ಹೆಣ್ಣುಮಕ್ಕಳು ಹಾಳಾಗ್ತಾರೆ, ಕುಲಕ್ಷಯ ಕೃತ ದೋಷ ಬರುತ್ತೆ, ಎಲ್ಲ ಹೇಳ್ತಿ. ಗತಾಸು ನಗತಾಸುಂಶ್ಚ ನಾನು ಶೋಚಿತಾ ಪಂಡಿತಾ ನಾನು ಶೋಚಂತಿ ಪಂಡಿತಾ. ಹೌದು, ಗತಾಸೂನ್ ಯಾರು ಆಗಿ ಹೋದವರ ಬಗ್ಗೆ, ಅಗತಾಸೂನ್ ಇಲ್ಲದವರ ಬಗ್ಗೆ, ಆಗಿ ಹೋದವರ ಬಗ್ಗೆ ಅಥವಾ ಇನ್ನೂ ಹುಟ್ಟದೇ ಇಲ್ಲ ಇರುವುದವರ ಬಗ್ಗೆ ಒಬ್ಬ ಪಂಡಿತನು ದುಃಖಿಸುವುದಿಲ್ಲ. ನೀನು ಪ್ರಜ್ಞಾವಾದಾಂಶ, ಬಹಳ ಪ್ರಜ್ಞೆಯಿಂದ ಮಾತಾಡ್ತಿ, ಪಂಡಿತನ ಹಾಗೆ. ಇದು ಗೊತ್ತಿರಬೇಕಿತ್ತಲ್ಲ ನಿನಗೆ, ಇದು ಸಾಮಾನ್ಯ ಸಂಗತಿ. ಆ ನಂತರ ನಿಧಾನಕ್ಕೆ ಅವನನ್ನು ನೋಡಿ, ಕ್ವೆಶ್ಚನ್ಸ್ ಆರ್ ನೀದರ್ ಗುಡ್ ನಾರ್ ಬ್ಯಾಡ್, ಆನ್ಸರ್ಸ್ ಮೇ ಬಿ ಗುಡ್ ಆರ್ ಬ್ಯಾಡ್, ಕ್ವೆಶ್ಚನ್ಸ್ ಆರ್ ಆಲ್ವೇಸ್ ರೈಟ್ ಅಂತ ಒಂದು ಮಾತು ಇದೆ. ಜಿಡ್ಡು ಕೃಷ್ಣಮೂರ್ತಿ ಎಲ್ಲ ಹೇಳ್ತಾರೆ, ದ ಕ್ವೆಶ್ಚನ್ ವಿಲ್ ಡಿಸೈಡ್ ದಿ ಆನ್ಸರ್ ಅಂತ. ದ ಮಾಸ್ಟರ್ ವಿಲ್ ಆನ್ಸರ್ ಅಕಾರ್ಡಿಂಗ್ ಟು ದಿ ಕ್ವೆಶ್ಚನ್. ಹಾಗಾಗಿ ಇಡೀ ಭಗವದ್ಗೀತೆ ಅಷ್ಟು ಚೆನ್ನಾಗಿ ಆಗಲಿಕ್ಕೆ ಕಾರಣ ದ ಕ್ವೆಶ್ಚನ್ ಆಫ್ ಅರ್ಜುನ. ಎಂತೆಂಥ ಪ್ರಶ್ನೆ ಕೇಳಿದ್ದಾನೆ ಅವನು. ನಾನು ಹೀಗೆ ಮಾಡಿದರೆ ಏನಾಗ್ತದೆ, ಇಂಥದ್ದು ಮಾಡೋದ್ರಿಂದ ಕುಲಕ್ಷಯ ಆಗೋದಿಲ್ವಾ, ಇದು ತಪ್ಪಲ್ವಾ ಅಂತ ಕೇಳಿದ್ದಾನಲ್ಲ. ಮತ್ತು ಅವರೆಲ್ಲ ಸಾಯಬೇಕಾ ಅಂತ ಕೇಳಿದ್ದಾನೆ. ಅವರು ಸಾಯೋದಕ್ಕಿಂತ ನಾನು ಭಿಕ್ಷೆ ಮಾಡಿಕೊಂಡು ಬದುಕೋದು ವಾಸಿ ಅಲ್ವಾ, ಯುದ್ಧ ಬೇಡ ಅಂದಿದ್ದಾನೆ. ಈಗ ಅವನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ, ಆದ್ದರಿಂದಲೇ ಕೃಷ್ಣನ ಉತ್ತರ ಅಷ್ಟು ಚೆನ್ನಾಗಿದೆ. ಹಾಗಾಗಿಯೇ ಒಬ್ಬ ಬೆಸ್ಟ್ ಸ್ಟೂಡೆಂಟಿಗೆ ಬೆಸ್ಟ್ ಮಾಸ್ಟರ್ ಸಿಕ್ಕಿದರೆ ಎಂಥ ಒಳ್ಳೆಯ ಉತ್ತರ ಸಿಗಬಹುದು ಅನ್ನೋದಕ್ಕೆ ಭಗವದ್ಗೀತೆ ಸಾಕ್ಷಿ. ನಾನು ಅದನ್ನೇ ಹೇಳಿದ್ದು, ನಮಗೆ ಒಂದು ವೇಳೆ ನಾವು ಪರೀಕ್ಷೆಯ ದಿನ ಬರೀಲಿಕ್ಕೆ ಕೂತ್ಕೊಳ್ಳುವಾಗ ಎಲ್ಲ ಓದಿದ್ದು ಮರೆತು ಹೋಗಿದೆ, ಏನು ಮಾಡಿದರೂ ನೆನಪಾಗದ ಯಾವುದೋ ಒಂದು ಮೌಢ್ಯವನ್ನು ಭಗವಂತ ನಮಗೆ ಮಾಡಿದ ಅಂತ ಇಟ್ಕೊಳ್ಳಿ. ನಾವು ಪೆನ್ನಿಟ್ಟು, ಸರ್ ನನಗೆ ಬರೆಯೋಕ್ಕೆ ಆಗ್ತಿಲ್ಲ, ನನಗೆ ಈ ಕೈಕಾಲೆಲ್ಲ ನಡುಗ್ತಿದೆ, ಪೆನ್ ಎತ್ಕೊಳ್ಳೋ ಶಕ್ತಿ ಇಲ್ಲ, ನನ್ನ ಮನಸ್ಸು ನೆನಪಲ್ಲ, ನನಗೆ ಹುಚ್ಚರ ಹಾಗೆ ತಲೆ ತಿರುಗ್ತಾ ಇದೆ, ನಾನು ಈಗ ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಸರ್ ಅಂತ ಹೇಳಿದ್ರೆ ನಮ್ಮ ಮಾಸ್ಟರ್ ಬಿಟ್ಟಾರ? ಏನಯ್ಯ ನನ್ನ ಮರ್ಯಾದೆ ತೆಗಿತೀಯಾ?
ಎಷ್ಟು ಕಷ್ಟಪಟ್ಟು ಪಾಠ ಮಾಡಿದ್ದೇನೆ, ಪ್ರತಿದಿನ ಎಷ್ಟು ಹೇಳಿದ್ದೇನೆ, ನೀನೆಂಥವಯ್ಯ ಅಂತ ಕೇಳ್ತಿದ್ರು. ಏನು ನೆನಪಾಗೋದಿಲ್ಲ, ನೆನ್ಪು ಮಾಡ್ಕೋ, ನಿನಗೆ ಸಾಧ್ಯ. ನಮ್ಮನ್ನು ಭಯಂಕರ ಅದಕ್ಕೆ ಬರೆದು ತೋರಿಸಬೇಕು ಅನ್ನೋದಕ್ಕೆ ಸಿದ್ಧ ಮಾಡ್ತಿದ್ರು. ಆದರೆ ಕೃಷ್ಣನ ಮೆಥಡು ನೋಡಿ, ಎಲ್ಲಿ ಬುಡದಿಂದ ಆರಂಭ ಮಾಡಿದ. ಕೃಷ್ಣ ಕೇಳ್ತಾನೆ, ನೀನು ಯಾರಿಗೋಸ್ಕರ ಅಳುವುದು? ಭೀಷ್ಮರು ಇಲ್ಲವಾಗ್ತಾರೆ, ಆಮೇಲೆ ಮತ್ತೊಬ್ಬರು ಇಲ್ಲವಾಗ್ತಾರೆ, ಇವರೆಲ್ಲ ಇಲ್ಲವಾಗ್ತಾರೆ ಅಂತ ಅವನು ಇಡೀ ಆಗ ಪ್ರಾರಂಭ ಮಾಡಿದ್ದು ಸಾಂಖ್ಯ ಯೋಗವನ್ನು. ಸಾಂಖ್ಯ ಯೋಗ ಅಂದರೆ ಬೇರೆ ಬೇರೆ ಅರ್ಥಗಳಿವೆ. ಸಾಂಖ್ಯ ಅನ್ನೋದಕ್ಕೆ ಕಪಿಲನ ತತ್ವಶಾಸ್ತ್ರಕ್ಕೂ ಸಾಂಖ್ಯ ಅಂತ ಹೆಸರು. ಅದು ದೇವಹೂತಿಗೆ ಕಪಿಲ ಮುನಿ ಹೇಳಿದಂತಹ ಸಾಂಖ್ಯಶಾಸ್ತ್ರ ಒಂದು ಭಾಗವಾಗಿದೆ. ಅದು ಪ್ರಕೃತಿ ತತ್ವವನ್ನು ವಿವರಿಸಿ ಜೀವ ಹೇಗೆ 25ನೆಯ ತತ್ವ ಅಂತ ಹೇಳುವ ಸಂಖ್ಯೆಗಳ ಮೂಲಕ ಹೇಳುವ ತತ್ವಶಾಸ್ತ್ರ. ನಿಮಗೆ ಗೊತ್ತಿದೆ ಅದು. ಪಂಚಭೂತಗಳು 5 ಮನುಷ್ಯನಲ್ಲಿರುವುದು, ಪಂಚೇಂದ್ರಿಯಗಳು 5 ಮನುಷ್ಯನಲ್ಲಿ. ಈ ಪಂಚೇಂದ್ರಿಯಗಳಿಗೆ ಶಕ್ತಿ ಕೊಡುವ ತನ್ಮಾತ್ರೆಗಳು, ನೋಡುವ ಶಕ್ತಿ, ಕೇಳುವ ಶಕ್ತಿ, ಅವುಗಳಿಗೆ ತನ್ಮಾತ್ರೆಗಳು 5. ಅದಲ್ಲದೆ ನಮ್ಮ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂದರೆ ಮಾತು, ಕೈ, ಕಾಲು ಮತ್ತು ನಮ್ಮ ವಿಸರ್ಜನಾಂಗಗಳು 2, 5 ಇವೆಲ್ಲ ಕರ್ಮೇಂದ್ರಿಯಗಳು. ಒಟ್ಟು ಎಷ್ಟಾಯಿತು? 5 5 5 5 20 ಆಯಿತು. ಈ 20ರ ಒಳಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದೆ. ಇವುಗಳು ಅಂತಃಕರಣ ಚತುಷ್ಟಯಗಳು. ಇವು ಇಷ್ಟು ಕೂಡ ಪ್ರಕೃತಿ ತತ್ವಗಳು. ಇವು ಜೀವಕ್ಕೆ ಸಂಬಂಧಪಟ್ಟವುಗಳಲ್ಲ. ಇದರ ಒಳಗೊಬ್ಬ ಇದ್ದಾನಲ್ಲ, ಅವನು ಜೀವನು, ಅವನಿಗೆ 25ನೇಯವನು ಅಂತ ಹೆಸರು. ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ ಸ್ವಯಂ ಸಂಭ್ರಮದಲ್ಲಿ ಮನೆ ಮಾಡಿತ್ತು. ಒಂದು ಗಿಳಿಯು 25 ಆಯಿತು. ಬ್ರಹ್ಮ ಅದಕ್ಕೆ ಪಂಜರವಾದ, ವಿಷ್ಣು ಕೂಳನಕ್ಕಿದ, ರುದ್ರ ಕೋಲಾದ. ಏನು? ಒಂದು ಜೀವ ಅಭಿನವ ಗಿಳಿ, ಹೊಸ ಸೂಕ್ಷ್ಮ ಕೋಮಲ ಜೀವ, ಪಾರ್ಟಿಕಲ್ ಆಫ್ ದಿ ಸುಪ್ರೀಮ್ ಎನರ್ಜಿ, ಯಾವುದೋ ಒಂದು ಪ್ರಾರಬ್ಧಕ್ಕೆ ಮನೆ ಮಾಡಿತು, ಈ ದೇಹಕ್ಕೆ ಬಂತು. ಈ ದೇಹಕ್ಕೆ ಬಂದಾಗ ಅದು 24 ತತ್ವಗಳ ವಶವಾಯಿತು. ತಾನು 25ನೇದಾಗಿ ಬಿಡ್ತು. ಪ್ಯೂರೆಸ್ಟ್ ಫಾರ್ಮಿನಲ್ಲಿ ತನ್ನ ಪಾಡಿಗೆ ಆಕಾಶದಲ್ಲಿದ್ದಂತಹ ಆ ಸುಂದರವಾದ ಜೀವ ಯಾವುದೋ ಪ್ರಾರಬ್ಧಕ್ಕೆ ಈ ಮನೆಗೆ ಬಂದು ಸೇರಿ ಇದರ ಒಳಗೆ ಕೂತು 25ನೇಯದ್ದಾಯಿತು. ಒಂದು ಗಿಳಿಯು 25 ಆಯಿತು. ಈ 25ನೇಯದ್ದಕ್ಕೆ ಏನಾಯಿತು? ಒಮ್ಮೆ ಒಂದು ದೇಹದ ಒಳಗೆ ಬಂದು ಕೂತಿತ, ಬ್ರಹ್ಮ ಅದಕ್ಕೆ ಪಂಜರವಾದ. ಹುಟ್ಟು ಸಾವು ಪ್ರಾರಂಭ. ಆಮೇಲೆ ಬ್ರಹ್ಮ ಬಿಡಲ್ಲ. ಆಮೇಲೆ ವಿಷ್ಣು ಕೂಳನಿಕ್ಕಿದ, ಅವನು ಪೋಷಿಸಲೇಬೇಕು, ಅವನು ಪೋಷಿಸದಿದ್ದರೆ ಆಗಲ್ಲ. ಮತ್ತು ರುದ್ರ ಕೋಲಾದ, ಕಾಲಕ್ಕೆ ಹೋಗದಿದ್ದರೆ ಬಡದಾಚೆ ಕಳಿಸ್ತಾನೆ. ಈ ಪ್ರಕೃತಿ ತತ್ವದ ಒಳಗೆ ಇರುವ ಜೀವಕ್ಕೆ ಗೊತ್ತೇ ಇಲ್ಲದೆ ಅದು ಒಂದು ಬಂಧನಕ್ಕೆ ಸಿಲುಕಿ 25ನೇಯದ್ದಾಯಿತು. ಕೃಷ್ಣ ಸಾಂಖ್ಯವನ್ನು ಹೇಳ್ತಾನೆ ಅಂದಾಗ ಕಪಿಲ ಮುನಿ ಹೇಳುವ ಈ 24 ತತ್ವಗಳ ಸಂಖ್ಯೆಯನ್ನೆಲ್ಲ ಹೇಳಲಿಲ್ಲ ಅವನು. ಆದರೆ ತತ್ವಶಾಸ್ತ್ರವನ್ನು ಹೇಳಿದ್ದಾನೆ. ಅದು ಜೀವತತ್ವಕ್ಕೆ ಸಂಬಂಧಪಟ್ಟ ಶಾಸ್ತ್ರಕ್ಕೂ ಕೂಡ ಸಾಂಖ್ಯ ಅಂದರೆ ಸಮ್ಯಕ್, ಅದು ಚೆನ್ನಾಗಿ ತಿಳಿದದ್ದು ಅಂತ. ಆದ್ದರಿಂದ ಸಮ್ಯಕ್ ಜ್ಞಾನ ಅಂದಾಗ ಅದು ಜ್ಞಾನ ತತ್ವ. ಆ ತತ್ವಶಾಸ್ತ್ರವನ್ನು ಹೇಳಿದ ಹೊರತು ಕಪಿಲ ಮುನಿ ಹೇಳಿದ ಸಂಖ್ಯೆಯನ್ನು ಹೇಳಿಲ್ಲ. ಆ ಅರ್ಥದಲ್ಲಿ ಅದು ಜ್ಞಾನ ಹೌದು. ಅದು ಸಂಖ್ಯಾಜ್ಞಾನದ ಕಪಿಲನ ಲೆಕ್ಕಾಚಾರ ಇಲ್ಲದೇ ಇರಬಹುದು, ಆದರೆ ಜೀವತತ್ವಕ್ಕೆ ಸಂಬಂಧಪಟ್ಟ ಶಾಸ್ತ್ರ. ಹೇಗೆ ಅವನು ಹೇಳಿದ? ಅವನೇನು ಹೇಳಿದ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಯಾಕೆ ಹೇಳಿದ? ನಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಯಾಕೆ ಹೇಳಿದ? ಇದು ಎಲ್ಲವೂ ಕೂಡ ಪ್ರಕೃತಿ ತತ್ವದ ಒಳಗಿರುವ ಜೀವಕ್ಕೆ ಅನ್ವಯ ಆಗುವುದಿಲ್ಲಪ್ಪ. ಈ ಜೀವ ಈ ದೇಹದಲ್ಲಿ ಇದೆ ಅಷ್ಟೇ. ದೇಹ ಇರುತ್ತೆ ಹೋಗುತ್ತೆ. ಯಾಕೆ? ಅವ್ಯಕ್ತಾದೀನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನಿ ಚ. ಇದು ಕಾಣಿಸುವುದು ಒಂದಿಷ್ಟು ಕಾಲ ಮಧ್ಯದಲ್ಲಿ ಮಾತ್ರ. ಆದೇನೆ ಅದರ ಮೊದಲೆಲ್ಲಿತ್ತು? ಈಗ ನಾನು ಇಲ್ಲಿ ಬಂದಿದ್ದೇನೆ, ನಾನು ವೀಣಾ ಅಂತ ನೀವು ಗುರುತಿಸ್ತೀರಿ. ಇದರ ಮೊದಲು ಎಲ್ಲಿದ್ದೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವ್ಯಕ್ತ ಆದೀನಿ. ಆಮೇಲೆ ನಾನು ಸತ್ತು ಹೋಗ್ತೇನೆ, ಸತ್ತು ಹೋದ್ಕೊಳ್ಳೆ ನನ್ನನ್ನು ಹೆಣ ಅಂತೀರಿ. ಇದರ ಒಳಗಿದ್ದ ವೀಣಾ ಎಲ್ಲಿ ಹೋದ್ಲು? ಅವ್ಯಕ್ತ ನಿಧನಾನಿಚ. ಗೊತ್ತಿಲ್ಲ ಅವ್ಯಕ್ತ. ವ್ಯಕ್ತ ಮಧ್ಯಾನಿ ಭಾರತ. ಒಂದಿಷ್ಟು ಕಾಲ ಕಾಣಿಸ್ತದೆ ಮಧ್ಯ. ಒಂದಿಷ್ಟು ಕಾಲ ಕಾಣುವ ಈ ಪಿರಿಯಡಿನ ಈ ದೇಹವನ್ನು ಅದು ಇಲ್ಲವಾಗ್ತದೆ ಅಂತ ನೀನು ಅಂತಿದ್ದಿ. ಈ ದೇಹ ಇದು ಇಲ್ಲವಾಗುವುದಿಲ್ಲ. ಯಾಕೆ? ಇದರ ಒಳಗಿದ್ದಕ್ಕೆ ಸಾವಿಲ್ಲ.
ಇದು ಒಂದು ಶಸ್ತ್ರದಿಂದ ತುಂಡರಿಸಲಿಕ್ಕೆ ಬಾರದ್ದು, ಒಂದು ಬೆಂಕಿಯಿಂದ ಸುಡಲಿಕ್ಕೆ ಬಾರದ್ದು. ಇದನ್ನು ನೀನು ವಾಯುವಿನಿಂದ ಹಾರಿಸಲಾರೆ ಅಥವಾ ಒಣಗಿಸಲಾರೆ, ಓಡಿಸಲಾರೆ. ಹಾರಿಸುವ ಕೆಲಸವನ್ನು ಮಾಡಲಾರೆ, ಆರಿಸಲಾರೆ, ಒಣಗಿಸಲಾರೆ, ಮತ್ತು ನೀರಿನಿಂದ ಒದ್ದೆ ಮಾಡಲಾರೆ. ಇದು ಇಂಡೈರೆಕ್ಟ್ಲಿ ಅರ್ಜುನನಿಗೆ ನಿನ್ನ ಆಗ್ನೇಯಾಸ್ತ್ರದಿಂದ ನೀನು ಈ ಜೀವವನ್ನು ಸುಡಲಾರೆ, ನಿನ್ನ ವಾರುಣಿಯಾಸ್ತ್ರದಿಂದ ಒದ್ದೆ ಮಾಡಲಾರೆ, ನಿನ್ನ ವಾಯುವಸ್ತ್ರದಿಂದ ನೀನು ಒಣಗಿಸಲಾರೆ ಅಥವಾ ಹಾರಿಸಲಾರೆ, ಆರಿಸಲಾರೆ. ಇದನ್ನು ಸೂಚ್ಯವಾಗಿ ಹೇಳಿದ್ದು. ನಿನ್ನ ಅಸ್ತ್ರಗಳು ನಿನ್ನ ಈ ಒಳಗಿನ ಈ ಜೀವವನ್ನು, ಭೀಷ್ಮರ ಒಳಗಿನ ಜೀವವನ್ನು, ದ್ರೋಣರ ಒಳಗಿನ ಜೀವವನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇಹತತ್ವವು ನೀನು ತಿಳಿದ ಜೀವತತ್ವವಲ್ಲ. ಈ ದೇಹ ಇದು ಯಾವತ್ತೂ ಸಾಯೋದಿಲ್ಲ. ನ ಜಾಯತೆ ನ ಮ್ರಿಯತೇವ ಕದಾಚಿತ್. ಯಾವತ್ತೂ ಹುಟ್ಟಲ್ಲ, ಯಾವತ್ತೂ ಸಾಯಲ್ಲ. ಯಾಕೆ? ಇದು ಯಾವಾಗದಿಂದಲೂ ಇದೆ. ಇದು ಅವ್ಯಯ, ಅದು ಅವ್ಯಯವು, ಯಾವತ್ತೂ ಕೂಡ ಅವ್ಯಯವು. ಆಮೇಲೆ ಅದು ಅಜ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವಿಲ್ಲ, ಅದು ಯಾವತ್ತೂ ಇರುವಂಥದ್ದು. ಯಾವತ್ತೂ ಇರುವಂಥದ್ದಕ್ಕೆ ನೀನು ಏನು ಮಾಡಲಿಕ್ಕೆ ಸಾಧ್ಯ? ನೀನು ನೋಡುವ ಈ ಬಾಡಿಯನ್ನು ನೀನು ಡಿಸ್ಟ್ರಾಯ್ ಮಾಡ್ಬೋದು, ನೀನು ಕಾಣಿಸುವ ದೇಹವನ್ನು ಕೊಲ್ಲುತ್ತಿರಬಹುದು ಮತ್ತು ಅದು ಇಲ್ಲವಾಗ್ಬೋದು. ಅದಕ್ಕೆ ಅಳಬೇಡ. ಈ ದೇಹ ಬಂದು ಹೋಗಲಿಕ್ಕೆ ಇರುವುದು. ಯಾಕೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ನಾವು ಎಲ್ಲರೂ ಕೂಡ ಒಂದು ಬಟ್ಟೆ ಹಾಳಾದ ಕೂಡಲೇ ತೆಗೀತೇವೆ. ವಾಸಾಂಸಿ ಬಟ್ಟೆ, ವಸತಿ, ವಾಸ, ಈ ಬಟ್ಟೆ ಇದನ್ನು ನಾವು ತೆಗಿತೇವೆ. ತೆಗೆದು ಯಾವಾಗ ತೆಗೆಯೋದು? ಹಾಳಾದಾಗ, ಹೊಸತ್ರಲ್ಲಿ ಅಲ್ಲ. ಹೊಸತಾಗೋ ಭಾರಿ ಖುಷಿ. ಇವತ್ತು ಹೊಸ್ತು ಅಂತ ಯಾರು ಕೇಳಲಿಲ್ಲ, ಬೇಜಾರು. ಇದು ಹೊಸ್ತು ಹಾಕ್ಕೊಂಡ್ರೆ ಯಾರು ಕೇಳಲಿಲ್ವಲ್ಲ ಅಂತ. ಆದರೆ ಹರಿತಾ ಬಂದರೆ ಮೋಹ, ಅಯ್ಯೋ ತಗೊಂಡದ್ದು ಇಟ್ಕೊಳ್ತೀವ, ಹರಿತು ತೆಗೆದು ಒಗಿತೀವಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಮತ್ತು ನರಾಪಿ ಗೃಹಣೋಪಿ, ಹೊಸದನ್ನು ಹಿಡಿತೇವೆ ನಾವು. ಯಾವುದು? ಹೊಸದು ಬಂದ್ಕೊಳ್ಳೆ ಹೊಸದು ಹಿಡಿಲೇಬೇಕು. ತಥಾ ಶರೀರಾಣಿ. ಮನುಷ್ಯನ ದೇಹ ಕೂಡ ಹುಟ್ಟಿದ ಹಾಗೆ ಇರಲ್ಲ, ಬರ್ತಾ ಭಾವವಿಕಾರಗಳಿಗೆ ಒಳಗಾಗತ್ತೆ. ದೇಹತತ್ವದ ಶಾಸ್ತ್ರ ಏನು? ಅದು 6 ವಿಕಾರಗಳನ್ನು ಒಳಗೊಂಡೇ ಇದೆ. ಅದು ಜಾಯತೆ, ಹುಟ್ಟುತ್ತೆ. ಆಮೇಲೆ ಅಸ್ಥಿ, ಕಾಣಿಸ್ತದೆ, ಕಾಣಿಸದೇ ಇರೋದಿಲ್ಲ. ಜೀವ ಹಾಗಲ್ಲ, ಕಾಣಿಸೋದೇ ಇಲ್ಲ, ಕಾಣಿಸುತ್ತದೆ. ಅಸ್ಥಿ ಇರುತ್ತದೆ. ಆಮೇಲೆ ಅದು ವರ್ಧತೆ, ಬೆಳೀತದೆ, ಹುಟ್ಟಿದ ಹಾಗೆ ಇರಲ್ಲ. ದಿನದಿಂದ ದಿನಕ್ಕೆ ನಮಗೆ ಗೊತ್ತಾಗುತ್ತೆ ಇದು ಗ್ರೋಯಿಂಗ್ ಅಂತ. ಅಷ್ಟಕ್ಕೆ ಮುಗಿಯಲ್ಲ, ಅದು ಪರಿಣಾಮತೆ. ಅದರಲ್ಲಿ ಪರಿವರ್ತನೆಗಳಾಗ್ತಾ ಬರುತ್ತೆ. ಬಾಲ್ಯ ಇದ್ದು ಯೌವನಕ್ಕೆ ಬರುತ್ತೆ, ಯೌವನ ಇದ್ದದ್ದು ವೃದ್ಧಾಪ್ಯಕ್ಕೆ ಬರುತ್ತೆ, ವೃದ್ಧಾಪ್ಯ ಹೋಗುತ್ತೆ. ಅಂದರೆ ಅದು ಪರಿಣಾಮತೆ ಅಷ್ಟೇ ಅಲ್ಲ, ಅದು ಕೊನೆಯಲ್ಲಿ ಕ್ಷೀಯತೆ, ಕ್ಷೀಣಿಸ್ತಾ ಬರುತ್ತೆ. ಮೊದಲು ಏನೆಲ್ಲ ಭಾರಿ ಸಂಭ್ರಮದ ಪಾರ್ಟ್ ಇತ್ತೋ ಆ ಪಾರ್ಟ್ಗಳೆಲ್ಲ ಕ್ಷೀಣಿಸ್ಲಿಕ್ಕೆ ಶುರುವಾಗುತ್ತೆ. ಯಾವ ನಾಲಿಗೆಯನ್ನು ಎಂಜಾಯ್ ಮಾಡಿದ್ವು ಅದೊಂದೇ ಉಳಿಯುತ್ತೆ. ಕಣ್ಣು ಹೋಗುತ್ತೆ, ಕಿವಿ ಹೋಗುತ್ತೆ, ಎಲ್ಲ ಹೋಗುತ್ತೆ, ಕ್ಷೀಯತೆ. ಕೊನೆಗೆ ವಿನಶ್ಯತಿ, 6ನೇ ಭಾವವಿಕಾರ. ಇವು ಯಾವುದೂ ಜೀವಕ್ಕಿಲ್ಲ. ಜೀವ ಎಷ್ಟು ಪ್ಯೂರ್ ಅಂದರೆ ಇದು ಸಾಯುವಾಗಲೂ ಜೊತೆಗಿದೆ, ಇದು ಆರ್ಭಟಿಸುವಾಗಲೂ ಜೊತೆಗಿದೆ, ಇದು ನಾನೇ ಅಂತ ಅಹಂಕಾರ ಪಡುವಾಗಲೂ ಒಳಗೆ ಇದೆ, ಸೌಮ್ಯವಾಗಿ ಇದೆ. ಜೀವಕ್ಕೆ ಈ ಒಳಗಿನ ಎಲ್ಲವೂ ಗೊತ್ತಿದೆ, ಆದರೆ ಯಾವುದಕ್ಕೂ ಸ್ಪರ್ಶವಿಲ್ಲದ ಹಾಗೆ ಅದು ಅನುಭವಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಹುಲಿಯ ಬೆನ್ನಲಿ ಹೋಗಿ ಹುಲ್ಲೆಯೊಂದು ಮೇಯ್ದು ಬಂದುದ ಕಂಡೆ. ಹುಲಿಯ ಬೆನ್ನಲಿ ಕುಳಿತು ಹುಲ್ಲೆ ಒಂದು ಮೇಯ್ದು ಬಂದುದ ಕಂಡೆ. ರಾಕ್ಷಸನ ಮನೆಗೆ ಹೋಗಿ ಮಲಗಿ ಬಂದುದ ಕಂಡೆ. ಜವನ ಮನೆಗೆ ಹೋಗಿ ಸಾಯದೇ ಬಂದುದ ಕಂಡು ಬೆರಗಾದೆನಯ್ಯ ಗುಹೇಶ್ವರ. ಇದು ಆ್ಯಕ್ಚುಲಿ ಹುಲಿ, ಆರ್ಭಟಿಸ್ತಾ ಅಹಂಕಾರದ ಹುಲಿ. ಇದರೊಳಗೆ ಜಿಂಕೆ, ಹುಲ್ಲೆ ಕೋಮಲವಾಗಿ ಕೂತಿದೆ. ಇದು ಎಲ್ಲೆಲ್ಲ ಮೇಯ್ದು ಬರುತ್ತಲ್ಲ ಅಲ್ಲೆಲ್ಲ ಅದೂ ಹೋಗಿ ಮೇಯ್ದು ಬಂದಿದೆ. ಅದಕ್ಕೆಲ್ಲ ಅನುಭವಗಳು ಉಂಟು. ಈ ಹುಲಿ ಮಾಡಿದ ಎಲ್ಲ ಅವಾಂತರಗಳು, ಅವ್ಯವಹಾರಗಳನ್ನು ಇದು ಅನುಭವಿಸಿದೆ, ಇದು ಉಂಡಿದೆ. ಹುಲ್ಲೆ, ಜಿಂಕೆ ಆ ಹುಲಿಯ ಮೈಯಲ್ಲಿ ಕೂತು ಎಲ್ಲವನ್ನು ಅನುಭವಿಸಿ ಬಂದುದ ಕಂಡು ಬೆರಗಾದೆ. ಮತ್ತು ಅಷ್ಟೇ ಅಲ್ಲ, ರಾಕ್ಷಸನ ಮನೆಗೆ ಹೋಗಿ ನಿದ್ದೆ ಮಾಡಿ ಬಂದುದ ಕಂಡು ಬೆರಗಾದೆ. ಎಂತೆಂಥ ಆರ್ಭಟದ, ಸಿಟ್ಟಿನ, ಕ್ರೌರ್ಯದ, ದುಷ್ಟತನದ, ಕೊಲೆಗಡುಕುತನದ ಯಾವುದೋ ಕೆಲಸ ಮಾಡಲಿ, ಅದು ಒಳಗಿಂದ ಶಾಂತವಾಗಿ ನಿದ್ರಿಸ್ತದೆ. ಅದಕ್ಕೆ ಇಟ್ ಡಸಂಟ್ ಎಫೆಕ್ಟ್, ಇದು ಹೊರಗಿದೇನು ಮಾಡಿದೆ ಅಂತ. ರಾಕ್ಷಸನ ಮನೆಗೆ ಹೋಗಿ ಬಂದವನ ಒಳಗೆ ನಿದ್ರಿಸುವುದ ಕಂಡು ಬೆರಗಾದೆ. ಅಷ್ಟೇ ಅಲ್ಲ, 3ನೇ ಮಾತು,
ಜವನ ಮನೆಗೆ ಹೋಗಿ ಸಾಯದೆ ಬಂದುದ ಕಂಡ ಬೆರಗಾದೆ. ಯಾಕೆ ನಾವು ಜವನ ಮನೆಗೆ ಹೋಗ್ಬಿಡ್ತೀವಿ, ನಮ್ಮ ದೇಹ ಹೋಗುತ್ತೆ, ಸಾಯ್ತೀವಿ. ಇವ ವಾಪಸ್ ಬರ್ತಾನೆ, ಸಾಯದೇ ಇಲ್ಲ. ಇದು ಗುಹೇಶ್ವರ, ಇವ ಒಳಗಿದ್ದಾನೆ. ಇಷ್ಟು ಅದ್ಭುತವಾಗಿ ಉಪನಿಷತ್ತನ್ನು, ಇಷ್ಟು ಅದ್ಭುತವಾಗಿ ತತ್ವಶಾಸ್ತ್ರವನ್ನು ನಮಗೆ ಅಲ್ಲಮನ ಹಾಗೆ ಯಾರೂ ಹೇಳಲ್ಲ. ಕನ್ನಡದಲ್ಲಿ ಉಪನಿಷತ್ತು, ಕನ್ನಡದಲ್ಲಿ ಭಗವದ್ಗೀತೆ ಬೇಕಾದ್ರೆ ಅಲ್ಲಮನನ್ನೇ ಓದಬೇಕು, ಬೇರೆ ಯಾರೂ ಇಲ್ಲ. ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥ ಆಗದಿದ್ದರೂ ಸ್ವಲ್ಪ ಕೂತ್ರೆ ಅರ್ಥ ಆಗುತ್ತೆ, ಅಲ್ಲಮನನ್ನು ಪ್ರಾರ್ಥಿಸಿಕೊಳ್ಬೇಕು. ಇದೆಲ್ಲ ಎಷ್ಟು ಸುಂದರವಾಗಿದೆ. ಇದನ್ನು ಹೇಳುವಾಗ ಈ ಕೃಷ್ಣ ಹೇಳ್ತಾನೆ, ಇಂಥ ದೇಹ ಇದು ಇರುತ್ತೆ ಇಲ್ಲವಾಗತ್ತೆ. ಈ ಇರುತ್ತೆ ಇಲ್ಲವಾಗುತ್ತೆ ಅನ್ನುವ ಅಶಾಶ್ವತವಾದ ಸಂಗತಿಯ ಬೆನ್ನು ಹತ್ತಿ ನೀನು ಯಾವುದೋ ಇಲ್ಲವಾಗ್ತದೆ, ಅದು ಶಾಶ್ವತವಾಗಿ ಇಲ್ಲವಾಗ್ತದೆ ಅಂತ ಅಳ್ತಾ ಇದ್ದಿ. ಗತಾಸು ನಗತಾಸುಂಶ್ಚ. ಇವನು ಇಲ್ಲವಾಗುವವನು ಅಲ್ಲ, ಇಲ್ಲದೆ ಇರುವವನು ಅಲ್ಲ. ಇವ ಅನಾದಿ, ಇವನ ಅವ್ಯಯ, ಇವ ಯಾವತ್ತೂ ಇರುವವನು, ನಾಶವೇ ಆಗದವನು. ಅವನಿಗಾಗಿ ಯಾಕೆ ಅಳ್ತಿ ಅಂತ ಕೇಳುವಾಗ ಅವನಿಗೆ ಅಷ್ಟಕ್ಕೆ ಗೊತ್ತಾಗದಿದ್ದರೆ ಮುಂದೆ ಹೇಳ್ತಾನೆ, ಎರಡು ಥರದಿಂದ ಇದನ್ನು ಹೇಳುವವರಿದ್ದಾರೆ. ಒಂದು ವ್ಯವಸಾಯಾತ್ಮಿಕ ಬುದ್ಧಿ, ಇನ್ನೊಂದು ಅವ್ಯವಸಾಯಾತ್ಮಿಕ ಬುದ್ಧಿ. ಏನು ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ತುಂಬ ಪರಿಣತಿಯಿಂದ ಮನನ ಮಾಡಿ ಧ್ಯಾನಮುಖೇನ ತಿಳಿದು ಜ್ಞಾನದಿಂದ ಮಾಡುವವರು, ಅವರೆಲ್ಲ ವ್ಯವಸಾಯಾತ್ಮಿಕ ಬುದ್ಧಿ. ಇನ್ನಿದ್ದಾರೆ ಕೆಲವರು ಹಾಳು ಹರಟೆ ಕಾಡು ಹರಟೆಗಳಲ್ಲಿ ಮುಳುಗಿ ರೂಮರ್ಸು ಗಾಳಿ ಸುದ್ದಿಗಳಿಂದಲೇ ತತ್ವಶಾಸ್ತ್ರ ಹೇಳುವವರು, ಅವ್ರಿಗೇನೂ ಗೊತ್ತಿರಲ್ಲ, ಸ್ವಂತಕ್ಕೂ ಗೊತ್ತಿಲ್ಲ, ಬೇರೆಯವರಿಂದ ತಿಳಿದದ್ದೂ ಅಲ್ಲ. ಅಂಥವರಿಗೆ ಅವ್ಯವಯಾಸ್ವಾತ್ಮಿಕ ಬುದ್ಧಿ ಅಂತ ಕರೀತಾನೆ ಕೃಷ್ಣ. ಪರಿಶ್ರಮವೇ ಇಲ್ಲದೆ ಮಾತಾಡುವವರು ಇವರೆಲ್ಲ ಎಂಥವರು? ಇವರೇನು ಮಾಡ್ತಾರೆ, ಈ ದೇಹ ತತ್ವವನ್ನು ದಾಟುವುದಕ್ಕೆ ವೇದವನ್ನು ಪಾಲಿಸಿ ಅಂತಾರೆ. ವೇದವನ್ನು ಪಾಲಿಸಿ ಅನ್ನುವಾಗ ವೇದದಲ್ಲಿ 4 ಭಾಗ ನಿಮಗೆ ಗೊತ್ತಿದೆ. ಒಂದು ಸಂಹಿತೆ, ಇನ್ನೊಂದು ಬ್ರಾಹ್ಮಣ, ಮತ್ತೊಂದು ಆರಣ್ಯಕ, ಕೊನೆಯದು ಉಪನಿಷತ್ತು. ಈ ಸಂಹಿತೆಗಳು ದೇವತೆಗಳ ಸ್ತುತಿ ಮಾಡುವ ಭಾಗ. ಈ ಸ್ತುತಿ ಮಾಡುವ ಭಾಗವನ್ನು ನಾವು ಮುಂದೆ ಬದುಕಿನಲ್ಲಿ ಕರ್ಮಕಾಂಡವಾಗಿ ಅನುಭವಿಸಬೇಕು ಅನ್ನುವಾಗ ನಮಗೆ ಬರುವಂಥದ್ದು ಬ್ರಾಹ್ಮಣ. ಕರ್ಮಕಾಂಡದ ಅನುಷ್ಠಾನದ ಸಂದರ್ಭ ಬಂದರೆ ಅದು ಆರಣ್ಯಕ. ವಾನಪ್ರಸ್ಥ ಅವಸ್ಥೆಯಲ್ಲಿ ಕಾಡಿನಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅದು ಆರಣ್ಯಕ. ಕೊನೆಯದ್ದು ಉಪನಿಷತ್ತು, ಇಡೀ ವೇದದ ಸಾರ, ತಿರುಳು, ಅದು 4ನೆಯ ಭಾಗ. ನಮ್ಮಲ್ಲಿ ಅನೇಕ ಜನ ಯಾವುದರಲ್ಲಿ ಮುಳುಗಿದ್ದಾರೆ ಅಂದರೆ ಸಂಹಿತೆ ಮತ್ತು ಬ್ರಾಹ್ಮಣದ ಭಾಗದಲ್ಲೇ ಮುಳುಗಿ ಹೋಗಿದ್ದಾರೆ. ಅದರಲ್ಲಿ ಹೀಗಿದೆ, ಹೀಗೆ ಮಾಡಬೇಕು ಅಂತ ಹೇಳ್ತಾರೆ, ಈ ಕರ್ಮವನ್ನು ಮಾಡಿದರೆ ಇಂಥ ಫಲ ಅಂತ ಇದೆ, ಇಂಥ ಪುಣ್ಯವನ್ನು ಮಾಡಬೇಕು ಅಂತಾದರೆ ಈ ಯಜ್ಞ ಮಾಡಬೇಕು, ಈ ಹೋಮ ಹವನಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಬೇಕು ಅಂತೆಲ್ಲ ಹೇಳಿ ಹೆದರಿಸ್ತಾರೆ. ಇವರು ಯಾರು? ಇವರನ್ನು ಕೃಷ್ಣ ಹೇಳ್ತಾನೆ ವೇದವಾದರತಾಹ. ಇವರೆಲ್ಲ ವೇದದ ವಾದದಲ್ಲಿ ರತಿಸುವವರು. ಅವರಿಗೆ ವೇದವನ್ನು ತಮ್ಮ ಸಮರ್ಥನೆಗಾಗಿ ಬಳಸಲಿಕ್ಕೆ ಇರುವ ಆಯುಧ. ಅದನ್ನೇ ಹೇಳಿ ಹೇಳಿ ನಮ್ಮನ್ನು ವೇದದ ಕಡೆಗೆ ತಾವು ಕರ್ಕೊಂಡು ಹೋಗುವುದು ಅಂತ ಭಾವಿಸ್ತಾ ನಮ್ಮನ್ನು ಮೌಢ್ಯಕ್ಕೆ ದೂಡ್ತಾರೆ ಹೊರತು ನಿಜವಾಗಿ ಮಾಡಬೇಕಾದದ್ದು ಏನು, ನಿಜವಾಗಿ ವೇದದಿಂದ ಮಾಡಬೇಕಾದದ್ದು ಏನು ಅಂದರೆ ಹೋಮ ಮಾಡುವವರನ್ನು ಕಂಡೆ ಹೊಗೆಯನಾರಿಸುವವರನ್ನು ಕಾಣೆ, ದಾರಿ ಹೇಳುವವರ ಕಂಡೆ ಹೆಜ್ಜೆ ಗುರುತನ್ನು ಅಳಿಸುವವರನ್ನು ಕಾಣೆ ಅಲ್ಲವ. ಅದು ಮಾಡಬೇಕಾದದ್ದು. ಹೋಮ ಮಾಡಿದ ಕೂಡಲೇ ಇದರ ಫಲದ ಬೆನ್ನು ಹತ್ತು ಬೇಡಯ್ಯ. ಹೋಮ ಮಾಡುವುದು ನಿನ್ನ ಆತ್ಮಸಮರ್ಪಣೆಗೆ. ಫಲವನಿತ್ತು ಪೂಜಿಸುವವರ ಬಲ್ಲೆ, ಪುಷ್ಪವನಿತ್ತು ಪೂಜಿಸುವವರ ಬಲ್ಲೆ, ತನ್ನನಿತ್ತು ತುಷ್ಟಿ ಪಡೆಯುವವರನ್ನು ಎನಗೆ ತೋರ ಚನ್ನಮಲ್ಲಿಕಾರ್ಜುನ. ಹಾಗೆ ನಿನ್ನನ್ನು ನೀನು ಅರ್ಪಿಸಿಕೊಂಡು ಹೋಮಿಸು. ಬ್ರಹ್ಮಹವಿಹಿ, ಬ್ರಹ್ಮಾಗ್ನವು ಹೇಳ್ತಾನಲ್ಲ, ಬ್ರಹ್ಮಾಹುತಃ. ಇದನ್ನು ಹೇಳುವ ಹಾಗೆ ಅಲ್ಲಮ ಅಕ್ಕ ಹೇಳ್ತಾರೆ, ಹೋಮ ಮಾಡುವುದನ್ನೇ ಹೇಳಿಕೊಂಡು ಅದರದ್ದು ಫಲದ ಕಡೆಗೆ ನಮ್ಮ ಗಮನ ಹರಿಸುವವರು ಬೇಡ ನಮಗೆ. ಅದರಿಂದ ಹೊಗೆಯನಾರಿಸುವವರ ಕಾಣೆ. ನಾವೆಲ್ಲ ಫಲದ ಬೆನ್ನು ಹತ್ತುತ್ತಿದ್ದೇವೆ. ಹೊಗೆ ಆರಿಸಬೇಕು. ಹೊಗೆ ಆರಿಸುವುದು ಅಂದ್ರೇನು? ಈ ಹೋಮ ಆದ ನಂತರ ಇದು ಎಲ್ಲಿಗೆ ಮುಟ್ತದೆ, ನಮಗೇನು ಫಲ ಅಂತ ಬೆನ್ನು ಹತ್ತಬಾರದು. ಅದನ್ನು ಅಪೇಕ್ಷೆ ಪಡ್ತಿದ್ದಾನೆ ಅಲ್ಲಮ್ಮ. ಅದನ್ನೇ ಕೃಷ್ಣ ಹೇಳೋದು. ವೇದವಾದ ರತಾಹ, ಎಲ್ಲರೂ ಕೂಡ ಕಾಲದಾರಿಯನ್ನು ತೋರಿಸುವವರ ಬಲ್ಲೆ, ಹೆಜ್ಜೆಯನ್ನು ಅಳಿಸುವವರ ಕಾಣೆ. ನಮಗೆ ಈ ಡೈರೆಕ್ಷನ್ ಹೇಳಿಕೊಂಡು ಹೀಗಾಗಬೇಕು ಅಂತ ಹೇಳುವವರು ಬೇಡ. ಹೆಜ್ಜೆಯೇ ಇಲ್ಲದಂತೆ ಹೇಗೆ ಬದುಕುವುದು, ಪ್ರತಿಫಲವೇ ಇಲ್ಲದೆ ಬದುಕುವುದು ಹೇಗೆ, ಇದನ್ನು ತೋರಿಸಬೇಕು. ಈ ದೃಷ್ಟಿಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಯಾವ ವೇದವಾದ ರಥರೆಲ್ಲ ಇದ್ದಾರೆ ಅವರು ಪದೇ ಪದೇ ನಿನ್ನನ್ನು ಕರ್ಮಕಾಂಡಕ್ಕೆ ದೂಡಿ ಇದನ್ನು ಮಾಡು ಇದನ್ನು ಮಾಡು ಅಂತ ಹೇಳುವವರ ಬೆನ್ನು ಹತ್ತಬೇಡ. ಯಾಕೆ? ತ್ರೈಗುಣ್ಯ ವಿಷಯ ವೇದ, ನಿಸ್ತ್ರೈಗುಣ್ಯೋ ಭವ ಅರ್ಜುನ.
ಈ ವೇದಗಳ ರಥದಲ್ಲಿ ಮುಳುಗಿದವರೆಲ್ಲ ಅವ್ಯವಸಾಯಾತ್ಮಿಕ ಬುದ್ಧಿ ಯಾರಿದ್ದಾರೆ, ಪರಿಶ್ರಮವಿಲ್ಲದೆ ವೇದವನ್ನು ನಮಗೆ ಹೇಳಿ ಕರ್ಮಕಾಂಡವನ್ನೇ ಪ್ರಧಾನ ಅಂತ ಮಾಡಿ ಅದರ ಅನುಷ್ಠಾನವನ್ನು ಮರೆಯಿಸಿ ಅದರ ಉಪಾಸನೆಯ ಭಾಗವಾದ ಉಪನಿಷತ್ತನ್ನು ಹೇಳದೇ ಇರುವ ತ್ರಿಗುಣಗಳಲ್ಲೇ ಮುಳುಗುವಂತೆ ಮಾಡ್ತಾರಲ್ಲ. ಯಾಕೆಂದರೆ ಯಾರು ಕರ್ಮಫಲದ ಬೆನ್ನು ಹತ್ತುತ್ತಾರೆ ಅವರಿಗೆಲ್ಲ ತ್ರಿಗುಣಗಳು ಅನಿವಾರ್ಯ, ಸಾತ್ವಿಕ ರಾಜಸ ತಾಮಸ. ಒಂದು ಒಳ್ಳೆಯ ಉದ್ದೇಶಕ್ಕೆ ಹೋಮ ಮಾಡಬಹುದು ನೀವು. ಹೋಮ ಅನ್ನೋದನ್ನು ಕರ್ಮ ಅಂತ ಭಾವಿಸಿ. ಯಾವುದೇ ಕರ್ಮ, ನಾನೊಂದು ಒಳ್ಳೆಯ ಕರ್ಮ ಮಾಡಿದರೆ ನನಗೆ ಇಂಥ ಫಲ ಬೇಕು ಅಂತ ಭಾವಿಸಿ, ಅದು ಸಾತ್ವಿಕ ಕರ್ಮ. ನನಗೆ ಮಧ್ಯಮ ಫಲ ಯಾವುದೋ, ನನಗೆ ಹೆಸರು ಬರಬೇಕು, ನನ್ನನ್ನು ಜನ ಗುರುತಿಸಬೇಕು, ರಾಜಸ. ನಾನು ಮಾಡಿದ್ರಿಂದ ಅವ ಹಾಳಾಗಿ ಹೋಗಬೇಕು ಅಂತ ಮಾಡುವ ಕರ್ಮ, ಅದು ತಾಮಸ. ಈ ಮೂರು ಬಿಟ್ಟು ಕರ್ಮ ಮಾಡುವುದಿದೆಯಲ್ಲ, ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಅದು ನನ್ನನ್ನು ನಾನು ಅರ್ಪಿಸಿಕೊಳ್ಳುವುದು ಭಗವಂತನಿಗಾಗಿ. ಅವನು ಏನು ಮಾಡ್ತಾನೋ ಮಾಡಲಿ ಅನ್ನುವ ಕರ್ಮಫಲ, ಅದು ಕರ್ಮ ಫಲವಲ್ಲ. ಯಾಕೆ? ನಮ್ಮ ಮನೆಗೆ ಅಪ್ಪ ಏನಾದ್ರು ತಂದು ಕೊಡೋದಿದ್ರೆ ನಮಗೆ ವಿ ಹ್ಯಾವ್ ಗಾಟ್ ಆಲ್ ದಿ ರೈಟ್ಸ್ ಟು ಆಸ್ಕ್, ಯಾಕೆ ಅಪ್ಪ ತರಲಿಲ್ಲ ಅಂತ. ಅದೇ ಪಕ್ಕದ ಮನೆಯನ್ನು ತಂದು ಕೊಡಲಿಲ್ಲಾರೆ ಕೇಳೋ ಹಕ್ಕಿಲ್ಲ. ಹಾಗಾಗಿ ಭಗವಂತನಿಗೆ ಅರ್ಪಿಸಿಕೊಳ್ಳೋದು ವಿ ಹ್ಯಾವ್ ಗಾಟ್ ಆಲ್ ದಿ ರೈಟ್ಸ್ ಟು ಸರೆಂಡರ್ ಅವರ್ ಸೆಲ್ಸ್. ಆದರೆ ಇನ್ಯಾರಿಗೂ ಅರ್ಪಿಸಿಕೊಳ್ಳಿಕ್ಕೆ ಭಗವಂತ ಎಂದೂ ಹೇಳಲಿಲ್ಲ. ಆ ದೃಷ್ಟಿಯಲ್ಲಿ ಭಗವಂತನ ಹತ್ರ ಹೋಗುವುದು ಫಲಾಕಾಂಕ್ಷೆ ಅಲ್ಲ. ಅದನ್ನು ಮಾಡದೇ ಇದ್ದರೆ ನೀನು ನಿಸ್ತ್ರೈಗುಣ್ಯನಾಗುವುದಿಲ್ಲ, ನೀನು ತ್ರಿಗುಣಕ್ಕೆ ಒಳಗಾಗ್ತಿ, ನೀನು ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಕೃಷ್ಣ ಹೇಳಿದ. ಈ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿ ನೋಡಿ, ಯಾಕೆ ಹೀ ಈಸ್ ಅ ಬೆಸ್ಟ್ ಮಾಸ್ಟರ್ ಅಂತಂದರೆ, ಯಾವುದನ್ನು ಕೂಡ ಒಂದು ಮಾತು ಹೇಳಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡದೆ ಕೃಷ್ಣ ಬಿಡೋದಿಲ್ಲ. ಅದನ್ನು ಏಟು ಸಡ್ ಬಿಡಿಸಿ ಹೀಗಪ್ಪ ಅಂತ ನಮ್ಮ ಮುಂದೆ ಪ್ರಸ್ತುತಪಡಿಸುವ ಕ್ರಮ ಇದೆಯಲ್ಲ, ಈಸ್ ಅ ಗುಡ್ ಮಾಸ್ಟರ್ ಅಂತ ನಾವು ಯಾರನ್ನು ಹೇಳ್ಬೋದು? ಅದು ಕೃಷ್ಣ. ಅವನು ಮಾತ್ರ ಅಷ್ಟು ಚೆನ್ನಾಗಿ ನಮ್ಮ ಮುಂದೆ ಹರಡಿ ವಿವರಿಸ್ತಾನೆ. ಅವ ಹೇಳ್ತಾನೆ, ನೋಡು ಹೀಗೆ ಮಾಡುವುದು ಹೇಗೆ ಗೊತ್ತಾ? ಕರ್ಮಫಲಕ್ಕೆ ಅಂಟಿಕೊಳ್ಳಬೇಡ. ಕರ್ಮಫಲಕ್ಕೆ ಅಂಟಿಕೊಂಡಿ ಅಂತಂದರೆ ನೀನು ಇದರಲ್ಲೇ ಉಳೀತಿ. ಕರ್ಮಫಲಕ್ಕೆ ಅಂಟಿಕೊಂಡಿರೋದ್ರಿಂದ ನಿನಗೆ ದೇಹಭಾವ, ನಿನಗೆ ಕರ್ಮಫಲದ ಆಚೆಗೆ ಹೋಗಬೇಕು ಅಂತ ನೀನು ನಿನ್ನನ್ನು ಪ್ರಿಪೇರ್ ಮಾಡು. ಹೇಗೆ? ಇದು ಎಲ್ಲವೂ ನಾನು ಮಾಡುವುದಲ್ಲ, ನನ್ನಿಂದ ಮಾಡಿಸ್ತಿದ್ದಾನೆ, ಅವನು ಮಾಡಿಸಿದ ಹಾಗೆ ಮಾಡಿಸ್ತೇನೆ, ಅವನು ಮಾಡಿದ್ದರ ಫಲವೂ ಕೂಡ ಅವನಿಗೆ ಸಂಬಂಧಪಟ್ಟದ್ದು, ಅವನು ಏನು ಕೊಡ್ತಾನೋ ಕೊಡಲಿ ಅನ್ನುವ ಭಾವದಿಂದ ಮಾಡು. ಕರ್ಮಣಿಯೇವ ಅಧಿಕಾರಹತೆ ಮಾ ಕರ್ಮ ಫಲ ಹೇತುರ್ಭುಹು ಅಲ್ವಾ? ಮಾತೆ ಸಂಗೋಸ್ತ್ವ ಕರ್ಮಣಿ. ಅಲ್ಲಿ ಹೇಳಿದ ಕರ್ಮಕ್ಕೆ ಫಲವನ್ನು ಅಪೇಕ್ಷೆ ಪಡಬೇಡ, ಕರ್ಮ ಮಾಡು. ನಿನಗೆ ಕರ್ಮಕ್ಕೆ ಮಾತ್ರ ಅಧಿಕಾರ. ನೀನು ಏನು ಮಾಡ್ತೀಯೋ ಅದನ್ನು ಅವನಿಗೆ ಅರ್ಪಿಸಿ ಮಾಡು. ಏನು ಫಲ ಅಂತಾರೆ? ಇದನ್ನು ಹೇಳಿದ ಕೂಡಲೇ ಬಹಳ ಜನ ಏನು ಹಾಗಾದ್ರೆ ಕೆಲಸ ಮಾಡೋದು ಬೇಡವಾ ಅಲ್ವಾ? ಕೆಲಸ ಮಾಡೋ ಉಮೇದೇ ಹೋಗಿಬಿಟ್ಟಿತ್ತಪ್ಪ, ನಮಗೇನು ಬೇಡ, ಯಾಕೆ ಮಾಡೋದು? ನಮ್ಗೆ ಸಂಬಳ ಬೇಕು ಅಂತಲೇ ನಾವು ದುಡಿಯೋದು, ನಮ್ಗೆ ಹೆಸರು ಬೇಕು ಅಂತಲೇ ನಾವು ಇಂತಿಂಥ ಕೆಲಸ ಮಾಡಿದ್ದು, ನಮಗೊಂದು 4 ಜನರ ಮುಂದೆ ನಮ್ಮ ಸಂಸಾರ ಚೆನ್ನಾಗಿ ಡಿಗ್ನಿಫೈಡ್ ಆಗಿ ತೋರಿಸ್ಬೇಕು ನಾವು. ಇದೆಲ್ಲ ಬೇಡವಾ? ಇದೇ ಆಗಬೇಕು ಅಂತ ಹೊರಡಿ. ಅದು ಎಂಥ ಪರಿಶ್ರಮದ ಕೆಲಸ, ಎಂಥ ಸ್ಟ್ರಗಲ್. ಅಯಾಚಿತವಾಗಿ ಇದೆಲ್ಲ ಬರಬೇಕು. ಬಂದರೆ ನಾವು ಅಪೇಕ್ಷಿಸಿ ಅಲ್ಲ, ನಾನು ಮಾಡಿದ ಪರಿಶ್ರಮಕ್ಕೆ ಅವನು ಮೆಚ್ಚಿ ಕೊಡಬೇಕು. ಕೊಟ್ಟು ಅದು ಗೊತ್ತಾಗಬೇಕು, ನಾನು ಮಾಡಿದ್ದನ್ನು ಮೆಚ್ಚಿ ಇದೆಲ್ಲ ನನಗೆ ಬಂದಿದೆ, ನಾನು ಇದಕ್ಕೆ ಸಾಧನ ಅಷ್ಟೇ ಅಂತ. ಹೊರತು ನಾನು ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕು ಅಂತಲೇ ಓದಿದರೆ ರಾತ್ರಿ ಹಗಲು ನಿದ್ದೆ ಬೆಟ್ಟ ಮಗುವಿನ ಕಥೆ ಎಂಥದ್ದು ಹೇಳಿ. ಆಯಿತು ಪರಿಶ್ರಮ, ನಾನು ರ್ಯಾಂಕ್ ಬರಬೇಕು ಅಂತಲೇ ಪರಿಶ್ರಮದ ಫಲದ ಹಿಂದೆ ಹೋಗಿ ರ್ಯಾಂಕ್ ಬರಲಿಲ್ಲ ಅಂದರೆ ಸುಯಿಸೈಡ್ ಕಡೆಗೆ, ಅಥವಾ ನಾನು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ಸ್ ಬರಲಿಲ್ಲ ಅಂದರೆ ಮನೆಯಲ್ಲಿ ಹೇಗೆ ಅನ್ನೋದು ಮುಖ ತೋರಿಸೋದು ಹೇಗೆ ಅಂತ ಆತ್ಮಹತ್ಯೆ, ಅಥವಾ ಓಡಿ ಹೋಗೋದು. ಎಲ್ಲವೂ ಕರ್ಮಫಲದ ಬೆನ್ನು ಹತ್ತಿದವರ ಪರಿಪಾಠ ಅಥವಾ ಪ್ರಾಯಶ್ಚಿತ್ತಗಳು. ಈ ಅವಸ್ಥೆ ಬರಬಾರ್ದು ಅಂತಿದ್ದರೆ ಕೃಷ್ಣ ಹೇಳಿದ್ದು ಬಹಳ ಸತ್ಯ. ಇದನ್ನೇ ಬಸವಣ್ಣ ಹೇಳಿದ್ದು, ಕಾಯಕವೇ ಕೈಲಾಸ, ಕೆಲಸವೇ ಕೈಲಾಸ, ಫಲ ಅಲ್ಲ. ಮಾಡು, ಅದನ್ನು ಮಾಡುವಾಗ ಇನ್ನೊಂದನ್ನು ಯೋಚಿಸಬೇಡ. ಕೆಲಸ ಮಾಡು, ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಅಷ್ಟಷ್ಟು ಒಳ್ಳೆಯದು. ಮಾಡುವುದರಲ್ಲಿ ನಿಷ್ಠೆ ತಪ್ಪು ಬೇಡ, ಶ್ರದ್ಧೆ ಹೇಳ್ತಾ ಹೋಗ್ತಾನೆ ಕೃಷ್ಣ. ಸೊ ಕರ್ಮದಲ್ಲಿ ಫಲವಿಲ್ಲದೆ ಮಾಡು. ನಾನು ಕರ್ಮಕ್ಕೆ ಕಾರಣ ಅನ್ನುವ ಹೇತು ಅನ್ನುವ ಭಾವ ಬೇಡ. ಮತ್ತು ಹಾಗಾದರೆ ನೆಕ್ಸ್ಟ್ ಇಮಿಡಿಯೇಟ್ ಕೃಷ್ಣ ಹೇಳ್ತಾನೆ, ನಾವು ಮಾಡುವ ಕ್ವೆಶ್ಚನ್ ಇದೆಯಲ್ಲ, ಮಾತೆ ಸಂಗೋಸ್ತುವ ಕರ್ಮಣಿ, ಹಾಗಂತ ಏನು ಫಲದ ಬೆನ್ನು ಹತ್ತಬಾರ್ದು ಅಂತಾರೆ. ಹಾಗಾದ್ರೆ ಕೆಲಸವೇ ಮಾಡೋದಿರೋಣ. ಮಾತೆ ಸಂಗೋಸ್ತ್ವ ಕರ್ಮಣಿ, ಅಕರ್ಮದ ಜೊತೆಗೆ ಸ್ನೇಹ ಮಾಡಿಕೊಳ್ಳಬೇಡ. ಕೆಲಸ ಮಾಡುವುದಿಲ್ಲ ಅನ್ನೋ ಹೆಜ್ಜೆ ಇಡಬೇಡ.
ಯಾಕೆ ಹೇಳಿದ ಕೃಷ್ಣ? ಒಂದು ಕಡೆ ತತ್ವಶಾಸ್ತ್ರದ ದೇಹಭಾಗ ಸುಳ್ಳು ಅಂದ, ನೆಕ್ಸ್ಟ್ ಕರ್ಮದ ಬೆನ್ನು ಹತ್ತದೆ ಕೆಲಸ ಮಾಡು ಅಂದ. ಯಾಕೆ? ಅವ ಕರ್ಮದ ಕೆಲಸ ಯಾವುದನ್ನು ಹೇಳಿದ್ದಲ್ಲ, ಭಿಕ್ಷಾಟನೆ ಮಾಡ್ತೇನೆ ಅಂತ. ಅಲ್ಲಿ ಫಲದ ಅಪೇಕ್ಷೆ ಬಂತಲ್ಲ ಯುದ್ಧದಲ್ಲಿ, ಆ ಫಲದ ಅಪೇಕ್ಷೆಯನ್ನು ಬಿಟ್ಟು ನೀನು ಇದರಲ್ಲಿ ಬಾ, ನಿನ್ನ ಕರ್ಮಕ್ಕೆ ಫಲದ ಯೋಚನೆ ಮಾಡದೆ ಯುದ್ಧ ಮಾಡು ಅನ್ನೋದು ಹೇಳಬೇಕಿತ್ತು. ಇನ್ನು ಮುಂದೆ ಹೇಳ್ತಾನೆ, ಅಷ್ಟು ಮಾತ್ರ ಅಲ್ಲ, ಕರ್ಮವನ್ನು ಮಾಡುವಾಗ ಯೋಗಸು ಕರ್ಮ ಯೋಗ ಕರ್ಮಸು ಕೌಶಲಂ ಅಂತ ಒಂದೇ ಮಾತು ಹೇಳಿದೆ. ತಿಳಿದು ಮಾಡುವ ಕರ್ಮ ಯೋಗವಾಗಿ ಬಿಡ್ತದೆ. ನಿನ್ನ ಕರ್ಮ ಭಗವಂತನ ಕರ್ಮ ಯಾವಾಗ ಆಗ್ತದೆ ಅಂದರೆ ಈ ಜ್ಞಾನದಿಂದ ಮಾಡಿದಾಗ, ಈ ಪರಿಜ್ಞಾನದಿಂದ ಮಾಡು. ಆಗ ನಿನಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ನಿರ್ಲೇಪ ಭಾವ ಇರ್ತದೆ. ಬಂದರೂ ಸಂತೋಷ ಪಡಲ್ಲ, ಬಾರದಿದ್ದರೂ ದುಃಖ ಪಡಲ್ಲ, ಒಂದು ಥರದ ಸಮಚಿತ್ತ ಅವಸ್ಥೆ ಬರ್ತದೆ. ನಿನ್ನ ಮನಸ್ಸು ಸಮಾಧಿಸ್ಥ ಭಾವದಿಂದ ಎಲ್ಲವನ್ನು ಬಂದಂತೆ ಸ್ವೀಕರಿಸ್ತದೆ. ಇಂಥದೊಂದು ಸಮಾಧಿಸ್ಥ ಅವಸ್ಥೆಗೆ ಬಾ. ಅರ್ಜುನ ಸಾಮಾನ್ಯನಾಗಿದ್ದರೆ ಕೆಲಸದ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು. ಅರ್ಜುನ ಸಾಮಾನ್ಯನಾಗಿದ್ದರೆ ದೇಹ ಯಾಕೇನು ಶಾಶ್ವತ ಅಲ್ಲ ಅಂತ ಪ್ರಶ್ನೆ ಕೇಳಬೇಕಿತ್ತು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ನೋಡಿ, ಅವನು ಕೇಳಿದ್ದು ಒಂದು ಕೊನೆಯ ಮಾತು, ಸ್ಥಿತಪ್ರಜ್ಞ ಭಾವದಿಂದ ಸಮಾಧಿ ಭಾವದಿಂದ ಎಲ್ಲದರ ಜೊತೆಗೆ ಇರು ಅನ್ನುವ ಆ ಕೃಷ್ಣನ ಮಾತನ್ನು ಹಿಡ್ಕೊಂಡು ಬಿಟ್ಟ, ಉಳಿದದೆಲ್ಲ ಬಿಟ್ಟ. ಅರ್ಜುನನ ಒಳಗೊಬ್ಬ ಎಂಥ ಜ್ಞಾನಿ, ಎಂಥ ಹಸಿದ ಬೆಳೆಯುವ ಹುಡುಗ ಇದ್ದಾನೆ ಅನ್ನೋದಕ್ಕೆ ಈ ಪ್ರಶ್ನೆ ಸಾಕ್ಷಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನ ಭಾಷೆ ಅಥವಾ ಅವನಿರುವ ರೀತಿ ಯಾವುದು, ಆಮೇಲೆ ಅವನು ಕಿಮ್ ಆಸೀತ ಕಿಂ ವ್ರಜೇತ ಕಿಂ, ಅವನು ಹೇಗೆ ಕೂತ್ಕೊಳ್ತಾನೆ, ಹೇಗೆ ನಡೀತಾನೆ. ಸ್ಥಿತಧೀಹಿ ಮುನಿ, ಅವನು ಸಮಾಧಿಸ್ತಸ್ಯ ಕೇಶವ, ಅವನ ಸಮಾಧಿಯಲ್ಲಿರುವಾಗ ಹೇಗಿರ್ತಾನೆ, ಅವನ ಸಮಾಧಿ ಅಂದರೆ ಏನು, ಅವನು ಏನು ಮಾತಾಡ್ತಾನೆ, ಕಿಂ ವ್ರಜೇತ ಅವನು ನಡೀತಾನೆ ಹೇಗೆ, ಅವನ ಆಚರಣೆಗಳು ಹೇಗೆ, ಕಿಂ ಆಸೀತ ಕೂತ್ಕೊಳ್ತಾನೆ ಹೇಗೆ, ಅವನ ಭಾಷೆ ಅವನ ಪ್ರಭಾಷೇತ ಕಿಂ, ಹೇಗೆ ಮಾತಾಡ್ತಾನೆ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ಅವನ ನಡೆನುಡಿ ಇರ್ತದೆ, ಅವನು ಸಮಾಧಿ ಅಂದರೆ ಏನು, ಅವನ ಬಗ್ಗೆ ನನಗೆ ಹೇಳು ಅಂತ ಕೇಳ್ತಾನಲ್ಲ. ನಾನು ಅದಕ್ಕೆ ಹೇಳಿದ್ದು, ಕೃಷ್ಣನನ್ನು ಪ್ರಶ್ನೆ ಕೇಳಿದ ಅರ್ಜುನ ಎಂಥ ಡೆಪ್ತಿನಲ್ಲಿ ಇದ್ದಾನೆ ಅಂತ. ಅವನಿಗೆ ಉಳಿದದೆಲ್ಲ ಆಸಕ್ತಿದಾಯಕ ಅನ್ನಿಸ್ಲಿಲ್ಲ. ಕರ್ಮದ ಬಗ್ಗೆ ಕೇಳಬೇಕು ಅನ್ನಿಸ್ಲಿಲ್ಲ, ದೇಹದ ಬಗ್ಗೆ ಕೇಳಬೇಕು ಅನ್ನಿಸ್ಲಿಲ್ಲ. ಅದೆಲ್ಲ ಶಾಶ್ವತ ಅಂತ ಅಶಾಶ್ವತ ಅಂತ ಒಪ್ಕೊಂಡ ಹಾಗೆ. ಹಾಗಾದರೆ ಇದನ್ನು ನಾನು ನೋಡೋದು ಹೇಗೆ? ಸ್ಥಿತಪ್ರಜ್ಞನಿಗೆ ಸಾಧ್ಯ ಅಂತೀನೇನು, ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅಂತಲೂ ನನಗೆ ಗೊತ್ತಿಲ್ವಲ್ಲ. ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಗುಣಲಕ್ಷಣಗಳನ್ನು ಕೊಟ್ಟ. ಸುಖ ದುಃಖೇ ಸಮೇಕೃತ್ವ ಲಾಭಾಲಾಭವು ಜಯ ಜಯ, ಇದೆಲ್ಲ ಹೇಳುವಾಗ ಪಕ್ಕಾ ಬ್ಯಾಲೆನ್ಸ್ ಮೈಂಡ್. ಸುಖ ದುಃಖೇ ಸಮೇಕೃತ್ವ ಲಾಭಾಲಾಭವು ಜಯ ಜಯವು. ಒಂದು ಲಾಭ ಬರಲಿ ಅಲಾಭ ಆಗಲಿ, ಜಯ ಬರಲಿ ಅಪಜಯ ಬರಲಿ, ಸುಖ ಬರಲಿ ದುಃಖ ಬರಲಿ, ಸಮೇಕೃತ್ವ ಒಂದೇ ಥರ, ವ್ಯತ್ಯಾಸ ಇಲ್ಲ. ಅನೇಕರಿಗೆ ಏನು ಅನಿಸುತ್ತೆ, ಅವರಿಗೆ ಭಾವನೆ ಇಲ್ಲದ ಹಾಗಿದ್ದರೆ ಸಮಾಜದಲ್ಲಿ ಹೆಂಗ್ರಿ ಬದುಕುದು? ಹಾಗೆ ನೋಡಿ, ಸ್ಥಿತಪ್ರಜ್ಞನ ಸಮಾಧಿಸ್ಥ ಅವಸ್ಥೆ ಅಥವಾ ಸಮತ್ವ ಸ್ಥಿತಿಯಲ್ಲಿ ಭಾವನೆಗಳು ಇಲ್ಲದೇ ಇರುವುದಿಲ್ಲ. ಇಲ್ಲೊಂದು ದುಃಖವಾಗಿದೆ, ಈ ಮನುಷ್ಯನ ಒಂದು ದುಃಖಕ್ಕೆ ಅವನ ಮಗನ ಮರಣ ಕಾರಣವಾಗಿದೆ. ಮಗನ ಸಾವಿಗೆ ಇವರು ಅಳುತ್ತಿದ್ದಾರೆ. ಈ ಮಗನ ಸಾವಿಗೆ, ಮಗನ ದೇಹದ ಸಾವಿಗೆ ಅಳಬೇಕಾಗಿಲ್ಲ. ಇವನ ಒಳಗಿನ ಜೀವ ಭಗವಂತನನ್ನು ಸೇರಿದೆ. ಈ ದುಃಖ ಭಗವಂತನಿಗೆ ಸಂಬಂಧಪಟ್ಟದ್ದು, ಈ ಮನುಷ್ಯನಿಗಲ್ಲ ಅನ್ನುವ ಭಾವ ಸಂವೇದನೆ ಭಗವಂತನ ಜೊತೆಗೆ ಡೈರೆಕ್ಟ್ ಕನೆಕ್ಟ್ ಆಗುವುದರಿಂದ ಸ್ಥಿತಪ್ರಜ್ಞ ಆ ಸಾವಿನಲ್ಲಿರುವ ದೇಹಕ್ಕಾಗಿ ದುಃಖಿಸುವುದಿಲ್ಲ, ಆ ಜೀವಕ್ಕಾಗಿ ಭಗವಂತನ ಜೊತೆಗೆ ಪ್ರಾರ್ಥಿಸ್ತಾನೆ. ಭಾವನೆ ಇಲ್ಲದೆ ಇರುವುದಲ್ಲ, ಸೂಪರ್ ಫೈನಾದ ಭಾವನೆಗೆ ಹೋಗುವುದು. ನಾವು ಒಂದು ಲಿಟರಲ್ ಸೆನ್ಸಿನ ಬಹಳ ಮನುಷ್ಯ ಬಾಲಿಶ ಅವಸ್ಥೆಯ ದುಃಖಕ್ಕೆ ಬೀಳ್ತೇವೆ. ಒಬ್ಬ ಸಂತೋಷದ ತುತ್ತ ತುದಿಯಲ್ಲಿರ್ತಾನೆ, ಪ್ರಧಾನಮಂತ್ರಿ ಆಗಿದ್ದಾನೆ ಅಂತ
ಚಹಾ ಮಾರುವವನು ಪ್ರಧಾನಮಂತ್ರಿ ಆಗಿದ್ದಾನೆ ಅಂತ ಎಲ್ಲ ಕೊಂಡಾಡ್ತಿರ್ತಾರೆ. ಅವನನ್ನು ನೋಡುವ ಸ್ಥಿತಪ್ರಜ್ಞನಿಗೆ ಅನ್ನಿಸ್ತದೆ, ಈ ಜೀವಕ್ಕೆ ಒಂದು ಕೆಲಸ ಇದೆ, ಈ ಜೀವದ ಕೆಲಸವನ್ನು ಸಾಧ್ಯ ಮಾಡಿಸಿಕೊಳ್ಳಲಿಕ್ಕೆ ಕೆಲವು ದಿನ ಇವನನ್ನು ಪ್ರಧಾನಮಂತ್ರಿಯ ಪಟ್ಟದಲ್ಲಿ ಭಗವಂತ ಕೂಡಿಸಿದ್ದಾನೆ. ಇದು ಶಾಶ್ವತವಲ್ಲ, ಇವನು ಚೆನ್ನಾಗಿ ಕೆಲಸ ಮಾಡಿದರೆ ಇವನಿಗೆ ಒಳ್ಳೆಯದಾದೀತು ಅಂತ ಪ್ರಾರ್ಥಿಸ್ತಾನೆ. ಇದು ಸಮಾಧಿಸ್ಥ ಅವಸ್ಥೆ ಅಂದರೆ. ಇದು ಭಗವಂತನ ಜೊತೆಗೆ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯವು. ಅಥವಾ ಯಾವ ದುಃಖೇಶು ಅನುದ್ವಿಗ್ನ ಮನಃ. ನಮ್ದು ಹೇಗೆ ದುಃಖ ಬಂದ ಕೂಡಲೇ ಭಾರಿ ಉದ್ವೇಗ, ಅಳುವುದೇನು ಬೀಳುವುದೇನು ಕರೆಯೋದೇನು, ಯಾರ ಹೆಗಲು ಸಿಗ್ತದೆ ಯಾರ ಹತ್ರ ಹೇಳ್ಕೊಳ್ಳೋದು ಗೊತ್ತಿಲ್ಲ ನಮಗೆ. ಸುಖೇಶು ನಾವೇ ನಾವು, ನಮಗೆ ಸುಖ ಬಂದದ್ದೇ ನಮ್ಮ ಕಾರಣದಿಂದ ಅನ್ನುವ ದೊಡ್ಡ ಅಹಂಕಾರದಲ್ಲಿ ನಮ್ಮ ಹಾಗೆ ಯಾರಿಗುಂಟು? ಎರಡೂ ಆಗಬಾರ್ದಲ್ವ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಮುಟ್ಟದ ಹಾಗೆ ಇರಬೇಕು. ಒಂದು ದೊಡ್ಡ ಸಂತೋಷ ಬಂದರೂ ಅವನು ಓಹೋ ಇದು ನನ್ನ ಸಂತೋಷ ಅಂತ ಕುಣಿದಾಡಲ್ಲ. ಒಂದು ದುಃಖ ಬಂದರು ಅಯ್ಯೋ ದೇವರೇ ನನ್ನ ಜೀವನಕ್ಕೆ ಯಾಕಪ್ಪ ಈ ದುಃಖ ಅಂತ ಹೇಳಲ್ಲ. ಇದು ಈ ಡಿಫರೆನ್ಸನ್ನು ಕೃಷ್ಣ ಹೇಳ್ತಿದ್ದಾನೆ. ಇದು ಸಮಾಧಿಸ್ಥ ಅವಸ್ಥೆಯ ಒಬ್ಬ ಸ್ಥಿತಪ್ರಜ್ಞನ ಗುಣಲಕ್ಷಣಗಳು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹೀಗೆ ಮುಂದುವರಿದರೆ ನೀನು ಈ ಕರ್ಮವನ್ನು ದಾಟಕ್ಕೆ ಸಾಧ್ಯವಿದೆ. ಈ ಕರ್ಮ ನಮ್ಮನ್ನು ದಾಟಿಸಲಿಕ್ಕಾಗಿ ಇದೆ. ಮತ್ತು ಈ ಭಕ್ತಿಯಿಂದ ಮಾಡಿದವನೆಲ್ಲ ಈ ಕರ್ಮವನ್ನು ದಾಟ್ತಾನೆ, ಇಲ್ಲದಿದ್ದರೆ ಇಲ್ಲೇ ಮುಳುಗಿ ಹೋಗ್ತಾನೆ. ನೀನು ಅದನ್ನು ಮಾಡಬೇಕಾದ್ರೆ ಈ ಥರದ ಕರ್ಮದ ಜೊತೆಗೆ ಒಂದು ಬಾಂಧವ್ಯ ಇಟ್ಕೊಂಡು ಅದನ್ನು ದಾಟುವುದ್ರ ಕಡೆಗೆ ಹೊರಡು. ಆಗ ನಿನಗೆ ಇದು ಸಾಧ್ಯವಾಗ್ತದೆ, ಇಲ್ಲಾದರೆ ಸಾಧ್ಯ ಆಗೋದಿಲ್ಲ. ಆದರೆ ಯಾರಿಗೆಲ್ಲ ಇಂದ್ರಿಯಗಳೇ ಪ್ರಧಾನವಾಗಿರ್ತವೆ ಅವರು ಮಾತ್ರ ಇಂದ್ರಿಯಗಳಲ್ಲೇ ಮುಳುಗುತ್ತಾರೆ. ಇಂದ್ರಿಯಗಳಲ್ಲಿ ಮುಳುಗಿದವರಿಗೆ ಇದನ್ನು ದಾಟಕ್ಕಾಗಲ್ಲ. ಯಾಕೆ? ಸಂಗಾಸ್ತು ಯಾವ ಯಾವ ಸಂಘದಿಂದ ಸ್ಥೇಷು ಉಪಜಾಯತೆ ಕಾಮಃ, ಕಾಮಾತ್ ಭವತಿ ಕ್ರೋಧಃ, ಕ್ರೋಧಾತ್ ಸಮ್ಮೋಹಃ, ಸಮ್ಮೋಹಾತ್ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ವಿನಶ್ಯತಿ. ಪುನಃ ಅದನ್ನು ಎಚ್ಚರಿಸ್ತಾನೆ. ಹಾಗಾಗಿ ನೀನು ಈ ಕಾಮಕ್ರೋಧಗಳಿಂದ ನೀನು ದೂರ ಬಾ. ಅದು ಯಾಕೆ ಹೇಗೆ ಬರಬೇಕು? ಇಂದ್ರಿಯಗಳಿಂದ ಕಳಚಿಕೋ. ಇಂದ್ರಿಯಗಳಿಂದ ಕಳಚಿಕೊಳ್ಳೋದಂದರೆ ನಿನ್ನ ಭಾವನೆಗಳನ್ನು ಇಂದ್ರಿಯದ ಮನಸ್ಸಿನ ಜೊತೆಗೆ ಈ ದೇಹಕ್ಕೆ ಸಂಬಂಧಪಟ್ಟ ಸಂತೋಷಕ್ಕೆ ಕನೆಕ್ಟ್ ಮಾಡದೆ ಭಾವಕ್ಕೆ ಸಂತೋಷ ಪಡುವ ಆ ಭಗವಂತನ ಜೊತೆಗೆ ಕನೆಕ್ಟ್ ಮಾಡು. ಈ ಥರದ ಸೂಚನೆ ಕೊಡ್ತಾ ಕೃಷ್ಣ ಇದನ್ನು ದಾಟುವುದರ ಕಡೆಗೆ ನಡಿ, ಇದು ನಿನಗೆ ಸಾಧ್ಯವಿದೆ. ಆದರೆ ನೆನಪಿಟ್ಟುಕೋ, ತಿಳಿಯುವ ಜ್ಞಾನ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸದೃಶವಾದ ಯಾವುದೂ ಇಲ್ಲ ಅಂತಲೂ ಎಚ್ಚರಿಸ್ತಾನೆ. ಈಗ ಅವನು ಕೇಳ್ತಾನೆ, ಹ್ಯವರಂ ಕರ್ಮ ದೂರೇಣ ಹ್ಯವರಂ ಕರ್ಮ ಅಂತಲೂ ಒಂದು ಮಾತು ಬಂದಿರುತ್ತೆ ಕೃಷ್ಣನ ಬಾಯಿಯಿಂದ. ಜ್ಞಾನಕ್ಕಿಂತ ಕರ್ಮವು ಬಹಳ ದೂರ ಅಥವಾ ಕಡಿಮೆ. ಪಕ್ಕ ಅದನ್ನೇ ತಗೋತಾನೆ ಅರ್ಜುನ. ನೀನೇ ಹೇಳ್ತಿ ಈ ಕರ್ಮ ಘೋರ ಅಂತ, ಜ್ಞಾನಕ್ಕಿಂತ ಅದು ಕಡಿಮೆ ಅಂತ. ಮತ್ತ್ಯಾಕೆ ನನ್ನನ್ನು ದುಡ್ತೀಯಪ್ಪ ಕರ್ಮದಲ್ಲಿ? ಯುದ್ಧ ಮಾಡು, ಯಾಕೆ ದುಡ್ತೀನಿ ನಾನು? ಆಗ ಅವನು ಹೇಳ್ತಾನೆ, ಹೌದು ಯಾಕೆ ಮಾಡ್ತೀಯ ಅಂದರೆ ಕರ್ಮ ಮಾಡದೆ ಈ ಜಗತ್ತಿಲ್ಲ. ಅದು ಪ್ರಕೃತಿರ್ಜೈ ಗುಣೈಹಿ, ಪ್ರಕೃತಿ ಸಹಜವಾಗಿ ನಮ್ಮೆಲ್ಲರಲ್ಲೂ ಕರ್ಮ ಇದೆ. ಒಬ್ಬ ಮನುಷ್ಯ ಮಾತಾಡದೆ ಇವತ್ತು ನನ್ನ ಕೆಲಸವೇ ಮಾಡದೆ ಒಂದು ದಿವಸ ಕೂತ್ಕೊಳ್ತೇನೆ ಅಂತ ಯಾರಾದರೂ ಪ್ರಯತ್ನ ಪಡಿ. ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಈಗ ಇಲ್ಲಿ ಕೂತ್ಕೊಳ್ಳುವಾಗಲೂ ಕೂಡ ಕೂತಿದ್ದೇವೆ ದೈಹಿಕವಾಗಿ, ಮನಸ್ಸು ಕೆಲಸ ಮಾಡ್ತಿದೆ, ಅದರಿಂದ ಕೂತ್ಕೊಳ್ಳೋಕ್ಕಾಗತ್ತೆ. ಸಪೋಸ್ ಮನಸ್ಸು ಕೆಲಸ ಮಾಡಲಿಲ್ಲ, ಕಣ್ಣು ಮಿಟುಕಿಸಬಾರ್ದು. ಕರ್ಮ ಇಲ್ಲ ಅಂತಂದರೆ ಎಲ್ಲಿವರೆಗೆ ಇರಬಾರ್ದು? ಕಣ್ಣು ಮಿಟುಕಿಸಬಾರ್ದು, ಕಿವಿ ಕೇಳಬಾರ್ದು, ಉಸಿರಾಡಬಾರ್ದು ಅಂತ ಅಂದ್ಕೊಳ್ಳಿ. ಕುಂಭಕದಲ್ಲಿರಬೇಕು. ಕರ್ಮವೇ ಇಲ್ಲದ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯನಾ? ಕರ್ಮವೇ ಇಲ್ಲದ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಈ ಜಗತ್ತು ಕರ್ಮವಿಲ್ಲದೆ ಇಲ್ಲಪ್ಪ. ಹಾಗಾಗಿ ಕರ್ಮ ಅನ್ನೋದು ಅನಿವಾರ್ಯ, ನೀನು ಮಾಡಲೇಬೇಕು. ನೀನು ಮಾಡದೇ ಇದ್ದರೆ ಅದು ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಕರ್ಕೊಂಡೇ ಹೋಗ್ತದೆ. ಆ ಅರ್ಥದಲ್ಲಿ ಕರ್ಮವನ್ನು ಮಾಡು. ಹಾಗಾದರೆ ನಾನು ಹೇಗೆ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಪುನಃ ಕೃಷ್ಣ ಹೇಳ್ತಾ ಬರ್ತಾನೆ. ಒಂದೊಂದು ಕರ್ಮವನ್ನು ಮಾಡುವಾಗ ಈ ಕರ್ಮವನ್ನು ಜ್ಞಾನಯಜ್ಞ ಅಂತ ಮಾಡುವವರಿದ್ದಾರೆ, ಇದನ್ನು ಧ್ಯಾನಯಜ್ಞ ಅಂತ ಮಾಡುವವರಿದ್ದಾರೆ, ಇದನ್ನು ಕರ್ಮಯಜ್ಞ ಅಂತ ಮಾಡುವರು. ದೈಹಿಕವಾಗಿ ಇಂದ್ರಿಯ ಭೂತವಾಗಿ ಮಾಡಿದರೆ ಅದು ಕರ್ಮಯಜ್ಞ. ದೇವರ ಜ್ಞಾನದ ದಾರಿಯಲ್ಲಿ ಮಾಡಿದರೆ ಅಧ್ಯಯನ, ಅಧ್ಯಾಪನ, ತಪಸ್ಸು, ಹೋಮ, ಹವನ ಇವೆಲ್ಲ ಜ್ಞಾನಯಜ್ಞ. ಇನ್ನು ಪ್ರಾಣಾಯಾಮ, ಮೌನವಾಗಿ ಕೂತ್ಕೊಳ್ಳೋದೆ, ಇದೆಲ್ಲ ಧ್ಯಾನಯಜ್ಞ. ಎಲ್ಲ ಥರದ ಯಜ್ಞವೂ ಸಾಧ್ಯ.
ಆದರೆ ಈ ಯಜ್ಞಗಳನ್ನು ಯಾರ್ಯಾರು ಯಾವ ಯಾವ ಧರ್ಮದವರು, ಧರ್ಮ ಅಂದಾಗ ಕೃಷ್ಣ ಸ್ವಧರ್ಮವನ್ನು ಹೇಳ್ತಾನೆ. ಸ್ವಧರ್ಮಕ್ಕನುಗುಣವಾದ ಕರ್ಮ ಮಾಡು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಯಾರ್ಯಾರು ಯಾವ ಯಾವ ಧರ್ಮದಲ್ಲಿ ಇದ್ದಾರೋ ಆಯಾ ಕರ್ಮವನ್ನೇ ಮಾಡಬೇಕು. ಯಾವ ಧರ್ಮ ನಮ್ಮದಲ್ಲವೋ ಆ ಕೆಲಸವನ್ನು ಮಾಡಬಾರದು. ಇದ್ಯಾವುದು ಧರ್ಮ? ಈ ಧರ್ಮದ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಒಂದು ಮಾತು ಇದೆ ನೋಡಿ, ನಾವು ಬಹಳ ಬಹಳ ಸರಳವಾಗಿ ಎಲ್ಲರೂ ಬಳಸ್ತೇವೆ, ಅಂತರಂಗ ಧರ್ಮ, ಮನೋಧರ್ಮ. ಇಲ್ಲಿ ರಿಲಿಜನ್ ಅನ್ನೋ ಅರ್ಥ ಅಲ್ಲ. ಅದು ನಮಗೆ ನಮ್ಮ ಗುಣನಡತೆಗೆ ಹೊಂದುವ ಒಂದು ಜಾಯಮಾನಕ್ಕೆ ಧರ್ಮ ಅಂತ ಹೆಸರು. ನಮ್ಮ ಗುಣನಡತೆಗೆ ಹೊಂದುವ ಜಾಯಮಾನ ಅದು ನನ್ನನ್ನು ಇಂಥದೇ ಕೆಲಸ ಮಾಡುವುದಕ್ಕೆ ಆಸಕ್ತಿ ಅಂತ ಹುಟ್ಟಿಸಿ ಕರ್ಕೊಂಡೋಗ್ತದೆ. ಈಗ ಉದಾಹರಣೆಗೆ, ನನ್ನಲ್ಲಿ ಕೂತ್ಕೊಂಡಲ್ಲೇ ಎದ್ದಲ್ಲೆಲ್ಲ ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು, ಹೋರಾಟ ಮಾಡಬೇಕು ಅನ್ನುವ ಜಾಯಮಾನವೇ ನನ್ನ ಧರ್ಮವಾದರೆ, ನಾನು ಹುಟ್ಟಿದ್ದು ಯಾವ ಮನೆ ಲೆಕ್ಕ ಅಲ್ಲ. ನನ್ನ ಧರ್ಮಕ್ಕೆ ಕ್ಷಾತ್ರ ಧರ್ಮ ಇದೆ. ಅಥವಾ ನನ್ನ ಒಳಗೆ ಯಾವ ಮನೆಯಲ್ಲಿ ಹುಟ್ಟಿದ್ದೇನೋ ಗೊತ್ತಿಲ್ಲ, ನನ್ನ ಯಾರು ಹಿರಿಯರು ಯಾವ ಜಾತಿಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ನಿರಂತರವಾಗಿ ಅಧ್ಯಯನ, ಅಧ್ಯಾಪನ, ಭಗವಂತನ ಕಡೆ ಹೋಗಬೇಕು, ಅಲ್ಲಿ ದೇವರ ತತ್ವವನ್ನು ತಿಳಿಬೇಕು, ಈ ಹಸಿವೆ ಹುಟ್ಟಿನಿಂದ ಇದ್ದರೆ ನನ್ನಲ್ಲಿ ಬ್ರಾಹ್ಮಣ ಧರ್ಮ. ಇನ್ಯಾವುದೋ ಒಬ್ಬನಿಗೆ ಕೂತ್ರೆ ನಿತ್ರೆ ಲೆಕ್ಕಾಚಾರ, ಅವರು ಇವತ್ತು ಬಂದರು ಏನು ಲಾಭ, ನಾಳೆ ಅವ್ರ ಮನೆಗೆ ಯಾಕೆ ಹೋಗಬೇಕು ಏನು ಲಾಭ, ಈ ಲೆಕ್ಕಾಚಾರದಲ್ಲೇ ಬದುಕುವ ಜಾಯಮಾನ ಇದ್ದರೆ ಅದು ಅವನ ವೈಶ್ಯ ಧರ್ಮ. ಗುಣಕ್ಕನುಗುಣವಾಗಿ ಇದು ವರ್ಣಕ್ಕೆ ಸಂಬಂಧಪಟ್ಟದ್ದೇ. ಬಣ್ಣ ಹಾಗೆಯೇ ನನಗೆ ಪರಿಚಾರಕತ್ವ, ಸದಾ ಇನ್ನೊಬ್ಬರ ದುಃಖಕ್ಕೆ ಕರಗುವ, ಅವರ ಸೇವೆ ಮಾಡುವ, ಅವರು ಕಷ್ಟದಲ್ಲಿದ್ದರೆ ನಾನು ಏನಾದರೂ ಅವರಿಗೆ ಮಾಡಿ ಕೊಟ್ಟು ಆನಂದ ಪಡುವ ಅಂತಿದ್ರೆ ಶುಚ ದ್ರವತಿ, ಇನ್ನೊಬ್ಬರ ದುಃಖಕ್ಕೆ ಕರಗುವ ಗುಣ, ಅದು ಶೂದ್ರ. ಈ ಧರ್ಮ ಇದರಲ್ಲಿ 4 ಎಲ್ಲರಲ್ಲೂ ಇದೆ, ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಎಲ್ಲರಲ್ಲೂ 4 ಇದೆ. ನಮ್ಮಲ್ಲಿ ಡಾಮಿನೇಟಿಂಗ್ ಯಾವುದು ಅದು ನಮ್ಮ ಧರ್ಮ ಅಷ್ಟೇ. 3 ಉಳಿದದ್ದು ಇದೆ ನನ್ನಲ್ಲಿ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೋರಾಟ ಮಾಡುವ ಛಾತಿ ಬಂದೇ ಬರ್ತದೆ, ಸಿಟ್ಟು ಬಂದಾಗ. ಇನ್ಯಾವುದೋ ಸಂದರ್ಭದಲ್ಲಿ ಬಹಳ ಲೆಕ್ಕಾಚಾರ, ನಾವು ಮನೇಲಿ ಕೂತು ಅಡುಗೆ ಮಾಡೋರು ಕೂಡ ಲೆಕ್ಕಾಚಾರ ಮಾಡೋದಿಲ್ಲ, ಇವತ್ತಿಷ್ಟು ತರಕಾರಿಗೆ ಹಣ ಖರ್ಚಾಯಿತು, ಆಗುತ್ತೆ, ವ್ಯವಹಾರ ಬಂದೇ ಬರುತ್ತೆ. ವ್ಯವಹಾರ ಇಲ್ಲದೆ ಏನಿದೆ? ಎಷ್ಟೋ ಸಂದರ್ಭದಲ್ಲಿ ಯಾರೇ ಬರಲಿ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇಲ್ಲದಿದ್ದರೆ ಅದೆಂಥ ಮನುಷ್ಯತ್ವ? ಸೇವೆ ಎಲ್ಲರ ಗುಣ. ಯಾವುದೋ ಒಂದು ಸಂದರ್ಭದಲ್ಲಿ ದಿನ ಇಡೀ ಹಾಳು ಮಾಡಿದೆ, ದೇವರನ್ನು ಯೋಚಿಸೋದೇ ಇಲ್ಲಲ್ಲ ಅಂತ ಒಂದು ಕ್ಷಣವಾದರೂ ಯೋಚಿಸ್ತೇವಲ್ಲ, ಅಲ್ಲಿಯ ಮಟ್ಟಿಗೆ ಬ್ರಾಹ್ಮಣತ್ವ. ಯಾವುದು ನಮ್ಮ ದಿನದ 75% ಆವರಿಸಿದೆ ಅದು ನಮ್ಮ ಪ್ರಮುಖ ಧರ್ಮ ಅಷ್ಟೇ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಆದ್ದರಿಂದಲೇ ಈ ಮಾತನ್ನು ಕೃಷ್ಣ ಹೇಳುವಾಗ ಭಾರತೀಯ ಹಿಂದೂ ಧರ್ಮ ಪರಂಪರೆಗೇ ಒಂದು ಹೊಸ ಸಂದೇಶ ಕೊಟ್ಟಿದ್ದಾನೆ ಕೃಷ್ಣ. ನಾವು ಪರಧರ್ಮಕ್ಕೆ ಹೋಗುವುದು ಭಯವನ್ನು ಉಂಟು ಮಾಡುತ್ತದೆ, ನಮ್ಮ ಧರ್ಮವನ್ನು ನಾವು ಆಚರಿಸಬೇಕು, ಇದನ್ನು ರಿಲಿಜನ್ನಿಗೆ ಅನ್ವಯಿಸುವುದಲ್ಲ. ಸಪೋಸ್ ನಮ್ಮ ಧರ್ಮದಲ್ಲಿ ಯಾವುದಿದೆ ಅದನ್ನು ಬಿಟ್ಟು ಇನ್ನೊಂದು, ಈಗ ಉದಾಹರಣೆಗೆ ಮಗು ಹೇಳ್ತಾ ಇರ್ತದೆ, ಅಮ್ಮ ನನಗೆ ಇಂಜಿನಿಯರ್ ಆಗಲಿಕ್ಕೆ ಇಷ್ಟ ಇಲ್ಲ, ಮತ್ತು ನಂಗೆ ಸಂಗೀತಗಾರ ಆಗಬೇಕು, ಅದರ ಧರ್ಮ ಪಾಪ, ಅದು ಸಂಗೀತದ ಒಳಗೆ ಹಸಿವಿದೆ, ಇಲ್ಲ ನೀನು ಎಂಜಿನಿಯರೇ ಆಗಬೇಕು. ಪರಧರ್ಮೋ ಭಯಾವಹ. ಪಾಪ ಫೇಲ್ ಆಗುತ್ತೆ, ಅಳುತ್ತೆ, ಬೀಳುತ್ತೆ, ಅದಕ್ಕೆ ಒಳ್ಳೆ ಮಾರ್ಕ್ಸ್ ಬರೋಲ್ಲ, ಅದರಲ್ಲಿ ಎಂಜಾಯ್ ಮಾಡಲ್ಲ, ಜೀವನ ಎಲ್ಲ ಹಾಳು ಮಾಡುತ್ತೆ. ಅಪ್ಪ ಅಮ್ಮ ಮಾತ್ರ ಇಲ್ಲ ಸಂಗೀತಗಾರ ಆಗಲಿಕ್ಕಿಲ್ಲ. ಇದು ಪರಧರ್ಮಕ್ಕೆ ದೂಡುವುದು. ಛಾತಿಯಿಂದ ಜಾಯಮಾನದಿಂದ ಯಾವುದು? ಹಾಗಂತ ಕೊಲೆಗಾರನಿಗೆ ಕೊಲೆ ಮಾಡುವ ಗುಣ ಇರ್ತದೆ, ಅವನನ್ನು ಚೇಂಜ್ ಮಾಡಬೇಕು, ಅದು ಬೇರೆ ಮಾತು, ಅದಕ್ಕೆ ಬೇರೆ ವಿಶ್ಲೇಷಣೆ. ಇದನ್ನು ಹೇಳಿದ ಅವನು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಷ್ಟೇ ಹೇಳಲಿಲ್ಲ ಅವನು. ಇದರಲ್ಲಿ ನೀನು ನಡೆಯುವಾಗ ಕರ್ಮ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಧರ್ಮದ ಜೊತೆಗೆ ಹೊಂದಿಸ್ಕೊಂಡ ನೀನು ಬೆಳೀತಾ ನೀನು ಒಂದು ಹಂತಕ್ಕೆ ಬಂದರೆ ನಿನಗೇನೆ ಗೊತ್ತಾಗಲಿಕ್ಕೆ ಶುರುವಾಗ್ತದೆ ನಿನ್ನ ಧರ್ಮ ಯಾವುದು ಅಂತ. ಆಗೊಂದು ಭಾರಿ ಒಳ್ಳೆ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಅನಿಚ್ಛಿನ್ನಮಪಿ ಬಲಾದಿವ ನಿಯೋಜತಿ. ನನಗೆ ಕೆಲವೊಮ್ಮೆ ಇಷ್ಟ ಇರುವುದಿಲ್ಲ ನಮಗೆ, ಅಂಥ ಸಂದರ್ಭದಲ್ಲಿ ಅನಿಚ್ಛಿನ್ನಮಪಿ, ಇಚ್ಛೆ ಇಲ್ಲದಿದ್ದರೂ ಕೂಡ ಯಾವುದೋ ಕರ್ಮಕ್ಕೆ ಯಾವುದೋ ಎಳೀತದಲ್ಲ, ಅದು ಯಾಕೆ? ಹೌದಲ್ವ? ಬೇರೆಯವರು ಎಳೆದು ತಗೊಂಡೋಗಿ ಎಂಜಿನಿಯರ್ ಮಾಡೋದು ಬೇರೆ, ಅದೊಂದು ಆಯಿತು. ನಮಗೆ ಇಷ್ಟ ಇರೋದಿಲ್ಲ ಕೆಲವೊಮ್ಮೆ, ಗೊತ್ತೇ ಇಲ್ಲದೆ ಆ ಕೆಲಸಕ್ಕೆ ಹೋಗ್ತೇವೆ. ಉದಾಹರಣೆಗೆ ನನಗೆ ಗೊತ್ತಿರುವ ಹಾಗೆ ಮೆಜಾರಿಟಿ ಗೊತ್ತೇ ಇಲ್ಲದೆ ಕುಡಿಲಿಕ್ಕೆ ಹೋಗಿಬಿಡ್ತಾರೆ. ಅವರಿಗೆ ಗೊತ್ತಿಲ್ಲ. ಮತ್ತು ಕೆಲವೊಮ್ಮೆ ಅವರನ್ನು ಕೇಳಿದರೆ ನನಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ, ಅದು ಎಂತ ಆಯಿತು ಗೊತ್ತಿಲ್ಲ, ಹೋದೆ ಅಂತ. ಆಮೇಲೆ ಹೊರಗೆ ಬರಲಿಕ್ಕಾಗದೆ ಒದ್ದಾಡ್ತಾರೆ. ಅನಿಚ್ಛಿನ್ನಪಿ,
ಅನಿಚ್ಛಿನ್ನಂ ಅಪಿ ಬಲಾದಿವ ನಿಯೋಜಿತೆ, ನನ್ನನ್ನು ಯಾರೋ ಕರ್ಕೊಂಡು ಹೋಗಿ ಮಾಡಿಸಿದ ಹಾಗೆ, ಬಲಾತ್ಕಾರದಿಂದ ಮಾಡಿಸಿದ ಹಾಗೆ ನಡೆದು ಬಿಡ್ತದಲ್ಲ. ಯಾವುದರಿಂದ? ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಯಾಕಾಗತ್ತೆ ಹೀಗೆ ಗೊತ್ತಾ? ಕೃಷ್ಣ ಕೇಳ್ತಾನೆ. ಯಾಕೆ ಹೀಗಾಗತ್ತೆ ಗೊತ್ತಾ? ಯಾಕೆ ಹೀಗಾಗುತ್ತೆ ಅಂದರೆ, ನಿನ್ನ ಒಳಗೆ ರಜೋಗುಣ ಸಮುದ್ಭವವಾದ ಕಾಮ ಮತ್ತು ಕ್ರೋಧ ಇದೆ. ಕಾಮ ಮೊದಲನೆಯ ಭವಿ, ಕ್ರೋಧ ಎರಡನೆಯ ಭವಿ. ಲೋಭ ಮೋಹ ಮದ ಮತ್ಸರವೆಂಬ 6 ಭವಿಗಳಲ್ಲಿ ತೊಳಲಾಡಿದೆನಯ್ಯ ಅಂತ ಅಕ್ಕ ಮಹಾದೇವಿ. ಕಾಮಯೇಷ ಲೋಭಯೇಷ ಕ್ರೋಧಯೇಷ ಅಂತ ಮುಂದೆ ಕೂಡ ಹೇಳ್ತಾನೆ ಕೃಷ್ಣ. ಮುಂದೊಂದು ಸಂದರ್ಭದಲ್ಲೂ ಹೇಳ್ತಾನೆ. ತ್ರಿಗುಣಗಳನ್ನು ಹೇಳುವಾಗ ಅಲ್ಲಿಯೂ ಈ ಕಾಮಕ್ರೋಧದಿಂದ ನಿನಗೆ ಗೊತ್ತೇ ಇಲ್ಲದೆ ನೀನು ಬಲಾತ್ಕಾರವಾಗಿ ನೀನು ಇಷ್ಟ ಇಲ್ಲದಿದ್ದರೂ ಕೆಡುಕಿನ ಕೆಲಸವನ್ನು ಮಾಡುವಂತೆ ಆಗ್ತದೆ. ಆದ್ದರಿಂದ ಸಂಗಾಸ್ತೇಷು ಉಪಾಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಭವತ್. ಆದ್ದರಿಂದ ನಿನ್ನ ಸಂಘವನ್ನು ಕಡಿಮೆ ಮಾಡು. ಯಾವುದರಿಂದ? ಈ ಸಂಘ ಇದೆಯಲ್ಲ, ಇಂದ್ರಿಯಗಳ ಜೊತೆಗೆ ಮನಸ್ಸು ಸಂಘ ಮಾಡಿದೆ. ಮನಸ್ಸು ಸಂಘ ಮಾಡಿ ಆ ಹೆಣ್ಣು ಎಷ್ಟು ಚೆನ್ನಾಗಿದ್ದಾಳೆ ನೋಡು ಅಂದ್ಕೊಳ್ಳೆ ನೋಡುತ್ತೆ. ಎಂಥ ಚಂದದ ಹಾಡು ಅಂದ್ಕೊಳ್ಳೆ ಕಿವಿ ಕೇಳಿ ಬಿಡುತ್ತೆ. ಅಬ್ಬಾ ಈ ಬಟ್ಟೆ ತೊಗೋಬೇಕು ಅಂತ ಅಪೇಕ್ಷೆ ಪಟ್ಟರೆ ಬಿಡೋದೇ ಇಲ್ಲ. ಈ ಮನಸ್ಸು ಇಂದ್ರಿಯಗಳಿಗೆ ಕನೆಕ್ಟ್ ಆದಾಗ ಯಾವುದನ್ನು ಆನಂದ ಅಂತ ಭಾವಿಸ್ತೀವಿ. ಅಮ್ಮ ಮಾಡಿದ ಅಡುಗೆ ಏನು, ಪಿಜ್ಜಾ ಚೆನ್ನಾಗಿದೆ ಹೋಗು, ನಾಲಿಗೆ ಅನ್ನತ್ತೆ, ಹೋಗೇ ಬಿಡ್ತೀವಿ. ಅಮ್ಮ ಮರ್ತು ಹೋಗ್ತಾಳೆ, ಅವಳ ಪರಿಶ್ರಮ ಮರ್ತು ಹೋಗುತ್ತೆ, ಅವಳ ಪ್ರೀತಿ ಮರ್ತು ಹೋಗುತ್ತೆ, ಆಹಾರದ ಸದ್ಗುಣಗಳು ಮರ್ತು ಹೋಗುತ್ತೆ, ಪಿಜ್ಜಾ ದೊಡ್ಡವನಾಗಿ ಬಿಡ್ತಾನೆ. ಈ ಕಾರಣಗಳೆಲ್ಲ ಯಾವುದರಿಂದ ಆಗ್ತದೆ? ಇಂದ್ರಿಯಕ್ಕೆ ಮನಸ್ಸನ್ನು ಒಪ್ಪಿಸಿದ್ದರಿಂದ. ಸಪೋಸ್ ಇದೇ ಮನಸ್ಸನ್ನು ಇಂದ್ರಿಯಗಳ ಮಾತು ಕೇಳದೆ ಒಳಿತಿನ ಕಡೆಗೆ ತಿರುಗಿಸು. ನಂಗೆ ಮತ್ತೆ ಅಲ್ಲಮನೆ ನೆನಪಾಗ್ತಾನೆ, ಏನು ಮಾಡೋ ಹಾಗಿಲ್ಲ. 3 ಹೆಬ್ಬಾಗಿಲ ಪುರದೊಳಗೊಂದು ಕೋತಿ ಆಡುತ್ತಿತ್ತು. 3 ಹೆಬ್ಬಾಗಿಲ ಪುರದೊಳಗೊಂದು ಕೋತಿ ಆಡುತ್ತಿತ್ತು, ಬಂದು ಹೋದವರನ್ನು ಏಡಿಸಿ ಕಾಡುತ್ತಿತ್ತು. ಈ ಕೋತಿಗೆ ಕಾಲಿಲ್ಲ, ಹೆಜ್ಜೆ ಉಂಟು. ಆಮೇಲೆ ತಲೆ ಇಲ್ಲ, ಮನಸ್ಸುಂಟು. ಈ ಕೋತಿ ಸರ್ಪದ ಹೇಳಿಗೆಯನ್ನಿಟ್ಟುಕೊಂಡು 10 ಹೆಡೆಯ ಸರ್ಪವನ್ನು ಆಡಿಸುತ್ತಿತ್ತು. ತನ್ನ ಮದದ ಗರ್ಭದಲ್ಲಿ ಹುಟ್ಟಿದ ಮದದ ಆನೆಯನೇರಿ ನೆತ್ತಿಯ ಮೇಲೆ ಕುಣಿದಾಡುತ್ತಿತ್ತು. ತನ್ನ ಹುಟ್ಟಿಗೆ ಕಾರಣನಾದ ಶ್ರೀಹರಿಯನ್ನೇ ಮೆಟ್ಟಿನಲಿಯುತ್ತಿತ್ತು. ಒಂದೊಮ್ಮೆ ಈ ಕೋತಿಗೆ ಮಾಣಿಕ್ಯವನ್ನಿಟ್ಟರೆ, ಒಂದೊಮ್ಮೆ ಈ ಕೋತಿಯ ಕೈಯಲ್ಲಿ ಮಾಣಿಕ್ಯವನ್ನಿಟ್ಟರೆ ಗುಂಪಿನಿಂದ ಅತ್ತ ಸರಿದು ತನ್ನಷ್ಟಕ್ಕೆ ಕುಳಿತು ಏಕಾಂತದೊಳು ಮೈಯ ಮರೆತಿತ್ತು ನೋಡ ಗುಹೇಶ್ವರ. ಇದು ಅಂತಿಂಥ ಮಂಗ ಅಲ್ಲ ಈ ಮನಸ್ಸು. ಇದು 3 ಪುರ, ನಮ್ಮದು ತ್ರಿಗುಣಗಳನ್ನು ಇರುವಂತಹ ದೇಹ, ಅದರಲ್ಲಿ ಎದುರಿಗೆ ಕಟ್ಟಿ ಹಾಕಲಾಗಿದೆ ಈ ಮನಸ್ಸನ್ನು ಆಡಿಸಲಿಕ್ಕೆ ಇರೋದು. ಈ ಆಡಿಸಿದ ಮಂಗ ಬರೀ ಆಡಿಸೋದಿಲ್ಲ, ಎಷ್ಟು ಕೆಟ್ಟದಾಗ ಆಡಿಸುತ್ತೆ ಅಂದರೆ 10 ಹೆಡೆಯ ಅಂದರೆ ಅದೇ ಅದು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಎರಡಕ್ಕೂ ಸಂಬಂಧಪಟ್ಟ ಪಂಚೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯ ತನ್ಮಾತ್ರೆಗಳು, ಇದನ್ನು ಸೇರಿ 10 ಹೆಡೆಯ ಸರ್ಪ. ಅದನ್ನು ಆಡಿಸೋದು ಇದೆ, ಬೇಕಾದ ಹಾಗೆ ಕನೆಕ್ಟ್ ಮಾಡಿಕೊಂಡಾಗ ಇಂದ್ರಿಯಗಳ ಮೂಲಕ ಆಟ ಆಡಿಸ್ತದೆ ನಮ್ಮನ್ನು. ಈ ಎಲ್ಲ ಆದ ಮೇಲೆ ನಿಧಾನಕ್ಕೆ ಇಂದ್ರಿಯಗಳ ಜೊತೆಗೆ ಆಟ ಆಡೋದನ್ನು ಮಾತ್ರ ಮಾಡದೆ ಮದದಿಂದ ನಮ್ಮ ಆನೆ ಇದೆಯಲ್ಲ, ನಮ್ಮ ಅಹಂಕಾರ ಎಂಬ ಆನೆ, ಅದರ ನೆತ್ತಿಯ ಮೇಲೆ ಕೂತು ನಮ್ಮ ಅಹಂಕಾರಕ್ಕೆ ಬೇಕಾದದ್ದನ್ನೆಲ್ಲ ಆಡಿಸ್ತದೆ. ಮತ್ತು ಅಷ್ಟೇ ಮಾಡೋದಿಲ್ಲ, ಇದು ನಡೆದಾಡಿದು ಎಲ್ಲಿ ಹೋದ್ದು ಅಂತ ಗೊತ್ತೇ ಆಗಲ್ಲ, ಕಾಲಿಲ್ಲ, ಹೆಜ್ಜೆ ಉಂಟು, ಗೊತ್ತೇ ಆಗಲ್ಲ, ಎಲ್ಲೆಲ್ಲಿ ಹೋಗಿ ಬರುತ್ತೆ. ನಾವು ಹೇಳ್ತೀವಲ್ಲ, ಮನಸ್ಸು ಹೋಗಿ ಬಂದದ್ದು ಗೊತ್ತೇ ಆಗಲಿಲ್ಲ ಮರ, ಎಲ್ಲೆಲ್ಲೋ ಹೋಗುವಂತು ಅಂತ. ಅದೇ ಹೆಜ್ಜೆ ಉಂಟು, ಕಾಲಿಲ್ಲ. ಆಮೇಲೆ ಇದಕ್ಕೆ ಎಲ್ಲ ಕಡೆ ಓಡಾಡುವ ಮನಸ್ಸುಂಟು, ಆದರೆ ತಲೆ ಇಲ್ಲ. ನಮಗೆ ಅದರದ್ದೇ ತಲೆ ಯಾಕೆ ಹೇಳಿದರೆ, ಬುದ್ಧಿ ಹೇಳಿದ್ದನ್ನು ಮಾಡೋದು. ಅದು ಬುದ್ಧಿ ಹೇಳಿದ್ದನ್ನು ಕೆಲವೊಮ್ಮೆ ಅಲ್ಲ ಮಾಡಿಸುವ ಕೆಪಾಸಿಟಿ ಉಂಟು, ಬಟ್ ಅದು ಅದರದ್ದೇ ಸ್ವಂತ ಅಲ್ಲ. ಆಮೇಲೆ ಅದು ಹಾಗೆ ಹೀಗೆ ಮಾತ್ರ ಮಾಡೋದಿಲ್ಲ, ಹರಿಯ ನೆತ್ತಿಯ ಮೇಲೂ ಕುಣಿದಾಡ್ತಾನೆ. ನಮ್ಮ ನಿಜಕ್ಕೂ ಕಾರಣನಾದವನಿದ್ದಾನಲ್ಲ ಈ ಜೀವಸತ್ವ, ಅವನನ್ನು ಕೂಡ ಎಷ್ಟು ಸಾರಿ ಸೋಲಿಸ್ತದೆ, ತಾನೇ ಗೆಲ್ಲುತ್ತೆ. ಇಂಥ ಮನಸ್ಸಿಗೆ ಒಂದೊಮ್ಮೆ ಮಾಣಿಕ್ಯವನ್ನು ಕೈಯಲ್ಲಿ ಕೊಟ್ಟರೆ ಇಷ್ಟರವರೆಗೆ ತಿನ್ನದ ಒಂದು ಹಣ್ಣು ಮಾಣಿಕ್ಯ, ಅದು ಇಷ್ಟವರೆಗೆ ಬೇಕಾದಷ್ಟು ಹಣ್ಣು ತಿಂದಿದೆ, ಎಲ್ಲ ರುಚಿ ಮಾಡಿ ಕೊಂಬೆ ಮೇಲೆ ಹೋಗಿ ಅರ್ಧ ತಿಂದು ಹೋಗದಿದೆ. ಮನಸ್ಸೇ ಹಾಗೆ ಅಲ್ಲ, ಬೇಕಾದ್ರ ಜೊತೆಗೆ ಆಟ ಆಡಿದೆ. ಫಸ್ಟ್ ಟೈಮ್ ಒಂದು ನೋಡದ್ದನ್ನು ರುಚಿಗೆ ಕೊಡಿ.
ಮಾಣಿಕ್ಯವನ್ನು ಇದರವರೆಗೆ ಕೊಟ್ಟಿಲ್ಲದಂತಹ ಭಗವಂತ ಅಂತ ಅಂದ್ಕೊಳ್ಳಿ. ಮಾಣಿಕ್ಯ ಕೈಗೆ ಬಂದಾಗ ಫಳಫಳ ಮಿಂಚುವ ಹೊಸ ಹಣ್ಣು, ಬಾಯಿ ಹಾಕಿದರೆ ಕಚ್ಚಲಿಕ್ಕಾಗದೆ ಘನ. ಅರೆ, ಇದು ತಿನ್ನಲಿಕ್ಕೆ ಬರುವ ಹಣ್ಣಲ್ಲ ಅಂತ ಗೊತ್ತಾಗುತ್ತೆ, ಅಥವಾ ಏನು ಅಂತ ಗೊತ್ತಾಗಲ್ಲ. ಕಾಯಿಯ ಏನ, ಹಣ್ಣಾಗಬೇಕಾ ಏನೋ ಅನುಮಾನ ಈ ಮನಸ್ಸಿಗೆ. ಮುಂದೆ ಹಾಗಾದ್ರೆ ಇದನ್ನು ಕಚ್ಚಿ ತಿನ್ನಬೇಕಾದ್ರೆ ಇದು ಭಾರಿ ಅಪರೂಪಕ್ಕೆ ಸಿಕ್ಕ ಹಣ್ಣು, ಈಗ ಇಷ್ಟು ಜನ ಇದ್ದರೆ ನನ್ನ ಕೈಯಿಂದ ಕಿತ್ಕೋತಾರೆ ಇದನ್ನು, ಅವರಿಗೆಲ್ಲ ಬೇಕು ಅಂತ. ನಾನೇನು ಮಾಡಬೇಕು? ಏಕಾಂತಕ್ಕೆ ಹೋಗಬೇಕು. ಆ ಏಕಾಂತದಲ್ಲಿ ನನ್ನ ಪಾಡಿಗೆ ಅದನ್ನು ಇಟ್ಟುಕೊಂಡು ಅದು ಹಣ್ಣಾಗುವವರೆಗೆ ಕಾಯಬೇಕು ಅಂತ ಹೇಳಿ ಅದು ತಾನೇ ಒಂದು ಏಕಾಂತಕ್ಕೆ ಹೋಗಿ ತನ್ನ ಧ್ಯಾನದಲ್ಲಿ ಕೂತ್ಕೊಳ್ತದೆ ಅನ್ನುವುದನ್ನು ಅಲ್ಲಮ್ಮ ಬಹಳ ಮೆಟಫಾರಿಕಲ್ಲಿ ಮನಸ್ಸಿಗೆ ಹೇಳ್ತಿದ್ದಾನೆ. ಇಷ್ಟು ದಿನ ಕೊಟ್ಟ ಹಣ್ಣು ಕೊಟ್ಟಿದ್ದೀರಲ್ಲ, ಸಾಕು ಮಾಡಿ, ಹೊಸ ಹಣ್ಣು ಕೊಡಿ. ಮನಸ್ಸು ಕೆಟ್ಟದಲ್ಲ, ಅದು ಬೈ ಇಟ್ ಸೆಲ್ಫ್ ಅದು ಕೆಟ್ಟದಲ್ಲ. ನಾವು ಅದಕ್ಕೆ ಇನ್ನೊಂದರ ರುಚಿ ತೋರಿಸಿದರೆ ಅದು ಅದರಷ್ಟು ಒಳ್ಳೆಯ ಮಾರ್ಗದರ್ಶಕ ಇಲ್ಲ. ಕೃಷ್ಣನಿಗೆ ಅದೇ ಹೇಳಿದ್ದು, ಈ ಸಂಘದಿಂದ ಕಳಚಿಸು. ಈ ಇಂದ್ರಿಯ ಸಂಘದಿಂದ ಕಳಚಿಸಿದರೆ ಮನಸ್ಸು ಆ್ಯಕ್ಚುಲಿ ಇಲ್ಲಿಯೇ ಇರೋದು, ನೆನಪಿಟ್ಕೊಳ್ಳಿ, ಇಲ್ಲಿಯೇ ಇರೋದು. ನಮ್ಮ ಮನಸ್ಸು ಇಲ್ಲಿರೋದು, ಬುದ್ಧಿ ಇಲ್ಲಿರೋದು, ಚಿತ್ತ ಇಲ್ಲಿರೋದು, ಅಹಂಕಾರ ಇಲ್ಲಿರೋದು. ಭಾಗವತ ಇದರ ಸ್ಥಾನವನ್ನು ಕೂಡ ಹೇಳುತ್ತೆ. ಹಾಗಾಗಿ ನಾನು ಅಂದರೆ ಸರ್ವಸ್ವ ಇಲ್ಲಿ ಅಲ್ಲ. ನಾನು ಅಂತ ಯಾರೂ ತಲೆ ಬಡ್ಕೊಳ್ಳೋದಿಲ್ಲ, ನಾನು ತಲೆ ಬುರುಡೆ. ಇದು ಈ ಭಗವಂತ, ಈ ಭಗವತ್ ತತ್ವದ ಹತ್ತಿರ ಮನಸ್ಸು ಇದೆ. ನಿಯರೆಸ್ಟ್ ಅದಕ್ಕೆ ಭಗವಂತ ಆ್ಯಕ್ಚುಲಿ ಮನಸ್ಸಿಗೆ. ಮನಸ್ಸಿನ ಬೆನ್ನಿಗೆ ಜೀವ ಇದೆ, ಮನಸ್ಸಿನ ಹತ್ತಿರವೇ ಬುದ್ಧಿ ಇದೆ. ಅದಕ್ಕೆ ಕಾರಣಕರ್ತ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಬ್ರಹ್ಮ, ಪರಬ್ರಹ್ಮನಲ್ಲ. ಈ ಸೃಷ್ಟಿಕರ್ತ ಬ್ರಹ್ಮನ ಕೆಲಸ ಏನು? ಹುಟ್ಟಿಸ್ತಾ ಇರೋದು. ಅದಕ್ಕೆ ಥಾಟ್ ಪ್ರೋಸೆಸ್ ನೆವರ್ ಎಂಡಿಂಗ್, ಹುಟ್ಟಿಸ್ತಾ ಇರ್ತಾನವ ಬುದ್ಧಿಯಲ್ಲಿ. ಅದು ಸರಿಯಲ್ಲ, ಇದು ಸರಿಯಲ್ಲ, ಇದು ಮಾಡಬೇಕಿತ್ತು, ಅದು ಸರಿ ಇತ್ತು, ಇದು ತಪ್ಪು. ನೆವರ್ ಎಂಡಿಂಗ್ ಕಾನ್ವರ್ಸೇಷನ್. ನಮ್ಮ ಥಾಟ್ ಪ್ರೋಸೆಸ್ ಓವರ್ಫ್ಲೋ ಆಫ್ ಇದಲ್ವ ಥಾಟ್ಸ್. ಯಾಕೆ? ಬ್ರಹ್ಮ ಅದರ ಕರ್ತೃ. ಅದರ ಹತ್ತಿರ ಅಹಂಕಾರ ತತ್ವ ರುದ್ರ ಯಾಕಿದ್ದಾನೆ? ಈ ಜೀವದ ಹತ್ತಿರ ಇರುವ ಮನಸ್ಸು ಮತ್ತು ಬುದ್ಧಿ ತನ್ನದೇ ಆರ್ಭಟ ಮಾಡುವಾಗ, ಹೌದೌದು ನೀನೇ ನೋಡು ನೀನೇ ಅಂತ ತೋರಿಸಿ ನಮ್ಮನ್ನು ಮೀರುವ ಹಾಗೆ ಮಾಡ್ತಾನೆ. ಯಾಕೆ? ಒಂದು ದಿವಸ ತಗೊಂಡೋಗ್ಲಿಕ್ಕೆ ಅವನ ಅಹಂಕಾರವನ್ನು ಭೂಯಿಷ್ಠ ಮಾಡಿಸ್ತಾನೆ. ಅವನಿಗೆ ಕೆಲಸವೇ ನಮ್ಮನ್ನು ಕೋಲಾಗಿ ಕೊಂದು ಹಾಕುವುದು. ಕೊಲ್ಲುವುದಕ್ಕೆ ಮೊದಲು ಎಷ್ಟು ಉಬ್ಬಿಸ್ಬೇಕೋ ಉಬ್ಬಿಸ್ತಾನೆ. ದೊಡ್ಡ ಪುಗ್ಗ ಮಾಡಿ ಟುಸ್ ಮಾಡಿಬಿಡೋದು ಅವನ ಕೆಲಸ. ಅದು ಅಹಂಕಾರ ಭೂಯಿಷ್ಠ ಮಾಡೋದು. ಚಿತ್ತದಲ್ಲಿ ಕ್ಷೇತ್ರಜ್ಞ ಅಂದರೆ ಭಗವತ್ ತತ್ವದ ಪರತತ್ವ ಅಂತ, ಸುಪ್ರೀಮ್ ಎನರ್ಜಿ ಅಂತ ಯಾವುದು ಹೇಳ್ತೇವೆ ಅದು. ಈ ಸುಪ್ರೀಮ್ ಎನರ್ಜಿ ಚಿತ್ತದಲ್ಲಿರುವುದರಿಂದಲೇ ನಮಗೆ ಆಗಾಗ್ಗೆ ಮನಸ್ಸು ಎಲ್ಲೆಲ್ಲೋ ಹೋದಾಗ ಚಿತ್ತ ಹೇಳ್ತಾ ಇರ್ತದೆ, ಸರಿಯಲ್ಲ ಮಾರಾಯ. ಈ ಸರಿಯಲ್ಲ ಮಾರಾಯ ಹೇಳೋದುಂಟಲ್ಲ, ಅದು ಚಿತ್ತ. ಬುದ್ಧಿ ಥಾಟ್ ಪ್ರೋಸೆಸ್ನಲ್ಲಿ ಹೇಳ್ತಾ ಇರ್ತದೆ, ನನಗೆ ಇದು ಅಂಗಿ ಬೇಕು. ನಮಗೆ ಅಂಗಡಿಯಲ್ಲಿ ಹೀಗೆ ನೋಡಿದ ಕೂಡಲೇ ಅಂಗಿ ಬೇಕು ಅನಿಸೋದು ಮನಸ್ಸಿನಿಂದ. ಇದೇ ಅಂಗಿ ಬೇಕು, ಇದು ನನಗೆ ಸರಿ, ಇದು ಸರಿಯಲ್ಲ ಅನ್ನುವುದು ಬುದ್ಧಿ. ನಮಗೆ ಸ್ವಲ್ಪ ಪ್ರೌಢಿಮೆ ಇರೋದ್ರಿಂದ ನಿಂಗೆ ಈ ಕಲರ್ ಸೂಟ್ ಆಗಲ್ಲ, ಮತ್ತು ಈ ಥರದ ಡ್ರೆಸ್ ನೀನು ಹಾಕಬೇಡ, ಇದು ಚಂದ ಕಾಣ್ತದೆ ಅಂತ ಬುದ್ಧಿ ಡಿಸೈಡ್ ಮಾಡುತ್ತೆ. ಮನಸ್ಸು ಆಕರ್ಷಣೆ ಮಾಡಿ ಕರ್ಕೊಂಡು ಹೋಗೋದು, ಬುದ್ಧಿ ಇದು ಅಂತ ಆಯ್ಕೆ ಮಾಡೋದು. ಮಾಡಿದ ಮೇಲೆ ಮೂರನೇದು ಯಾವುದು ಅಂದರೆ, ಈ ಎರಡನ್ನೂ ನೋಡ್ತಾ ಇರುವ ಚಿತ್ತ ಹೇಳುತ್ತೆ. ಅಹಂಕಾರ ಖುಷಿ ಪಡ್ತಿರ್ತದೆ, ನಾನು ಅಂಗಿ ತಗೊಂಡಿದ್ದೇನೆ, ನಂಗೆ ಒಳ್ಳೆ ಅಂಗಿ ನಾಳೆ ಹಾಕ್ಕೊಂಡು ತಿರುಗಾಡಬೇಕು, ಇದು ಅಹಂಕಾರದ ಕೆಲಸ. ಚಿತ್ತ ಹೇಳ್ತದೆ, ಈ ಅಂಗಿ ಇಲ್ಲದಿದ್ದರೆ ನೀನೇ ಇಲ್ವಾ, ಈ ಅಂಗಿಯೇ ನಿಂಗೆ ಫೈನಲ್ಲ, ಎಷ್ಟು ಅಂತ ಅಂಗಿ ತೆಗೊಳ್ತಿ ಮಾರೆ, ಕಪಾಟು ತುಂಬಿ ಹೋಗಿದೆ, ಇನ್ನೂ ಅಂಗಿ ಬೇಕಾ? ಚಿತ್ತ ಕೇಳೋದಿಲ್ಲ ನಾವು ಆ ಚಿತ್ತವನ್ನು. ಇದು ಸಂಘದಿಂದ ಹೊರಗೆ ಬಾ. ಮನಸ್ಸು ಇಂಥ ಸಂಘದಲ್ಲಿ ಮುಳುಗಲಿಕ್ಕೆ ಕಾರಣ ಯಾವುದು ಅಂದರೆ ಇಂದ್ರಿಯಾದಿಗಳು. ಈ ಇಂದ್ರಿಯಾದಿಗಳ, ನಾನು ಅದನ್ನೇ ಹೇಳಿದೆ, ಇಂದ್ರಿಯಾದಿಗಳನ್ನು ಕಡೆಗೆ ನಡೆಸುವುದಕ್ಕೆ ಮನಸ್ಸು ಬುದ್ಧಿ ನಮ್ಮನ್ನು ಕಾಯ್ಕೊಂಡು ಅಹಂಕಾರದ ಜೊತೆಗೆ ರುದ್ರನ ಸಹಾಯದಿಂದ ಮನಸ್ಸನ್ನು ಆಚೆಗೆ ನೋಡಿ. ಆ್ಯಕ್ಚುಲಿ ಇಲ್ಲಿರುವ ಮನಸ್ಸಿಗೆ ಇಂದ್ರಿಯಗಳು ದೂರ. ಇಂದ್ರಿಯಗಳೆಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟು ಇದ್ದರೂ ಕೂಡ ಡಿಸ್ಟೆಂಟ್. ಆದರೆ ಈ ಮನಸ್ಸಿಗೆ ಬೆನ್ನಲ್ಲೇ ಇರುವವನು ಜೀವತತ್ವ, ಅವನ ಕಡೆಗೆ ಮುಖ ಮಾಡಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ಇದರಿಂದ ಹೊರಗೆ ಬಾ. ಈ ಸಂಘದಿಂದ ಹೊರಗೆ ಬಂದರೆ ಮನಸ್ಸಿಗೆ ನೆಕ್ಸ್ಟ್ ಕನೆಕ್ಷನ್, ಇಮಿಡಿಯೇಟ್ ಕನೆಕ್ಷನ್. ಇದನ್ನು ಡಿಟ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ಇರುವವನ ಕಡೆಗೆ ಮುಖ ಹೋಗ್ತದೆ. ಮನಸ್ಸು ಅಂಥದ್ದೊಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತದೆ. ದುರದೃಷ್ಟವಶಾತ್ ನಾವೆಲ್ಲ ಇಂದ್ರಿಯಗಳು ವೀಕ್ ಆಗ್ತಾವಲ್ಲ, ನಮ್ಮ ಕಣ್ಣು ಕಾಣೋದಿಲ್ಲ, ನಮ್ಮ ಕಿವಿ ಕೇಳೋದಿಲ್ಲ, ಆಗ ಮನಸ್ಸು ಆಚೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಬಹಳ ಪವರ್ಫುಲ್ ಇಂದ್ರಿಯ ಇರುವಾಗ ಮಾಡಬೇಕು. ತಾನೇ ಅದು ಎಲ್ಲ ತಾನೇ ತನ್ನ ಕೆಲಸನ ಡಿಮ್ಮು ಮಾಡಿದಾಗ ಹೋಗುವುದೇನು ದೊಡ್ಡದಲ್ಲ.
ನಿಜವಾಗಿ ಉನ್ನತ ಉತ್ಕೃಷ್ಟ ಅವಸ್ಥೆಯಲ್ಲಿ ಇಂದ್ರಿಯ ಇರುವಾಗ ಹೋಗಲಿಕ್ಕೆ ಸಾಧ್ಯ ಆಯಿತಾ? ಆಗ ಅದು ನಿಜವಾದ್ದು. ಇಂಥದನ್ನು ಕೃಷ್ಣ ಹೇಳಿ, ಹೀಗೆ ಮಾಡು, ನೀನು ಹೀಗೆ ಮಾಡಿದರೆ ನಿನಗೆ ದಾಟಕ್ಕೆ ಸಾಧ್ಯ ಇದೆ ಅನ್ನುವಾಗ 10 ನಿಮಿಷ ಇದೆ ಅಂದ್ಕೊಂಡಿದ್ದೀನಿ, ಅದು ಮುಂದೆ ಇದೆ ಅಲ್ವಾ, ನನಗೆ 8:15 ಅಂದಿದ್ದೀರಿ. ಆಗ ಕೃಷ್ಣ ತಾನಾಗಿ ನೋಡಿ, ನಿಜವಾಗಿ ಒಬ್ಬ ವಿದ್ಯಾರ್ಥಿ ಬೋರ್ ವಿಷಯದವನಾದರೆ, ಅವನು ಒಳ್ಳೆಯ ವಿದ್ಯಾರ್ಥಿ ಅಲ್ಲದೇ ಇದ್ದರೆ, ಒಬ್ಬ ಮಾಸ್ಟರ್ ಅವನಿಗೆ ಪ್ರಶ್ನೆಗೆ ಉತ್ತರ ಎಷ್ಟು ಬೇಕೋ ಅಷ್ಟು ಕೊಟ್ಟು ಸುಮ್ಮನಾಗ್ತಾರೆ. ಬೆಸ್ಟ್ ಸ್ಟೂಡೆಂಟ್ ಆದವನು ಇವನು ಕೇಳೋದನ್ನು ಹೇಳ್ತಾರೆ, ಇವನು ಬೆಸ್ಟ್ ಸ್ಟೂಡೆಂಟ್, ಇವನಿಗೆ ಇನ್ನೊಂದಿಷ್ಟು ಹೇಳಬೇಕು ಅಂತ. ಇದೆಲ್ಲ ನಾವು ಗಮನಿಸಬೇಕು. ಕೃಷ್ಣ ಈ ಮತ್ತಿನ ಅಧ್ಯಾಯದಲ್ಲಿ ನೇರ ಅವನಿಗೆ, ನನಗೆ ನೀನು ತುಂಬ ಸಖನಾಗಿ ಭಕ್ತನಾಗಿ ಇರುವುದರಿಂದ ನನಗೆ ಇನ್ನಷ್ಟು ಹೇಳಬೇಕು ಅನ್ನಿಸ್ತದೆ, ಆದ್ದರಿಂದ ನಿನಗೆ ಈ ಒಂದು ವಿಶೇಷ ರಹಸ್ಯವನ್ನು ಹೇಳುತ್ತೇನೆ ಅಂತ ಮುಂದುವರಿಸ್ತಾನೆ. ಇದು ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಯಾರು ಡಿಸರ್ವ್ ಮಾಡ್ತಾರೆ, ಯಾರು ನನಗೆ ನಿಜವಾಗಿ ಇದನ್ನು ಕೇಳುವುದರಿಂದ ಇವನು ಉದ್ಧಾರ ಆಗ್ತಾನೆ ಅಂತ ಅನ್ನಿಸ್ತದೆ, ಅಂಥವನಿಗೆ ಮಾತ್ರ ಹೇಳಬಹುದು. ಕೃಷ್ಣನಲ್ಲಿ ಅಂಥದ್ದೊಂದು ಆಯ್ಕೆ ಇತ್ತು, ಕೃಷ್ಣನಿಗೆ ಅಂಥದ್ದೊಂದು ರೀಡಿಂಗ್ ಇತ್ತು. ಕೃಷ್ಣನಿಗೆ ಗೊತ್ತಿತ್ತು ಅರ್ಜುನ ಆಫ್ ಆಲ್ ದಿ ಲಾಟ್ ಭಾರಿ ಬೆಸ್ಟ್ ಅಂತ. ಹಾಗಾಗಿ ನಾನು ನಿನಗೆ, ನೀನು ನನ್ನ ಭಕ್ತೋಸಿ ಸಖೇತಿ, ಆದ್ದರಿಂದ ನಾನು ನಿನಗೆ ಹೇಳ್ತೀನಿ, ನನಗೆ ನೀನು ಸಖನೂ ಭಕ್ತನೂ ಇರುವುದರಿಂದ ನಾನು ಎಂಥದನ್ನು ಹೇಳ್ತೇನೆ, ಬಹಳ ರಹಸ್ಯವಾದದ್ದನ್ನು ಹೇಳ್ತೇನೆ. ಏನು, ನಾನು ಈಗ ಇಷ್ಟರವರೆಗೆ ಎಲ್ಲ ಹೇಳಿದ್ದೆ ಅಲ್ಲ ನಿನಗೆ, ಇದನ್ನು ನಾನು ವಿವಸ್ವತನಿಗೆ ಅಹಂ ಪ್ರೋಕ್ತ, ನಾನು ಈ ಹಿಂದೆ ಈಗ ನಿನಗೆ ಹೇಳಿದ್ದನ್ನು ವಿವಸ್ವತನಿಗೆ ಹೇಳಿದ್ದೆ. ವಿವಸ್ವತನು ಮನುವಿಗೆ ಹೇಳಿದ್ದ, ಮನು ಇಕ್ಷ್ವಾಕುವಿಗೆ ಹೇಳಿದ್ದ. ಅಂಥದೊಂದು ರಹಸ್ಯವನ್ನು ಕಾಲದಿಂದ ಜನ ನಿಜವಾಗಿ ದಾಟಿಸದೇ ಇರುವುದರಿಂದ ಕಾಲಾಂತರದಲ್ಲಿ ಅದು ನಷ್ಟವಾಯಿತು. ಆ ನಷ್ಟವಾದ ರಹಸ್ಯವನ್ನು ನಾನೀಗ ನಿನಗೆ ಹೇಳ್ತೇನೆ. ಕಾರಣ, ನನಗೆ ನೀನು ನನ್ನ ಭಕ್ತ ಮತ್ತು ನೀನು ನನ್ನ ಸಖ, ನೀನು ನನ್ನ ಗೆಳೆಯ ಮತ್ತು ನನ್ನ ಭಕ್ತನಾದ್ದರಿಂದ ನಿನಗೆ ಹೇಳ್ತೇನೆ ಅಂದಾಗ ಇವು ಭಾರಿ ಒಳ್ಳೆ ಪ್ರಶ್ನೆ ಕೇಳ್ತಾನೆ. ಅಲ್ಲ ಮರೆ, ನೀನು ಮೊನ್ನೆ ಹುಟ್ಟಿದವ, ನನಕ್ಕಿಂತ 6 ತಿಂಗಳು ದೊಡ್ಡವ, ನೀನು ಸೂರ್ಯ ಯಾವಾಗದಿಂದ ಇದ್ದಾನೆ, ನೀನು ವಿವಸ್ವತನಿಗೆ ಹೇಳಿದ್ದಿಂತ ನಾನು ಹೇಗೆ ನಂಬೋದು? ಎಷ್ಟು ಪ್ರಾಮಾಣಿಕ, ಎಷ್ಟು ಒಳ್ಳೆಯ ಪ್ರಶ್ನೆ, ನಾವು ಯಾರಾದರೂ ಕೇಳಬಹುದಾದ್ದಲ್ವ. ಮತ್ತು ಎಷ್ಟು ನೈಜತೆ, ಪೋಷಾಕಿನ ಅಂಶವೇ ಇಲ್ಲ. ಇದೇನು ನಮ್ಮಲ್ಲಿ ಬಹಳ ಜನ ಹೇಗೆ ಹೇಳಿ, ಎಲ್ಲಿ ದಡ್ಡ ಅಂತ ಹೇಳ್ತಾರೆ ಅನ್ನೋ ಪ್ರಶ್ನೆ ಕೇಳೋದು ಬೇಡಪ್ಪ. ದಡ್ಡ ಅನ್ನಿಸ್ಕೊಳ್ಳೋರೆ ಪ್ರಶ್ನೆ ಕೇಳಿದ್ರೆ ಏನು ತೊಂದರೆ ಅಂತ ಇಲ್ಲವೇ ಇಲ್ಲ. ದಡ್ಡ ಅನ್ನಿಸ್ಕೊಂಡ್ಬಿಟ್ರೆ 4 ಜನ ನಕ್ಕರೆ, ಪ್ರಶ್ನೆ ಕೇಳೋರು ಉತ್ತರ ಹೇಳೋರು ಬೈದರೆ, ಅರೆ ಡಿಸ್ಟ್ರಾಯ್ ಆಗಲಿಕ್ಕೆ ಪ್ರಶ್ನೆ ಕೇಳಬೇಕು. ನಾವು ಏನು ಇದ್ದೇವೆ ಅದು ಇಲ್ಲ ನಾಶವಾಗಲಿಕ್ಕೇ ಪ್ರಶ್ನೆ ಕೇಳಬೇಕು. ಅದು ಬಿಟ್ಟು ಪ್ರಶ್ನೆ ಕೇಳುವುದೇ ಸ್ವಲ್ಪ, ನಾನು ಕೇಳೋದು ನಿಮಗೆ ಸಿಲ್ಲಿ ಅನ್ನಿಸ್ತದೆ ಏನಾ ಅಂತಲೇ ಶುರು ಮಾಡೋದಾರೆ, ನೀವೇ ಮೊದಲೇ ಸಿಲ್ಲಿ ಯಾಕೆ ಹೇಳ್ತೀರಿ? ಬಟ್ ನಮ್ಮ ಆ್ಯಟಿಟ್ಯೂಡ್ ಹಾಗೆ, ಒಂದು ಚೂರು ಅಂಥ ಭಾವವೇ ಇಲ್ಲ ನೋಡಿ. ಅಲ್ಲ ಮರೆ, ಮೊನ್ನೆ ಹುಟ್ಟಿದೀಯ ನೀನು, ನಾನೊಟ್ಟಿಗೆ ಹುಟ್ಟಿದವ. ಕೃಷ್ಣ, ನೀನು ನನ್ನೊಟ್ಟಿಗೆ ಹುಟ್ಟಿದವ, ನಿನ್ನಕ್ಕಿಂತ ಮೊದಲು ಅವನು ಹುಟ್ಟಿದ್ದಾನೆ, ನೀನು ಅವನಿಗೆ ಹೇಳಿದಿಂತ ನಾನು ಹೇಗೆ ನಂಬೋದು ಅಂತ ಕೇಳಿದ ಅರ್ಜುನ. ಭಾಳ ಅದ್ಭುತವಾದ ಪ್ರಶ್ನೆ. ಯಾಕೆ ಗೊತ್ತಾ? ಇಡೀ ದೊಡ್ಡ ರಹಸ್ಯವನ್ನು ಕೃಷ್ಣನಿಂದ ಓಪನ್ ಮಾಡಿಸ್ಕೊಳ್ಳಿಕ್ಕೆ ಬೇಕಾದ ಪ್ರಶ್ನೆ. ಹೇಗೆ ನಾನು ಹೇಳಿದ್ದೆ ಅನ್ನೋದನ್ನು ಹೇಳಬೇಕಾದ್ರೆ ನಾನು ಯಾರು ಅಂತ ಹೇಳಬೇಕು. ಈಗ ಕೃಷ್ಣ, ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ತವ ಚ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಎಷ್ಟು ಚಂದವಾದ ಉತ್ತರ, ಎಷ್ಟು ಒಳ್ಳೆಯ ಪ್ರಶ್ನೆಗೆ. ನೀನು ಮೊನ್ನೆ ಹುಟ್ಟಿದವ, ಅವರಿಗೆಲ್ಲ ಹೇಳಿದ್ದಿ ಅಂತ ನಾನು ಹೇಗೆ ನಂಬೋದು? ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ, ನಾನು ಬಹಳ ಜನ್ಮಗಳನ್ನು ಕಳೆದಿದ್ದೇನೆ, ಇದೇ ಒಂದು ಜನ್ಮವಲ್ಲ. ಅಷ್ಟೇ ಹೇಳಿದರೆ ಕೃಷ್ಣ ದೊಡ್ಡವನಾಗ್ತಿರಲಿಲ್ಲ. ಕೃಷ್ಣ ಎಲ್ಲಿ ದೊಡ್ಡವನಾಗೋದು ಅಂದರೆ, ತವಚ ಅರ್ಜುನ, ನೀನೂ ಕೂಡ ಅರ್ಜುನ. ನಾನು ಮಾತ್ರ ಬಹಳ ಜನ್ಮವನ್ನು ಕಳೆದು ಬಂದ ದೊಡ್ಡವನಲ್ಲ, ನೀನೂ ಕೂಡ ಅನೇಕ ಜನ್ಮವನ್ನು ಕಳೆದು ಬಂದವನು. ಆದರೆ ವ್ಯತ್ಯಾಸ ಏನು ಗೊತ್ತಾ? ತಾನೇ ಅಹಂ ಸರ್ವಂ ವೇದ ಸರ್ವಾಣಿ ವೇದ, ನಾನು ಅವು ಎಲ್ಲವುಗಳನ್ನು ತಿಳಿದಿದ್ದೇನೆ. ನ ತ್ವಂ ವೇತ್ತ ಪರಂತ, ಆದರೆ ನಿನಗದು ಗೊತ್ತಿಲ್ಲ. ಇಷ್ಟೇ ಡಿಫರೆನ್ಸ್. ನನಗೆ ನಿನಗೆ ಏನು ಡಿಫರೆನ್ಸ್ ಅಂದರೆ, ನಾವಿಬ್ಬರೂ ಬಹಳ ಬಾರಿ ಹುಟ್ಟಿ ಬಂದಿದ್ದೇವೆ.
ಹೀಗೆ ಹುಟ್ಟಿ ಬಂದಿರುವ ಆ ಚರಿತ್ರೆಯ ಅಷ್ಟೂ ಸಂಗತಿಗಳು ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಇಷ್ಟೇ ವ್ಯತ್ಯಾಸ. ಸನಕ ಸನಂದನಾದಿಗಳು ನಾನು ಈಗಾಗಲೇ ಹೇಳಿದ ಶಾಂತಿ ಪರ್ವದ ದಾನ ಧರ್ಮ ಮೋಕ್ಷ ಧರ್ಮ ಪರ್ವದಲ್ಲಿ ಇಡೀ ಮನುಷ್ಯ ಜನ್ಮಕ್ಕೆ ಪೂರ್ವ ಹಿನ್ನೆಲೆ ಎಷ್ಟು ಬಾರಿ ಹುಟ್ಟುತ್ತಾರೆ ಅವರು. ಒಂದು ಬೀಯಿಂಗ್ ಗಿಳಿ ಬಂದು ಮನೆ ಮಾಡುವಾಗ ನೇರ ಮನುಷ್ಯ ಫಾರ್ಮಿಗೆ ಬರೋದಲ್ಲ, ಅದೆಷ್ಟು ಫಾರ್ಮ್ಗಳನ್ನು ಚೇಂಜ್ ಮಾಡ್ತದೆ, ಹೇಗೆ ಆಮೇಲೆ ದಾಟ್ತದೆ, ಅದು ಬಹಳ ಚೆನ್ನಾಗಿ ಒಂದು ವಿಜ್ಞಾನವಾಗಿ ಹೇಳ್ತಾರೆ. ಇದನ್ನೇ ಅಜಗಣ್ಣನ ವಚನದಲ್ಲಿ ಸ್ವೇದಜ 21 ಲಕ್ಷ, ಅಂಡಜ 21 ಲಕ್ಷ, ಉದ್ಭಿಜ್ಜ 21 ಲಕ್ಷ, ಜರಾಯುಜ 21 ಲಕ್ಷ, ಇಂತಿಪ್ಪ 84 ಲಕ್ಷ ಯೋನಿಯಲ್ಲಿ ಬಂದೆ ಅಂತ ಒಂದು ವಚನ. ತಂದೆ ನೀ ತಂದೆ ನಾ ಬಂದೆ ನಾನಿನ್ನ ಹಿಂದೆ, ಕಾಮದಲ್ಲಿ ನೀ ತಂದೆ ಕ್ರೋಧದಲ್ಲಿ ನೀ ತಂದೆ, ಮಾಯ ಮದ ಮತ್ಸರದಲ್ಲಿ ನೀ ತಂದೆ, ಹಿಂದಿನ ಜನ್ಮ ಹೇಗಾದರಾಗಲಿ ಇಂದೆನ್ನ ಸಲಹೋ ಪುರಂದರ ವಿಠಲ ಹೇಳುವಾಗ 84 ಲಕ್ಷ ಯೋನಿಯಲ್ಲಿ ನೀ ತಂದೆ. ಅಕ್ಕ ಮಹಾದೇವಿ ಹೇಳ್ತಾಳೆ, ಮನುಜಂಗೆ 84 ಲಕ್ಷ ಯೋನಿ. ಅಲ್ಲಮ್ಮ ಹೇಳ್ತಾನೆ 84 ಲಕ್ಷದ ಯೋನಿಯ ವಿಚಿತ್ರವನ್ನು ಕಂಡೆ ಅಂತ. ಬಸವಣ್ಣ ಹೇಳ್ತಾನೆ, ಸೂರ್ದಾಸ್ ಹೇಳ್ತಾರೆ, ಕಬೀರ್ ದಾಸ್ ಹೇಳ್ತಾರೆ. ಬೀಯಿಂಗ್ ಒಂದು ದಿನ ಸೋಕಾಮಯತ, ಅವನಿಗೆ ಒಂದು ದಿನ ಅಪೇಕ್ಷೆ ಆಯಿತಂತೆ. ಬಹುಸ್ಯಾಂ ಪ್ರಜಾಯೇಯೇತಿ, ಅವನು ಬಹಳವನ್ನು ಹೆರಬೇಕು ಅಥವಾ ಬಹಳವನ್ನು ಹುಟ್ಟಿಸಬೇಕು ಅಂತ ಅವನಿಗೆ ಅನ್ನಿಸಿತಂತೆ. ಅದಕ್ಕೇನು ಕಾರಣ? ಅಕಾಮಯತ, ಅವನಿಗೊಂದು ಅಪೇಕ್ಷೆಯಪ್ಪ. ಆ ಸುಪ್ರೀಂ ಎನರ್ಜಿಗೆ ಒಂದು ದಿನ ತನ್ನಷ್ಟಕ್ಕೆ ಇರುವಾಗ ನಾನು ಬಹುವಾಗಬೇಕು ಅಂತ ಅಪೇಕ್ಷೆ ಪಟ್ಟನಂತೆ. ಹಾಗೆ ಬಂದದ್ದು ನಾವೆಲ್ಲ. ನಾನು ನೀವುಗಳು ಈಗ ಬಂದವರಲ್ಲ. ಪುರಾಣದ ಪ್ರಕಾರ ಯಾವ ಸೃಷ್ಟಿಕಾಲದಲ್ಲಿ ಈ ಯುಗದ ಆದಿಯಲ್ಲಿ ಭಗವಂತ ಸೃಷ್ಟಿಸಿದ ಬೀಯಿಂಗ್ ಇದೆಯಲ್ಲ, ಬೀಯಿಂಗ್ ಸ್ಮಾಲ್ ಪಾರ್ಟಿಕಲ್, ಅದೇ ನಾನು ನೀವುಗಳೆಲ್ಲ. 84 ಲಕ್ಷ ಯೋನಿಯನ್ನು ದಾಟಿ ಇವತ್ತು ಈ ಹ್ಯೂಮನ್ ಬಾಡಿಯಲ್ಲಿ ಇದ್ದೇವೆ. ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ತವ ಚಾರ್ಜುನ, ನೀನು ಕೂಡ ಹೀಗೆ ಬಂದವನು, ನಾನು ಕೂಡ ಹಾಗೆ ಬಂದವನು. ಮಮ ವರ್ತ್ಮಾನುವರ್ತಂತೆ, ನನ್ನನ್ನು ನೋಡಿ ಮನುಷ್ಯ ಹೇಗಿರಬೇಕು ಅಂತ ಮಾದರಿ ಮಾಡ್ತಾರೆ, ಆದ್ದರಿಂದ ನಾನು ಹೀಗಿದ್ದೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಆದ್ದರಿಂದ ಅವನನ್ನು ನೆನಪಿಟ್ಟುಕೊಳ್ಬೇಕು. ಅವನು ನನ್ನ ಬಗ್ಗೆ ನಿನ್ನ ಹಾಗೆ ಅಂತ ಹೇಳುವಾಗ ಈ ಮನುಷ್ಯ ಅವತಾರದ ಕೃಷ್ಣನ ಬಾಡಿಯ ಬಗ್ಗೆ ಮಾತಾಡ್ತಿದ್ದಾನೆ. ಅವನು ಕೂಡ 24 ಅವತಾರಗಳನ್ನು ಮಾಡಿ ಬಂದವನೇ ಅಲ್ವಾ. 24 ಅವತಾರಗಳು ಆದಾಗ 84 ಲಕ್ಷ ಯೋನಿಗಳನ್ನು ದಾಟಿ ಬಂದಿದ್ದೇನೆ ಅನ್ನೋದನ್ನು ಸೂಚಿಸ್ತಾನೋ ಯಾರಿಗೆ ಗೊತ್ತು. ನಾವು 84 ಲಕ್ಷ ಯೋನಿ ಆಗಬೇಕಾದ್ರೆ ಫಸ್ಟ್ ಟೈಮ್ ಆ ಸುಪ್ರೀಂ ಎನರ್ಜಿಯ ಪಾರ್ಟಿಕಲ್ ಬಂದಾಗ ನಾವು ಫಸ್ಟ್ ಆಗೋದು ಸ್ವೇದಜ ಅಂತ ಹೇಳ್ತಾರೆ. 21 ಲಕ್ಷ ಬಾರಿ ಸ್ವೇದಜರಾಗಿ ಹುಡ್ತೇವಂತೆ. ಬ್ಯಾಕ್ಟೀರಿಯಾ, ಅಣು, ಕ್ರಿಮಿ, ಸೊಳ್ಳೆ, ಮತ್ತೊಂದೆಲ್ಲ ಆಗ್ತೇವೆ. ಅದಾದ ನಂತರ ಸ್ವೇದಜದ ಬೆವರಿನಿಂದ ಹುಟ್ಟುವ ಬ್ಯಾಕ್ಟೀರಿಯಾಗಳ ಫಾರ್ಮಿನ 21 ಲಕ್ಷ ಬಾರಿಯ ಹುಟ್ಟು ಆದ ಮೇಲೆ ನಾವು ನೆಕ್ಸ್ಟ್ ಬರುವುದು 21 ಲಕ್ಷ ಬಾರಿ ಅಂಡಜರಾಗಿ, ಮೊಟ್ಟೆಯಿಂದ ಹುಟ್ಟುವ ಪಕ್ಷಿಗಳಾಗಿಯೋ ಪ್ರಾಣಿಗಳಾಗಿಯೋ ಬರ್ತೇವೆ. ಅದು ಆದ ಮೇಲೆ 21 ಲಕ್ಷ ಬಾರಿ ಬೇರೆ ಬೇರೆ ಬೇರೆ, ಅಂದರೆ ನಿಮಗೆ ನೆನಪಿಟ್ಕೊಳ್ಬೇಕು, ಬೀಯಿಂಗ್ ಅದೇ, ಆ ಪಾರ್ಟಿಕಲ್ ಅದೇ, ಅದು ಅನುಭವಗಳ ಸಹಿತ 21 ಲಕ್ಷ ಬಾರಿ ಸ್ವೇದಜದ ಅನುಭವ ತಗೊಂಡು ಮುಂದೆ ಬಂತು, ಇವಾಲ್ವ್ ಆಗ್ತಾ ಇದೆ. ಈಗ ಪಕ್ಷಿಯ ಪ್ರಾಣಿಯ ಅನುಭವಕ್ಕೆ ಬಂತು, ಮೊಟ್ಟೆಯಿಂದ ಹುಟ್ಟುವ ಪಕ್ಷಿ ಪ್ರಾಣಿಗಳ ಅನುಭವನ 21 ಲಕ್ಷ ಬಾರಿ ತಗೊಂಡು ಸೇಮ್ ಬೀಯಿಂಗ್. ಆ ನಂತರ ಅದು ಏನಾಗ್ತಿದೆ, ಥರ್ಡ್ ಫಾರ್ಮಿಗೆ ಬರುವಾಗ ಅದು ಉದ್ಭಿಜ್ಜ, ಮರ ಗಿಡ ಲತೆ ಬಳ್ಳಿ ವೃಕ್ಷ ಈ ಫಾರ್ಮಿಗೆ ಬರುತ್ತೆ. ಲತೆ ಮರ ಗಿಡ ಬಳ್ಳಿಗಳೆಲ್ಲ ಮುಂದೆ ಮನುಷ್ಯರ ಆಗಲಿಕ್ಕೆ ಕಾದು ನಿಂತಿರುವ ಒಂದು ಜೀವರಾಶಿಗಳು ಅಂತ ಭಾಗವತ ಹೇಳುತ್ತೆ. ಅದಕ್ಕೆ ನಾವು ಬೇಗ ಬೇಗ ಕಡಿತಾ ಇರೋದು, ಆಗಲಿ ಮನುಷ್ಯರು ನಾವು ಹಾಳಾಗೋಗೋಣ ಅಂತ. ಸೊ ಇದು ಮೂರನೆಯ ಬಾರಿ 21 ಲಕ್ಷ ಯೋನಿಯಲ್ಲಿ ಬರುವ ಅವಸ್ಥೆ. ಫೋರ್ತ್ ಫಾರ್ಮ್ ಅದು ಜರಾಯುಜ, ಗರ್ಭಚೀಲದಿಂದ ಹುಟ್ಟುವಂತಹ ಅವಸ್ಥೆ. ಅದು ದನ ಇರಬಹುದು, ಪ್ರಾಣಿಗಳೆಲ್ಲ ಗರ್ಭಚೀಲದಿಂದ ಡೈರೆಕ್ಟ್ ಮರಿಯಾಗಿ ಹೊರಬರುತ್ತಲ್ಲ, ಅದೆಲ್ಲವೂ ಜರಾಯುಜ. ಜರ ಅಂದ್ರೇ ಗರ್ಭಚೀಲ. ಸೊ ಜರಾಯುಜ ಅದರಿಂದ ಹುಟ್ಟಿತು.
ಆ ಜರಾದಿಂದ ಹುಟ್ಟುವುದು ಕೂಡ 21 ಲಕ್ಷ ಬಾರಿ ಆದ ನಂತರ ಅದರ ಲಾಸ್ಟ್ ಫಾರ್ಮ್ 84 ಲಕ್ಷದ ಲಾಸ್ಟ್ ಫೈನಲ್ ಫಾರ್ಮ್ ಹ್ಯೂಮನ್ ಬಾಡಿ. ಹಾಗಾಗಿ ನಮಗೆ ಯಾಕೆ ದಯೆ ಇರಬೇಕು ಅಂತ ಕೃಷ್ಣ ಹೇಳುವುದು, ಯಾಕೆ ಹಿಂಸಿಸಬಾರ್ದು? ನೀನು ಅದೇ ಆಗಿದ್ದಿ, ಒಂದು ಕಾಲಕ್ಕೆ ನೀನು ಅದೇ ಆಗಿದ್ದಿ, ನೆನಪಿಟ್ಟುಕೋ. ಒಂದು ಪ್ರಾಣಿಯನ್ನು ಹಿಂಸಿಸಬೇಡ, ಒಂದು ಗಿಡ ಮರವನ್ನು ಕೊಲ್ಲಬೇಡ, ಒಂದು ಬ್ಯಾಕ್ಟೀರಿಯಾ ಮತ್ತೊಂದರ ಜೊತೆಗೆ ನೀನು ನನ್ನದೆಲ್ಲ ಬೇರೆ ಬೇರೆ ಅದಕ್ಕೆ ವ್ಯಾಖ್ಯಾನಗಳುಂಟು, ಅದು ಬೇರೆ ಮಾತು. ನಾವು ನಮ್ಮಷ್ಟಕ್ಕೆ ಕೂತಾಗ ಸೊಳ್ಳೆ ಕಡಿಲಿಕ್ಕೆ ಬಂದರೆ ಕೊಲ್ಲಬಾರ್ದು ಅನ್ನೋದನ್ನು ಕೃಷ್ಣ ಹೇಳಿಲ್ಲ. ನಾವು ಹೋಗಿ ಹಾವಿಗೆ ಕಲ್ಲು ಹಾಕಿ ಕೊಲ್ಲೋದು ಸಲ್ಲದು. ನಾವು ಹೋಗಿ ಅದು ನಮಗೆ ಏನೂ ಮಾಡದಿರುವಾಗ ಅದು ತನ್ನ ಪಾಡಿಗೆ ತನ್ನ ದಾರಿಯಲ್ಲಿ ಹೋಗುವಾಗ ಇದು ನನ್ನ ದಾರಿಗೆ ಬಂತು ಅಂತ ಕೊಲ್ಲುವ ಹಕ್ಕು ನಮಗಿಲ್ಲ. ಹೊರತು ನಾವು ಎಲ್ಲವನ್ನು, ಅದಕ್ಕೆ ಕೃಷ್ಣ ಹೇಳುವ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನ. ನನ್ನ ಗುರುಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ಅರ್ಥ. ನನ್ನ ಗುರುಗಳು ಹೇಳ್ತಾರೆ, ನಾಯಿ, ಪಂಡಿತ, ಗವಿ, ಹಸ್ತಿನಿ ಎಲ್ಲವನ್ನು ಒಂದೇ ಥರ ನೋಡು ಅಂತ ಹೇಳಿದ್ದಲ್ಲ, ಅದಕ್ಕದಕ್ಕೆ ಸರಿಯಾಗಿ ನೋಡು ಅಂತ ಸತ್ಯಕಾಮರು ಹೇಳೋದು. ಎಲ್ಲವನ್ನು ಈಕ್ವಲ್ ಮಾಡಿ ನೋಡು ಅಂತ ಕೃಷ್ಣ ಹೇಳಿದ್ದಲ್ಲ. ಒಬ್ಬ ಪಂಡಿತನಿಗೆ ಗೊತ್ತಿರುತ್ತೆ ಅದರದರ ಅರ್ಹತೆಗಳು ಏನು, ಅದರದರ ಅರ್ಹತೆಗಳಿಗೆ ಅನುಗುಣವಾಗಿ ಅದನ್ನು ನೋಡುವ ಶಕ್ತಿ ಅವನಿಗೆ ಬಂದಿರುತ್ತೆ. ಸೊ ಆ ಅರ್ಥದಲ್ಲಿ ಬಹೂನಿ ಮೇ ಜನ್ಮ ವ್ಯತೀತಾನೆ, ತುಂಬ ಜನ್ಮ ಕಳೆದಿದ್ದೇನೆ, ನೀನು ಕೂಡ. ನೀನು 24 ಲಕ್ಷ ಯೋನಿಯಲ್ಲಿ 84 ಲಕ್ಷ ಯೋನಿಯಲ್ಲಿ ಬಂದಿದ್ದೀಯಾ. ಈಗ ಹ್ಯೂಮನ್ ಫಾರ್ಮ್, ನಾನು ಇನ್ನೂ ಸ್ವಲ್ಪ ವಿಸ್ತರಿಸ್ತೇನೆ. ಈ 84 ಲಕ್ಷ ಯೋನಿಯ ಕೊನೆಯ ಫಾರ್ಮಿನಲ್ಲಿ ಮನುಷ್ಯ ಬರುವುದುಂಟಲ್ಲ, ಒಂದೇ ಸಾರಿ ಅಲ್ಲ. ಅದು ಹೇಗೆ ಪ್ರಾಣಿಯಲ್ಲೂ ನಾವು ರಿಪೀಟ್ ಆಗ್ತೇವೆ, ಪ್ರಾಣಿಯಲ್ಲೂ 24 ಲಕ್ಷ ಬಾರಿ ಬರುವಾಗ ರಿಪೀಟ್ ಆಗುತ್ತೆ. ಮನುಷ್ಯನಲ್ಲಿ ಕೊನೆಯ ಬಾರಿ 7 ಸಾರಿ. ಇದು ನನ್ನದೇ ಒಂದು ಅನಾಲಿಸಿಸ್, ನನ್ನ ಅನುಭವದಿಂದ ನಾನು ನೋಡಿದ ಸಂಗತಿಯಾಗಿ ನಾನು ಹೇಳಿದೆ. ಆದರೆ ನನಗೆ ಅದಕ್ಕೆ ಆಧಾರ ಸಿಕ್ಕಿತು, ಅದು ಬೇರೆ ಮಾತು. ಮನುಷ್ಯನ ಫಾರ್ಮಿನಲ್ಲಿ 7 ಬಾರಿ ಬರ್ತಾನೆ. 7 ಬಾರಿ ಬರುವುದರಿಂದಲೇ ಎಲ್ಲರೂ ಒಂದೇ ಥರ ದೇವ್ರ ಕಡೆ ಹೋಗಲ್ಲ. ಫಸ್ಟ್ ಫಾರ್ಮಿನಲ್ಲಿರುವವನು ದೇವರೇ ಇಲ್ಲ ಅಂತಿರ್ತಾನೆ, ಬುರುಡೆ ಅಂತಾನೆ. ಯಾರು ಹೇಳಿದ್ದು ನಾವೇ ಸತ್ಯ ಅಂತಾನೆ. ಸ್ವಲ್ಪ 2ನೇ ಫಾರ್ಮಿಗೆ ಬಂದವನು ಇದ್ರೂ ಇರ್ಬೋದು ಕಣೆ, ನಮಗೇನಾಗೋದಿದೆ ಅಂತಾನೆ. ಥರ್ಡ್ ಫಾರ್ಮಿಗೆ ಮನುಷ್ಯ ಅದೇ ಬೀಯಿಂಗ್ ಥರ್ಡ್ ಟೈಮ್ ಹ್ಯೂಮನ್ ಬಾಡಿಯಲ್ಲಿ ಬಂದಾಗ ಉಂಟು ಕಾಣ್ತದೆ ಅಂತ ಹೇಳಕ್ಕೆ ಶುರು ಮಾಡ್ತಾನೆ. 4th ಟೈಮ್ ಅದೇ ಬೀಯಿಂಗ್ 4th ಹ್ಯೂಮನ್ ಬಾಡಿಯನ್ನು ಪಡೆದಾಗ ಉಂಟೇ ಉಂಟು, ಬೇರೆ ಅಂಥದ್ದು ನನ್ನದಲ್ಲ ಅಂತ ಗೊತ್ತಾಗಲಿಕ್ಕೆ ಶುರುವಾಗ್ತದೆ. 5th ಟೈಮಿಗೆ ಬಂದಾಗ ಇದು ಆಗಲೇಬೇಕು, ಅದು ಏನು ಅಂತ ನೋಡಿಯೇ ಬಿಡ್ತೇನೆ. 6th ಟೈಮು ನನ್ನ ಜೀವನ ಇದ್ದರೆ ಅದು ಅವನನ್ನು ನೋಡಿಯೇ ಮುಕ್ತಾಯ ಆಗೋದು ಅಂತ. ಅಂಥ ಅವಸ್ಥೆ ತಲುಪಿದ 7ನೇ ಫಾರ್ಮಿಗೆ ಬಂದರೆ ಅವನನ್ನೇ ನೋಡುವ ಒಂದು ಅರ್ಜುನನ ಸಾಧ್ಯತೆ ಬರ್ತದೆ. ಅದು ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ. ಇದು ಒಂದೆರಡು ಅಂಶ ಅಲ್ಲ. ಇದನ್ನು ಮನುಷ್ಯ ಫಾರ್ಮ್ ಮಾತ್ರ 7 ಅನ್ನೋದಕ್ಕೆ ನನಗೆ ಇರುವ ಆಧಾರಗಳು ನಾವು ಮಾತಿನಲ್ಲಿ ಬಳಸ್ತೇವೆ. 7 ಜನ್ಮಕ್ಕೂ ಗಂಡ ಹೆಂಡತಿಯರಾಗಿ ಹುಟ್ಟೋಣ ಅಲ್ವಾ, ಹಾಗಾದರೆ 7 ಸಾರಿ ಹುಡ್ತೇವೆ ಅಂತಾಯಿತು. ಮತ್ತು ಸಪ್ತಪದಿಯನ್ನು ತುಳಿಯುವುದು, ಆಮೇಲೆ ನಾವು 7 ಬಾರಿ 7 ಥರದವರು ಇದ್ದೇವೆ ಅಂತ ಹೇಳ್ತೇವೆ. ನಮ್ಮ ಹಾಗೆ 7 ಥರ ಇದ್ದಾರೆ. ಇದು ಒಂದು ಭಾಗ, ರೂಢಿಯ ಮಾತು. ಇನ್ನೊಂದು, ಕೋಣನ ಕೊಂಬಿನೊಳೊಂದು ಸೇದುವ ಬಾವಿ, ಸೇದುವ 770 ಬಾವಿ ಅಂತ ಲೆಕ್ಕ ಕೊಡ್ತಾನೆ ಅಲ್ಲಮ್ಮ. ಕೋಣ ಅಂದರೆ ಅಜ್ಞಾನ, ಅಜ್ಞಾನದ ಕೋಡು ಅಹಂಕಾರ, ಅಜ್ಞಾನದ ಅಹಂಕಾರದ ಕೋಡಿನ ಈ ಮನುಷ್ಯ ಜನ್ಮ. ಬಾವಿ ಅಂದರೆ ಜೀವನ. ಈ ಜೀವನ ಎಷ್ಟು? 770 ಬಾವಿ ಅಂತ ಲೆಕ್ಕ ಕೊಡ್ತಾನೆ. ಏನು 770? ಅಲ್ಲಮ್ಮ ಮಾತ್ರ ಇಷ್ಟು ಪರ್ಫೆಕ್ಟ್ ಲೆಕ್ಕ ಕೊಡೋದು. ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಸನಕ ಸನಂದನಾದಿಗಳು ಕೊಡ್ತಾರೆ, ಬಿಟ್ಟರೆ ಅಲ್ಲಮ್ಮ ಕೊಡೋದು. ಏನು 770 ಬಾವಿ ಅಂದರೆ 110 ಅವನ ಎವರೇಜ್ ಒಂದು ಬಾಡಿಗೆ ಇಟ್ಟಿದ್ದಾನೆ ಲೆಕ್ಕ. ಎವರೇಜ್ 110 × 7 ಅದು ಮಾಡಿದಾಗ 770 ಬಾವಿ. ಈ 770 ಬಾವಿ ಪ್ರತಿಯೊಬ್ಬರಿಗೂ ಉಂಟು. ನಮಗೆಲ್ಲರಿಗೂ 770 ವರ್ಷ ಸಿಗುತ್ತೆ. ಸಪೋಸ್ ಆ ಬಾವಿಯಲ್ಲೊಂದು ತಿರುಗುವ ಬುಗರಿ, ಸಪೋಸ್ ನಮ್ಮ ಜೀವನದಲ್ಲಿ ನಾವು ಮಾಯೆಗೆ ಒಲಿದು ಬಿಟ್ಟರೆ, ತಿರುಗುವ ಬುಗುರಿ ಅಂದರೆ ಹುಟ್ಟು ಸಾವಿನ ಚಕ್ರ. ನಾವು ಅದಕ್ಕೆ ಒಪ್ಪಿಸಿಕೊಂಡ್ರೆ ಅದರ ಮೇಲೆ ಸೂಳೆ ಮಲಗಿದ್ದಾಳೆ ಮಾಯೆ, ಮೋಹ. ಆ ಮಾಯೆಯನ್ನು ಮಾಡುವ ಸೂಳೆಗೆ ಒಲಿದು ಬಿಟ್ಟರೆ ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರೋ. ಸಿಕ್ಕಲ್ಲ. ಸಿಗಬೇಕಾದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ ಶರೀರ ಗುಡು ಹೋಗದ ಮುನ್ನ, ಮುಪ್ಪಿನಿಂದ ಒಪ್ಪ ಅಳಿಯದ ಮುನ್ನ, ಶಿವನ ನೆನೆಯಿರೋ ಈ ಜನ್ಮ ಬದುಕಿಲ್ಲ. ಅದನ್ನು ಕೃಷ್ಣ ಹೇಳಿದ. ಬಹೂನೇ ಜನ್ಮಾನಿ ಮೇ ವ್ಯತೀತಾನೆ. ನಾನು ಇವತ್ತು ಬಂದವನಲ್ಲ ಕಣಯ್ಯ, ನೀನೂ ಕೂಡ ಅಲ್ಲ. ಸನಕ ಸನಂದನಾದಿಗಳು ಹೇಳಿದರು, ಮನುಷ್ಯನ ಜೀವಿತಾವಧಿಯಲ್ಲಿ 800 ವರ್ಷ ಅಂತ.
ಅಂದರೆ 7 ಫಾರ್ಮಿಗೆ ಅವ್ರು 800 ವರ್ಷ ಅಂತಾರೆ. 800 ವರ್ಷಕ್ಕೊಮ್ಮೆ ಈ ಬೀಯಿಂಗ್ ಉತ್ಕರ್ಷ ಅವಸ್ಥೆಗೆ ಹೋಗ್ತದೆ, ಆಗೆಲ್ಲ ಭಗವಂತನನ್ನು ಮುಟ್ತದೆ ಅನ್ನೋ ಒಂದು ಸೈನ್ಸನ್ನೇ ಹೇಳ್ತಾರೆ ಸನಕ ಸನಂದನಾದಿಗಳು. ಅದನ್ನು ಹೇಳುವವರು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ. ಇಂಥದ್ದೊಂದು ಸೈನ್ಸನ್ನು ಮುಂದೆ ಕೃಷ್ಣ ಹೇಳುವವನಿದ್ದಾನೆ. ಅದು ವಾಸ್ತವಿಕ ಭಗವದ್ಗೀತೆ ಹೇಳಲಿಕ್ಕಿರುವ ರಹಸ್ಯ. ಅದನ್ನು ಮತ್ತೆ ನಾಳೆ ನೋಡೋಣ. ನಮಸ್ಕಾರ.